ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ನಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ದಶಮಸ್ಕಂಧದಲ್ಲಿ 41, 40, 39, 40ನೇ ಅಧ್ಯಾಯ. ನಿನ್ನೆ 39ನೇ ಅಧ್ಯಾಯ ಪರಿಸಮಾಪ್ತಿಯಾಯಿತು. ಶ್ರೀಕೃಷ್ಣ ಮಥುರಾ ಪಟ್ಟಣದ ರಾಜಬೀದಿಯಲ್ಲಿ ನಡೆದು ಬರ್ತಾ ಇರುವಾಗ ಸೈರಂಧ್ರಿಯನ್ನು ಕಂಡ. ಸೈರಂಧ್ರಿ ಅಂದರೆ ಗಂಧಲೇಪನ ಮಾಡ್ತಾ ಇದ್ದವಳು. ಕಂಸನಿಗೆ ಗಂಧಲೇಪನ ಮಾಡಬೇಕು ಅಂತ ಹೊರಟವಳು. ಶ್ರೀಕೃಷ್ಣನನ್ನು ಕಂಡು ಆನಂದ ಪುಳಕಿತಳಾಗಿ ಕೃಷ್ಣನಿಗೆ ಅಲಂಕಾರ ಮಾಡಬೇಕು ಅಂತ ಆಸೆ ಪಟ್ಟವಳು. ಈ ಸಂದರ್ಭವನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಕೃಷ್ಣ ಅವಳನ್ನು ಕಂಡ, ಅವಳು ಕೃಷ್ಣನನ್ನು ಕಂಡಾಗ ಕಾತ್ವಂಬರೋರ್ ವೇತ ದಿಹಾನುಲೇಪನಂ ಕಸ್ಯಾಂಗನೇವಾ ಕಥಯಸ್ವ ಸಾಧುನಃ. ಕೃಷ್ಣನೇ ಮಾತನಾಡಿಸಿದ, ನೀನು ಯಾರು? ಈ ತಗೊಂಡು ಹೋಗ್ತಾ ಇದ್ದೀಗ ಅನುಲೇಪನಗಳನ್ನು ಯಾರಿಗೋಸ್ಕರ? ನಮಗೊಂದಿಷ್ಟು ಕೊಡು, ನನಗೊಂದಿಷ್ಟು ಹಚ್ಚಿಕೊಳ್ಳಿಕ್ಕಾಗ್ತದೆ ಅಂತ ಕೇಳಿದ. ಅನುಲೇಪವನ್ನು ಹಚ್ಚಿಕೊಳ್ಳಿಕ್ಕಾಗ್ತದೆ ಅಂತ ಕೃಷ್ಣ ಕೇಳಿದಾಗ ಸೈರಂಧ್ರಿ ದಾಸ್ಯಸ್ಮ್ಯಹಂ ತೇ ಸುರವರ್ಯ ಸಮ್ಮತ ತ್ರಿವಕ್ರ ನಾಮ್ನಿ ಹ್ಯನುಲೇಪಕರ್ಮಣಿ. ನನ್ನ ಹೆಸರು ತ್ರಿವಕ್ರ, ತ್ರಿವಕ್ರ ಅಂತ ಅವಳನ್ನು ಕರೀತಾ ಇದ್ದರು. ಸುರವರ್ಯ, ದೇವತಾ ಶ್ರೇಷ್ಠನಾದ ಹೇ ಕೃಷ್ಣ, ದಾಸಿ ಅಸ್ಮಿ, ನಾನೊಬ್ಬಳು ದಾಸಿಯಾಗಿದ್ದೇನೆ ಅಂತಂತಾಳೆ. ಅನುಲೇಪನವನ್ನು ನಾನು ಎಲ್ಲರಿಗೆ ಹಚ್ಚಿ ಚೆನ್ನಾಗಿ ಕಾಣುವ ಹಾಗೆ ಮಾಡುವವಳು. ಮದ್ಭಾವಿತಂ ಭೋಜಪತೆ ಅತಿಪ್ರಿಯಂ ವಿನಾ ಯುವಾಂ ಕೋನ್ಯತಮಸ್ತದರ್ಹತಿ. ಭೋಜಪತೆ ಅತಿಪ್ರಿಯಂ, ನಾನು ಮಾಡುವಂಥ ಈ ಕಾರ್ಯ ಕಂಸನಿಗೆ ಬಹಳ ಇಷ್ಟ, ಹಾಗಾಗಿ ಕಂಸನನ್ನು ನಾನೇ ಅಲಂಕಾರ ಮಾಡ್ತೇನೆ ಅಂತಂತ ಇದ್ದಾಳೆ. ರೂಪಪೇಶಲ ಮಾಧುರ್ಯ ಹಸಿತಾಲಾಪ ವೀಕ್ಷಿತೈ ದರ್ಶಿತಾತ್ಮ ದದೌ ಸಾಂದ್ರಂ ಉಭಯೋರ್ ಅನುಲೇಪನಂ.
ಕೃಷ್ಣನನ್ನು ಕಂಡಂಥ ಸೈರಂಧ್ರಿ ಅವನು ಕೇಳಿದ್ದಕ್ಕೆ ಅವನ ಎರಡೂ ಭುಜಗಳಿಗೆ ಅನುಲೇಪನವನ್ನು ಹಚ್ಚಿ ಅಲಂಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಭಗವಂತ ಅವಳು ಅನುಲೇಪನ ಹಚ್ಚುವಾಗ ಮಂದಹಾಸ ಬೀರ್ತಾ ಇದ್ದಾನೆ. ಮೊದಲೇ ಸುಂದರಾಂಗ, ಸಾಕ್ಷಾನ್ ಮನ್ಮಥಃ ಅಂತ ಕರೀತಾರೆ ಪುರಾಣಗಳಲ್ಲಿ. ಅಲಂಕಾರ ಮಾಡಿಸಿದರೆ ಇನ್ನಿಷ್ಟು ಸುಂದರನಾಗಿ ಕಾಣ್ತಾನೆ. ತತಸ್ತವಾಂಗರಾಗೇಣ ಸ್ವವರ್ಣೇ ತರಶೋಭಿನಾ ಸಂಪ್ರಾಪ್ತ ಪರಭಾಗೇನ ಶುಶುಭಾತೆ ಅನುರಜ್ಜಿತೋ. ಶ್ರೀಕೃಷ್ಣ ತನ್ನದೇ ದೇಹದ ಸ್ವಭಾವದ ಕಾಂತಿ ಬಹಳ ಇದ್ದರೂ ಅವಳು ಹಚ್ಚಿದ ಅನುಲೇಪನದಿಂದ ಮತ್ತಷ್ಟು ಚೆನ್ನಾಗಿ ಕಾಣುವಂತೆ ಆಗ್ತಾ ಇದೆ. ಪ್ರಸನ್ನೋ ಭಗವಾನ್ ಕುಬ್ಜಾಂ ತ್ರಿವಕ್ರಾಂ ರುಚಿರಾನನಾಂ. ಅವಳು ಮಾಡಿದ ಅನುಲೇಪನದ ಕಾರ್ಯದಿಂದ ಬಹಳ ಪ್ರಸನ್ನನಾಗಿ ಕುಬ್ಜೆ ತ್ರಿವಕ್ರೆ ಅಂತ ಅನಿಸಿದವಳನ್ನು ಸರಿಪಡಿಸ್ತೇನೆ ಅಂತ ಅವಳನ್ನು ಹತ್ತಿರ ಕರೆದ. ಮತ್ತಷ್ಟು ಹತ್ತಿರ ಕರೆದು ತನ್ನ ಕೈಯಿಂದ ಅವಳ ಗದ್ದವನ್ನು ಪಾದದ ಮೇಲೆ ಹೆಬ್ಬರಳನ್ನು ಊರಿ ಗದ್ದವನ್ನು ಹಿಡಿದು ಎತ್ತಿದ. ರುಜ್ವೀಂ ಕರ್ತುಂ ಮನಶ್ಚಕ್ರೆ ದರ್ಶಯನ್ ದರ್ಶನೇ ಫಲಂ. ಶ್ರೀಕೃಷ್ಣನ ದರ್ಶನ, ಕೃಷ್ಣನಿಗೆ ಗಂಧಗಳ ಅಲಂಕಾರ, ಅನುಲೇಪನಗಳ ಅಲಂಕಾರ ಮಾಡಿದ್ದಕ್ಕೆ ಅದರ ಫಲವಾಗಿ ಅವಳನ್ನೇ ರುಜುವನ್ನಾಗಿ ಮಾಡಿದ ಅಂತ ಭಾಗವತ ಹೇಳ್ತದೆ. ಪದ್ಭ್ಯಾಂ ಆಕ್ರಮ್ಯ ಪ್ರಪದೇ ದ್ವ್ಯಂಗುಲೋತ್ಥಾನ ಪಾಣಿನ ಪ್ರಗೃಹ್ಯ ಚಿಬುಕೆ ಹಾಸ್ಯಂ ಉದನೀನಮದಚ್ಯುತಃ ಅಂತ ಪುರಾಣ ಹೇಳಿದೆ. ಪರಮ ಸುಂದರಿಯಾಗಿ ಕಾಣ್ತಾ ಇದ್ದಾಳೆ. ಅವಳ ವಕ್ರತನ ಎಲ್ಲ ದೂರ ಆಗಿದೆ. ಮೊದಲಿದ್ದಂತಹ ಯಾವ ವಕ್ರತನವೂ ದೇಹದಲ್ಲಿ ಕಾಣಲಿಲ್ಲ. ಪರಮಾನಂದ ಆಯ್ತು ಅವಳಿಗೆ. ಮುಕುಂದ ಸ್ಪರ್ಶನಾತ್ ಸದ್ಯೋ ಬಭೂವ ಪ್ರಮೋದೋತ್ತಮ ಅಂತಾರೆ. ಶ್ರೀಕೃಷ್ಣನ ಸ್ಪರ್ಶನದಿಂದಲೇ ತಕ್ಷಣಕ್ಕೆ ಅವಳು ಉತ್ತಮ ಸ್ತ್ರೀಯಾಗಿ ಮಾರ್ಪಾಡಾಗಿದ್ದಾಳೆ. ಅಷ್ಟು ದಿನ ಯಾರೆಲ್ಲ ಅವಳನ್ನು ಬೇಡ ಬೇಡ ಅಂತ ಇದ್ದರೋ ಅವಳ ರೂಪ, ಅವಳಲ್ಲಿ ಉಂಟಾದ ಯೌವನ, ಅದನ್ನೆಲ್ಲ ಕಂಡವರೆಲ್ಲ ಬಾಯಲ್ಲಿ ಬೆರಳಿಟ್ಕೊಳ್ಳೋ ಹಾಗಾಯ್ತಂತೆ. ಮೊದಲೇ ಗೊತ್ತಿದ್ರಿ ಇಷ್ಟು ಸುಂದರಿ ಅಂತ ನಾವೇ ಮದುವೆ ಮಾಡಿಕೊಳ್ತಿದ್ವಲ್ಲ ಅಂತ. ಆದರೆ ತಡವಾಗಿಬಿಟ್ಟಿದೆ. ಅವಳು ಕೃಷ್ಣನನ್ನು ಪ್ರಾರ್ಥನೆ ಮಾಡಿಕೊಂಡ್ಳು. ಏಹಿ ವೀರ ಗೃಹಂ ಯಾಮೋ ನತ್ವಾಂ ತ್ಯಕ್ತು ಮಿಹೋತ್ಸಹೇ. ಹೇ ಕೃಷ್ಣ ವೀರ, ನಿನ್ನನ್ನು ಬಿಡಲಿಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ, ಮನೆಗೆ ಹೋಗೋಣ ಬಾ ಅಂತ ಕರೆದ್ಲಂತ. ಶ್ರೀಕೃಷ್ಣ ಹಾಗಿದ್ದ. ತ್ವಯೋನ್ಮಥಿತ ಚಿತ್ತಾಯಾ ಪ್ರಸೀದ ಪುರುಷರ್ಷಭ. ನನ್ನ ಮನಸ್ಸು ನಿನಗೆ ಅರ್ಪಿತವಾಗಿ ಹೋಗಿದೆ, ನಿನ್ನ ಬಿಟ್ಟು ಇರಲಾರ್ದು, ಈಗಲೇ ಮನೆಗೆ ಹೋಗೋಣ ಬಾ ಅಂತ ಕರೀತಾ ಇದ್ದಾಳೆ. ಏವಂ ಸ್ತ್ರೀಯ ಯಾಚ್ಯಮಾನಃ ಕೃಷ್ಣೋ ರಾಮಸ್ಯ ಪಶ್ಯತಃ. ಮನೆಗೆ ಹೋಗೋಣ ಅಂತ ಬಲವಂತ ಮಾಡ್ತಾ ಇದ್ದಾಳೆ ಹೆಣ್ಣು. ಶ್ರೀಕೃಷ್ಣ ಒಂದ್ಸಲಿ ಬಲರಾಮನ ಮುಖ ನೋಡಿದ್ದಂತೆ. ಮುಖಂ ವೀಕ್ಷ್ಯಾನುಗತಾನಾಂ ಚ ಪ್ರಹಸಂಸ್ತಾಂ ಉವಾಚಃ ಏಷ್ಯಾಮಿತೆ ಗೃಹಂ ಶುಭ್ರು ಪುಂಸಾಮಧಿವಿಕರ್ಷಣಂ ಸಾಧಿತಾರ್ಥೋ ಅಗೃಹಾಣಾಂ ನಃ ಪಾಂಥಾನಾಂ ತ್ವಂ ಪರಾಯಣಂ. ನಿನ್ನ ಮನೆಗೆ ಬರಲ್ಲ ಅಂತಲ್ಲ, ಮನೆಗೆ ಬರ್ತೇನೆ. ಈಗಂತೂ ಕೆಲಸ ಮಾಡಬೇಕಾದದ್ದು ಮುಂದೆ ಬಹಳ ಇದೆ, ಈಗಲೇ ಬಾ ಅಂತ ಒತ್ತಾಯ ಮಾಡಬೇಡ, ನಿನ್ನ ಮನೆಗೂ ಬಂದು ನಿನ್ನನ್ನು ಅನುಗ್ರಹಿಸ್ತೇನೆ ಅಂತ ಕೃಷ್ಣ ಅಲ್ಲಿದ ಹೊರಟ. ವಿಸೃಜ್ಯ ಮಾಧ್ವ್ಯಾ ವಾಣ್ಯಾಂ ತಾಂ ವ್ರಜನ್ ಮಾರ್ಗೇ ವಣಿಕ್ಪಥೈ. ಆ ತ್ರಿವಕ್ರೆಯನ್ನು ಬೀಳ್ಕೊಟ್ಟು ಅವಳನ್ನು ಅಲ್ಲೇ ಬಿಟ್ಟು ಮಧುರವಾದ ಮಾತಿನಿಂದ ಅವಳನ್ನು ಸಮಾಧಾನಪಡಿಸಿ ಅಲ್ಲಿದ ಕೃಷ್ಣ ಮುಂದಿನ ಅಂಗಡಿಯ ಬೀದಿಗಳಲ್ಲಿ ಸಾಲುಗಳ ಮುಂದೆ ಹೊರಟ ಅಂತ ಭಾಗವತದ ಕಥೆ ಹೇಳ್ತದೆ. ಈ ಚರಿತ್ರೆಯ ಸಂದೇಶ ಏನು? ಅವಳು ಕೃಷ್ಣನಿಗೆ ಮಾಡಿದ್ದು ಅಲಂಕಾರ, ಅನುಲೇಪನಗಳಿಂದ ಅಲಂಕಾರ ಮಾಡಿದ್ದಾಳೆ, ಗಂಧಗಳಿಂದ. ಅವಳ ದೇಹ ವಕ್ರ ಇತ್ತು, ಆದರೆ ಅವಳ ಬುದ್ಧಿ ಮಾತ್ರ ಚೆನ್ನಾಗೇ ಇತ್ತು. ನಮ್ಮಲ್ಲಿ ವ್ಯತ್ಯಾಸ ಏನು ಅಂದರೆ ದೇಹ ಚೆನ್ನಾಗಿದೆ, ಬುದ್ಧಿ ವಕ್ರ ಆಗಿದೆ. ಬುದ್ಧಿ ವಕ್ರ ಆದರೆ ಯಾವ ಕೆಲಸವೂ ಸರಿಯಾಗಲಾರ್ದು. ಲೌಕಿಕ ಕೆಲಸ ಅಷ್ಟೇ ಅಲ್ಲ, ದೈವದ ಕೆಲಸವೂ ಸರಿಯಾಗಲಾರ್ದು.
ಭಗವಂತನಲ್ಲಿ ಬುದ್ಧಿ ಸರಿಯಾಗಿ ಓಡಲಾರ್ದು. ಅವಳಿಗೆ ಹಾಗಲ್ಲ, ದೇಹ ವಕ್ರ ಇದ್ದರೂ ಶ್ರೀಕೃಷ್ಣ ನನ್ನ ದೈವ ಅಂತ ಪತ್ತೆ ಹಚ್ಚಿ ನನ್ನ ಪರದೈವ ಇವನು ಅಂತ ಹೇಳಿ ಅವನನ್ನು ಅಲಂಕಾರ ಮಾಡಿ ದೇಹವನ್ನೂ ಸರಿಪಡಿಸ್ಕೊಳ್ಳೋ ಹಾಗೆ ಮಾಡಿಕೊಂಡು ನಾವು ವ್ಯತ್ಯಾಸ ಮಾಡಿಕೊಳ್ಬೇಕಿದೆ. ಹೇ ಕೃಷ್ಣ, ನಮಗೆ ಬುದ್ಧಿನೇ ವಕ್ರ ಆಗಿದೆ, ದೇಹ ಮಾತ್ರ ಚೆನ್ನಾಗಿದೆ. ನಿನ್ನನ್ನು ನಾವು ಸೈರಂಧ್ರಿಯಂತೆ ಗಂಧದಿಂದ ಅನುಲೇಪನ ದಿನನಿತ್ಯ ಮಾಡ್ತೇವೆ, ನಿನ್ನಲ್ಲೂ ಅಲಂಕಾರ ಮಾಡ್ತೇವೆ ಪುಷ್ಪಗಳಿಂದ, ಗಂಧದಿಂದ. ಸೈರಂಧ್ರಿಯ ದೇಹವನ್ನು ಸರಿಪಡಿಸಿದಂತೆ ನಮ್ಮ ಬುದ್ಧಿಯನ್ನು ಸರಿಪಡಿಸಿಬಿಡು ಅಂತ ಪ್ರಾರ್ಥನೆ ಮಾಡಬೇಕಂತ ಹಿರಿಯರು ಭಾಳ ಚೆನ್ನಾಗಿ ಹೇಳ್ತಾರೆ. ಭಗವಂತನ ಪೂಜೆ ದಿನನಿತ್ಯ ಮಾಡಬೇಕಾದದ್ದು ಷೋಡಶೋಪಚಾರಗಳಿಂದ. ಷೋಡಶ ಅಂದರೆ 16 ಉಪಚಾರಗಳಿಂದ ದೇವರ ಪೂಜೆ ನಡಿಬೇಕು ಅಂತಿದೆ.
ನೋಡೋ ಹಾಗಿತ್ತಂತೆ, ಆಶ್ಚರ್ಯ ಪಡೋ ಹಾಗಿತ್ತಂತೆ. ಆಮೇಲೆ ಕಂಸಸ್ತು ಧನುಷೋ ಭಗ್ನಂ ದಕ್ಷಿಣಾಂ ಸ್ವಬಲಸ್ಯ ಚ ವಧಂ ನಿಶಮ್ಯ ಗೋವಿಂದ ರಾಮ ವಿಕ್ರೀಡಿತಂ ಪರಂ. ಒಂದೊಂದು ವಿಷಯ ಮುಟ್ಟಿಸ್ಲಿಕ್ಕೆ ಅಂತ ಕೆಲವರಿದ್ರು. ಕಂಸನಿಗೆ ಹೋಗಿ ವಿಷಯ ಮುಟ್ಟಿಸ್ಬೇಕಲ್ಲ, ಹ್ಯಾಕ್ ಪರಾಕ್ರಮ ಮೆರೆದ ಕಂಸ ತನ್ನ ಸೈನ್ಯವನ್ನೆಲ್ಲ ಕೃಷ್ಣ ಬಲರಾಮರು ಹ್ಯಾಕ್ ಕೊಂದು ಹಾಕಿದ್ರು. ಎಲ್ಲ ವಿಷಯ ಮುಟ್ಟಂತವನಿಗೆ ಒಂದೊಂದೇ ವಿಷಯ ಮುಟ್ತಾ ಇದೆ, ಹೀಗೆಲ್ಲ ನಡೆದಿದೆ ಅಂತ. ಅದರ್ಶನಂ ಸ್ವಶಿರಸಃ ಪ್ರತಿರೂಪೇಶು ಸತ್ಸ್ವಪಿ ಅಸತ್ಯಪಿ ದ್ವಿತೀಯೇ ಚ ದ್ವೈರೂಪ್ಯಂ ಜ್ಯೋತಿಷಾಂ ಯಥಾ ಸ್ವಪ್ನೇ ಪ್ರೇತಪರಿಶ್ವಂಗಃ ಖರಯಾನಂ ವಿಸಾದನಂ ಯಾಯಾನ್ನದಲ ಅದನ್ನು ವರ್ಣನೆ ಮಾಡ್ತಾರೆ. ಶ್ರೀಕೃಷ್ಣನ ಈ ಥರ ಪರಾಕ್ರಮ, ಬಲರಾಮನ ಪರಾಕ್ರಮ ಇದು ನಡೀತಾ ಇದ್ದದ್ದು ಕಂಸನಿಗೆಲ್ಲ ಒಂದು ದುಶ್ಶಕುನಗಳಾಗಲಿಕ್ಕೆ ಶುರುವಾಗಿದೆ. ದುಶ್ಶಕುನ ಅಂತ ಕರೀತಾರೆ. ಆ ಪುರಾಣದಲ್ಲಿ ದುಶ್ಶಕುನಗಳನ್ನು ವರ್ಣನೆ ಮಾಡ್ತಾರೆ. ಅದೆಲ್ಲ ಅವನಿಗೆ ದುಶ್ಶಕುನದಂತ ಆಗ್ತಾ ಇದೆ. ಆದರೆ ಕೃಷ್ಣ ಬಲರಾಮರು ಮಾಡ್ತಿದ್ದ ಪರಾಕ್ರಮವನ್ನು ನೋಡಿ ಮಥುರಾ ಪಟ್ಟಣದವರೆಲ್ಲ ಪಟ್ಟಣಿಗರು ಸಂತೋಷ ಪಡ್ತಾ ಇದ್ರು. ಕಂಸನ ಕಾಲ ಬಂತು ಅಂತ, ಹತ್ರ ಬಂತು ಸಂಹಾರದ ಕಾಲ. ತೇಷು ಪೌರ ಜಾನಪದ ಬ್ರಹ್ಮಕ್ಷತ್ರ ಪುರೋಗಮಾಃ ಯಥೋಪಜೋಷ ವಿವಿಷು ರಾಜಾನಶ್ಚ ಕೃತಾಸನಾಃ. ಇನ್ನು ಮಲ್ಲ ಯುದ್ಧ ಆಗಬೇಕು. ಕಂಸ ಏರ್ಪಾಡು ಮಾಡಿದ್ದ ಒಂದು ಜಾಗದಲ್ಲಿ ಅದೊಂದು ದೊಡ್ಡ ಭೂಮಿ ಮಲ್ಲ ಯುದ್ಧ ನಡೀಲಿಕ್ಕೆ ಅಂತ. ಅಲ್ಲಲ್ಲಿ ಆಸನಗಳನ್ನು ಏರ್ಪಾಡು ಮಾಡಿದ್ರು. ಅಲ್ಲಿಗೆ ಪಟ್ಟಣಿಗರು ಬಂದು ಸೇರಿಕೊಂಡ್ರು. ಕಂಸನೂ ಬಂದ, ತನ್ನ ಮಂತ್ರಿಗಳನ್ನು ಕರ್ಕೊಂಡು ಬಂದ, ಬೇರೆ ಬೇರೆ ರಾಜರುಗಳು ಬಂದರು, ಸಾಮಂತ ರಾಜರನ್ನು ಕರೆಸಿದ್ದ, ವಾದ್ಯ ಘೋಷಗಳು ಮೊಳಗುತ್ತಿದ್ದಾವೆ, ಮಲ್ಲರು ಬಂದಿದ್ದಾರೆ. ಇನ್ನು ರಂಗದಲ್ಲಿ ಪ್ರವೇಶ ಮಾಡಬೇಕು. ಯಾರ್ಯಾರು ಬಂದಿದ್ರು? ಚಾಣೂರು, ಮುಷ್ಟಿಕಃ, ಕೂಟಃ, ಛಲಃ, ಕೋಸಲ ಏವ ಚ ತಾಸೇವೋಪಸ್ಥಾನಂ ಬಲ್ಲು ವಾದ್ಯ ಪ್ರಹರ್ಷಿತಾ. ಈ ಮಲ್ಲ ಯುದ್ಧ ಅಂತ ಮಾಡಿದಾಗ ಒಬ್ಬೊಬ್ಬ ಮಲ್ಲರು ಬರುವಾಗ ಒಂದೊಂದು ವಾದ್ಯ ಬಾರಿಸ್ತಾ ಇರ್ತಾರೆ. ಹಾಗೆ ಆ ಮಲ್ಲ ಯುದ್ಧದಲ್ಲಿ ಪ್ರವೇಶಿಸುವಾಗಲೇ ಚಾಣೂರ ಮಲ್ಲ, ಮುಷ್ಟಿಕ ಮಲ್ಲ, ಕೂಟ ಮಲ್ಲ, ಛಲ ಮಲ್ಲ, ಕೋಸಲ ಮಲ್ಲ ಬರುವಾಗಲೇ ಭಾರಿ ಭಾರಿ ವಾದ್ಯಗಳನ್ನು ಮೊಳಗಿಸಿಕೊಂಡು ತಮ್ಮ ಪರಿವಾರವನ್ನು ಜಯಘೋಷ ಹಾಕಲಿಕ್ಕೆ ಅಂತ ಇಟ್ಟುಕೊಂಡು ಬಂದರು. ನಂದಗೋಪಾದಯೋ ಗೋಪ ಭೋಜರಾಜ ಸಮಾಹುತ. ನಂದಗೋಪಾದಿಗಳು ನಂದಗೋಕುಲದಿಂದ ಬಂದಿದ್ದಾರೆ. ಗೋಕುಲದ ಗೊಲ್ಲ ಬಾಲಕರು. ನಿವೇದಿತೋಪನಯನ ಅಂತ ಏಕಸ್ಮಿನ್ ಮಂಚ ಆವಿಶಂತ. ಬಂದವರಿಗೆಲ್ಲ ಕಂಸ ಯಾರನ್ನೂ ಕೂಡ ಅವಮಾನ ಮಾಡಿದಂತೆ ಅವರವರಿಗೆ ಯೋಗ್ಯವಾದ ಸ್ಥಾನವನ್ನು ಮೊದಲೇ ನಿರ್ದೇಶ ಮಾಡಿದ್ದಂತೆ. ನಂದಗೋಪಾದಿಗಳೆಲ್ಲ ಗೋಕುಲದಿಂದ ಬಂದಿದ್ದಾರೆ, ಅವರಿಗೆ ಅಲ್ಲಿ ಕೂಡಿಸ್ಲಿ. ಕೋಸಲ ದೇಶದಿಂದ ಕೆಲವರು ಬಂದಿದ್ದಾರೆ, ಅವರಿಗೆ ಇಲ್ಲಿ ಕೂಡಿಸ್ಲಿ ಅಂತ ಒಂದೊಂದು ಕಡೆಯಲ್ಲಿ ಅವರವರಿಗೆ ಆಸನದ ವ್ಯವಸ್ಥೆ ಮಾಡಿಸಿದ್ದಾರೆ. ಅಲ್ಲಲ್ಲೇ ಕೂತರು. ಕರೀಂದ್ರ ತಮಭಿನೃತ್ಯ ಕರೇಣ ತರಸಾಗ್ರಹಿ. ನಂದಗೋಪಾಲಿಗಳ ಆಸನ ಸ್ವೀಕಾರ ಮಾಡಿದ ಮೇಲೆ ಕೃಷ್ಣ ಬಲರಾಮರು ಮಲ್ಲ ಯುದ್ಧದಲ್ಲಿ ಪ್ರವೇಶ ಮಾಡುವ ಮುನ್ನ ಆನೆ ಬಂದು ಕೃಷ್ಣ ಬಲರಾಮರನ್ನು ತಡೀತದಂತೆ. ಕರೀಂದ್ರ ಸ್ತಮಭಿನೃತ್ಯ ಕರೇಣ ತರಸಾಗ್ರಹಿ. ಆನೆ ಬಂದು ತಡೀತದೆ ಅಂತ ವಿವರಣೆ ಮಾಡ್ತಾರೆ ಮುಂದೆ. ಹೇಗಿತ್ತು? ಅಥ ಕೃಷ್ಣಶ್ಚ ರಾಮಶ್ಚ ಕೃತ ಶೌಚೋಪರಂತಪೌ ಮಲ್ಲದುಂದುಭಿರ್ಘೋಷಂ ಶುತ್ವಾ ದ್ರಷ್ಟೋಪೇಯತು. ಮಲ್ಲರ ದುಂದುಭಿ ನಿರ್ಘೋಷವನ್ನು ಕೇಳಿ ತಾವು ರಂಗದ್ವಾರದಲ್ಲಿ ಹೋಗೋಣ ಇನ್ನು ಅಂತ ಒಳಗೆ ಪ್ರವೇಶ ಮಾಡಲಿಕ್ಕೆ ಅಂತ ಹೋಗ್ತಾರೆ. ರಂಗದ್ವಾರದಲ್ಲೇನೆ ಕೋಲೆ ಹಾಕಿಡ ಆನೆ ಬಂದ್ಬಿಟ್ಟು ಎಲ್ಲರದ್ದು ಒಳಗೆ ಬಿಟ್ಟಾಗ ಇವರನ್ನು ಬಿಡಬೇಕೋ ಬೇಡ, ಬಿಡ್ತಾ ಇಲ್ಲ. ಮೊದಲೇ ಹೇಳ್ಕೊಟ್ಟಿದ್ರು ಮಾವುತನಿಗೆ, ಅವರಿಬ್ಬರು ಬಂದರೆ ಅವ್ರದ್ದು ಮೊದಲೇ ಚಿತ್ರ ತೋರಿಸ್ಬಿಟ್ಟಿದ್ರು. ಇಂಥವರೇ ಅವ್ರು ಬಂದರೆ ಒಳಗೆ ಬಿಡಬೇಡ, ಅಲ್ಲೇ ಮುಗಿಸ್ಬಿಡು. ರಂಗದ್ವಾರ ಸಮಾಸಾಧ್ಯ ತಸ್ಮಿನ್ ಗಜಮವಸ್ಥಿತಂ ಅಪಶ್ಯತ ಕೋಲಯಾಪೀಠಂ ಕೃಷ್ಣೋ ಅಂಬಷ್ಟ ಪ್ರಚೋದಿತಂ. ಅಂಬಷ್ಟ ಅಂದರೆ ಮಾವುತ. ಅವನಿಂದ ಪ್ರೇರೇಪಿತವಾದ ಕೋಲೆಯ ಪೀಠ
ಶ್ರೀಕೃಷ್ಣ ಬಲರಾಮರನ್ನು ಕಂಡಿತು. ಬದ್ಧ್ವಾ ಪರಿಕರಂ ಶೌರಿ ಸಮೂಹ್ಯ ಕುಟಿಲಾಲಕ, ತನ್ನ ಪರಿಕರಗಳನ್ನು ಕೃಷ್ಣ ಬಂಧಿಸಿಕೊಂಡು ಗುಂಗುರು ಗುಂಗುರು ಕೂದಲನ್ನು ಕೂಡ ಹಿಂಬದಿಯಲ್ಲಿ ಮಾಡಿಕೊಂಡು ಕಟ್ಟಿ, ಉವಾಚ ಹಸ್ತಿಪಂ ವಾಚ ಮೇಘನಾದ ಗಭೀರಯ, ಮಾವುತನನ್ನು ನೋಡಿ ಕೃಷ್ಣ ಮಾತನಾಡಿಸ್ತಾ ಇದ್ದಾನಂತೆ. ಆನೆ ಮುಂದೆ ಬರ್ತಾ ಇರುವಾಗ, ಅಂಬಷ್ಟ ಅಂಬಷ್ಟ ಮಾರ್ಗಂ ನಾವು ದೇಹಿ, ಹೇ ಅಂಬಷ್ಟ ನಾವು ಒಳಗೆ ಹೋಗಬೇಕಿದೆ, ದಾರಿ ಬಿಡು. ಆನೆಯನ್ನು ಕೊಲ್ಲಬೇಕು ಅಂತ ಕೃಷ್ಣ ಏನು ಇರಲಿಲ್ಲ, ಅಲ್ಲ ಸರ್ವಜ್ಞ, ಅವನಿಗೆಲ್ಲ ಗೊತ್ತಿರ್ತದೆ. ಆದರೂ ಮಾತನಾಡ್ತಾನೆ, ಅಂಬಷ್ಟ ಅಂಬಷ್ಟ ದೇಹಿ ಮಾರ್ಗಂ, ಹೇ ಅಂಬಷ್ಟ ದಾರಿ ಬಿಡೋ, ಒಳಗೆ ಹೋಗಬೇಕು ನಾವು. ದಾರಿ ಬಿಡಲಿಲ್ಲ ಅಂದರೆ ನಿನ್ನ ಆನೆಯನ್ನು ಕೊಂಡು ಒಳಗೆ ಹೋಗ್ತೇನೆ ಅಂತ ಕೃಷ್ಣ. ಮತ್ತೇನು ಮಾಡಬೇಕು? ನೋಚೇತ್ ಸಕುಂಜಲಂ ಸ್ವಾದ್ಯ ನಯಾಮಿ ಅನಸಾಧನಂ. ಈ ಕೃಷ್ಣ ಯಾವಾಗ ಬೈದ, ಅಂಬಷ್ಟನಿಗೆ ಸಿಟ್ಟು ಬಂತು. ಸಿಟ್ಟಿನಿಂದ ಆನೆಯನ್ನು ಮತ್ತೆ ಪ್ರೇರಣೆ ಮಾಡಿದ, ಕೃಷ್ಣನನ್ನು ಕೊಲ್ಲಿಕ್ಕೆ ಹೋಗು ಅಂತ. ಚೋದಯಾಮಾಸ ಕೃಷ್ಣಾಯ ಕಾಲಾಂತಕಮಯಮೋಮಂ, ಪ್ರೇರೇಪಿಸಿದ್ದಕ್ಕೆ ಆನೆ ಕೃಷ್ಣನನ್ನು ಮುಂಬದಿಯಲ್ಲಿ ಬಂದು ತನ್ನ ಸೊಂಡೆಲಿನಿಂದ ಹಿಡಿದು ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತದೆ. ಕರಾನ್ ವಿಗಲಿತ ಸೋಮಂ ನಿಹತ್ಯಾಶ್ವಲೀಯತ, ಸಂಕೃದ್ಧಸ್ತಮ ಚಕ್ಷಾಣೋ ಘ್ರಾಣ ದೃಷ್ಟಿ ಸಕೇಶವಂ. ಕೃಷ್ಣನನ್ನು ಕೊಲ್ಲಬೇಕು ಅಂತ ಬಂದಂಥ ಆನೆಯನ್ನು ಶ್ರೀಕೃಷ್ಣ ಸೊಂಡಿಲ ಮೇಲೆ ಹತ್ತಿದಂತೆ ಮಾಡಿ, ಸೊಂಡಿಲ ಮೂಲಕನೇ ಅದರ ಕುಂಭಸ್ಥಳದ ಮೇಲೆ ಹಾರಿ ನಿಂತು ತನ್ನ ಮುಷ್ಟಿಯಿಂದ ಆ ಆನೆಯ ಕುಂಭಸ್ಥಳವನ್ನು ಜೋರಾಗಿ ತಾಡನೆ ಮಾಡಿದ. ಅಂಬಷ್ಟನನ್ನು ಕೊಲ್ತಾನೆ, ಆನೆಯನ್ನು ಕೊಲ್ತಾನೆ ಅಂತ ಭಾಗವತ ಹೇಳ್ತದೆ. ಅಂಬಷ್ಟ ಸತ್ತ, ಆನೆಯೂ ಸತ್ತೋಯಿತು. ಪುಚ್ಛೆ ಪ್ರಗೃಹ್ಯಾತಿಮಲಂ ಧನುಷಃ ಪಂಚವಿಂಶತಿ ವಿಚಕರ್ಷ ಯಥಾನಾಂ ಸುಪರ್ಣ ಇವ ಲೀಲೆಯ. ಆನೆಯ ಜೊತೆಗೆ ಕೃಷ್ಣ ಮಾಡಿದ ಯುದ್ಧವನ್ನು ವರ್ಣನೆ ಮಾಡ್ತೀವಿ. ಹೇಗೆ ಯುದ್ಧ ಮಾಡಿದ, ಅಂಬಷ್ಟನನ್ನು ಹಾಕುವಂತ ಅಂತ ಭಾಗವತ ವರ್ಣನೆ ಮಾಡಿದೆ. ಹೀಗೆ ಮೊದಲು ಕೂಲೆಯ ಪೀಠದ ಸಂಹಾರ, ಆಮೇಲೆ ಅಂಬಷ್ಟನ ಸಂಹಾರ ಅಂತ ನಡೆದದ್ದನ್ನು ಪುರಾಣ ಹೇಳ್ತದೆ. ಅದರ ಹಲ್ಲು ಕಿತ್ತಿದ, ಕುಂಭಸ್ಥಳವನ್ನು ಭೇದಿಸಿದ, ಹಸ್ತಿಪಕನನ್ನು ಸಂಹಾರ, ದಂತ ಮುತ್ಪಾಟ್ಯತೆ ನೇಮಂ ಹಸ್ತಿಪಾಂಶ್ಚ ಅಹನತ್ ಹರಿಹಿ ಮೃತಕಂ ದ್ವಿಪಮುತ್ಸೃಜ್ಯ ದಂತಪಾಣಿ ವಿರೇಜತು. ಸತ್ತಂಥ ಆನೆಯ ದಂತವನ್ನು ಕೈಯಲ್ಲಿ ಹಿಡಿದೇ ಹೊರಟಂತೆ ಮುಂದೆ. ಕೋಲೆಯಾಗಿರುವ ದಂತವನ್ನೇ ಕಿತ್ತುಬಿಟ್ಟಿದ್ದ ಕೃಷ್ಣ. ಅದೊಬ್ಬ ಅಸುರ. ಹಾಗಾಗಿ ಅವನು ಹಿಡಿದುಕೊಂಡು ಬಹಳ ಶೋಭಿಸಿದ ಕೃಷ್ಣ ಅಂತ ವರ್ಣನೆ ಮಾಡುತ್ತದೆ. ಅಸನ್ಯಸ್ತ ವಿಷಾಣಾಸೃ ಮದಬಿಂದು ತಿರಂಕಿತೋ ವಿರೂಢ ಸ್ವೇದ ಕಡಿತ ವದನಾಂಬುಹಾವಿಭೋ ಅಂತ ವರ್ಣನೆ ಮಾಡ್ತಾರೆ. ಹಲ್ಲು ಕಿತ್ತಿದ ಮೇಲೆ ಆನೆಯ ಮದಬಿಂದುಗಳೆಲ್ಲ ಹೊರಸೋರ್ತು ಅದು ಕೃಷ್ಣ ಬಲರಾಮನ ಮೇಲೆ ಬೀಳ್ತು. ಅದರಿಂದಲೂ ಮತ್ತಷ್ಟು ಶೋಭೆಗೊಂಡರು ಕೃಷ್ಣ ಬಲರಾಮರು, ಚೆನ್ನಾಗಿ ಶೋಭಿಸ್ತಾ ಇದ್ದಾರೆ. ಹೀಗೆ ಕೃಷ್ಣ ಬಲರಾಮರು ಮಾಡಿದಂತಹ ಆ ಅಂಬಷ್ಟ ಕೋಲೆಯಾಪೀಠದ ಸಂಹಾರವನ್ನು ಕಣ್ಣಿಗೆ ಕಟ್ಟುವಂತೆ ಪುರಾಣ ವರ್ಣನೆ ಮಾಡಿ ಹೇಳ್ತದೆ. ಭಾರೀ ಪರಾಕ್ರಮದ ಅರ್ಥ. ಏನಿದರ ಸಂದೇಶ? ರಾಜರು ವರ್ಣನೆ ಮಾಡ್ತಾ ಹೇಳ್ತಾರೆ, ಕಂಸನ ಸಂಹಾರ ಮುಂದಾಗಲಿಕ್ಕಿದೆ. ಈಗ ಮೊದಲು ಸಂಹಾರ ಮಾಡಿದ್ದು ಆನೆಯನ್ನು. ಅದು ಹೇಗಿತ್ತು? ಆನೆ ಮತ್ತು ಆನೆಯನ್ನು ಸಾಕ್ತಾ ಇದ್ದ ಮಾವುತ. ಅದಕ್ಕೆ ಅವರಂತಾರೆ, ಈ ದೊಡ್ಡ ದೊಡ್ಡ ಯಾತ್ರೆಗೆ ಹೊರಟಾಗ ವಾಹನಗಳು ಎಲ್ಲೂ ಕೈ ಕೊಡದೇ ಇರಲಿ ಅಂತ ತೆಂಗಿನಕಾಯಿಯಿಂದ ನಿವಾರಿಸಿ ಒಯ್ಯೋದು ಅಂತಿರ್ತದೆ, ದೃಷ್ಟಿ ತೆಗೆಯೋದು. ಶ್ರೀಕೃಷ್ಣ ಕಂಸನಿಗೆ ನರಕ ಯಾತ್ರೆ ಮಾಡಿಸ್ತಾ ಇದ್ದಾನೆ ಮುಂದೆ. ಯಾತ್ರೆ ನಿರ್ವಿಘ್ನವಾಗಿ ಸಾಗಬೇಕಲ್ಲ. ಕಂಸ ನೇರವಾಗಿ ನರಕಕ್ಕೆ ಹೋಗಿ ಸೇರಬೇಕು ಅಂದರೆ ಯಾತ್ರೆ ಮಧ್ಯದಲ್ಲಿ ವಿಘ್ನ ಬರಬಾರ್ದು, ಅವನ ನರಕ ಯಾತ್ರೆ. ಅದಕ್ಕೆ ಗೋಕುಲದಿಂದ ಬರುವಾಗ ತೆಂಗಿನಕಾಯಿ ತಂದಿರಲಿಲ್ಲ ನಿವಾಳಿಸಬೇಕು ಅಂದರೆ. ಆನೆ ಸಿಕ್ತಲ್ಲ, ಆನೆಯನ್ನೇ ಕೈಯಲ್ಲಿ ಎತ್ತಿ ನೆಲಕ್ಕೆ ಅಪ್ಪಳಿಸಿದ್ದು, ಮಾವುತನನ್ನು ಅಪ್ಪಳಿಸಿದ್ದು ಹೇಗೆ ಕಾಣ್ತಾ ಇತ್ತು ಅಂದರೆ
ಮುಂದೆ ಮಾಡುವ ಕಂಸನ ನರಕ ಯಾತ್ರೆಗೆ ತೆಂಗಿನಕಾಯಿ ನಿವಾರಿಸಿ ಒಗೆದಾಗಿತ್ತು ಅಂತಾರೆ. ಹೀಗೆ ಕೃಷ್ಣನ ಕೋಲೆಯಾತ್ರಿಗಳ ಸಂಹಾರ ಬಹಳ ಚಮತ್ಕಾರ. ಆಮೇಲೆ ರಂಗಪ್ರವೇಶ ಮಾಡ್ತಾರೆ. ರಂಗಂ ವಿವಿಷಿತು ರಾಜನ್ ಗಜದಂತವರಾಯುಧೌ. ಬೇರೆ ಆಯುಧ ಬೇಡ ಕೃಷ್ಣನಿಗೆ. ಕೋಲೆಯಾತ್ರಿಗಳನ್ನು ಕೊಂದಿದ್ದಕ್ಕೆ ಎರಡೂ ಕಡೆಯಲ್ಲಿದ್ದ ದಂತ ಒಂದು ಬಲರಾಮನ ಕೈಯಲ್ಲಿ ಒಂದು ಕೃಷ್ಣನ ಕೈಯಲ್ಲಿ ಸೇರಿತ್ತಂತೆ. ಹಾಗಾಗಿ ದಂತವೇ ಆಯುಧವಾಗಿಬಿಟ್ಟಿದೆ. ದಂತಾಯುಧರಾಗಿ ಒಳಪ್ರವೇಶ ಮಾಡಿದ್ದಾರೆ. ಹ್ಯಾಕ್ ಕಾಡ್ತಾ ಇದ್ದ ಕೃಷ್ಣ ಆಗುವಂತ ಹೇಳ್ತದೆ. ಕೃಷ್ಣನ ಆ ರೂಪವನ್ನು ಸುತ್ತಲೂ ಮಲ್ಲರು, ಬೇರೆ ಬೇರೆ ರಾಜರುಗಳು, ಮಥುರಾ ಪಟ್ಟಣದ ನಿವಾಸಿಗಳು, ಗೋಕುಲದ ನಿವಾಸಿಗಳು, ಸಾಮಂತ ರಾಜರು, ಮಧ್ಯದಲ್ಲಿ ದೊಡ್ಡ ಕಂಸನ ಮಂಚ, ಅದರ ಮೇಲೆ ಕೂತಿದ್ದ, ಸುತ್ತಲೂ ಮಂತ್ರಿಗಳು, ಮಂತ್ರಿಪುತ್ರರು, ಸೈನಿಕರು, ಮಧ್ಯದಲ್ಲಿ ಕೃಷ್ಣ ಬರ್ತಾ ಇದ್ದಾನೆ. ಬಲರಾಮ ಬರ್ತಿದ್ದಾನೆ. ಹ್ಯಾಕ್ ಕಾಣಿಸ್ತಿದ್ದ ಕೃಷ್ಣ? ಮಲ್ಲಾನಾಂ ಅಶನಿರ್ಣಾಂ ಯದುವರೋ ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್ ಗೋಪಾನಾಂ ಸ್ವಜನೋ ಸತಾಂ ಕ್ಷಿತಿವೃತಾಂ ಶಾಸ್ತಾ ಸ್ವಪಿತ್ರೋ ಶಿಶು ಮೃತ್ಯುರ್ಭೋಜಪತೆ ವಿಧಾತೃಮೀತಃ ತತ್ವಂ ಪರಂ ಯೋಗಿನಾಂ ವೃಷ್ಣೀನಾಂ ಚ ಪತಿಃ ಸದೈವ ಶುಶುಭೆ ರಂಗೇಚ್ಯುತಃ ಸಾಗ್ರಜಃ. ಭಾಗವತ ಕೃಷ್ಣ ಕಂಡದ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಸುತ್ತಲೂ ಇದ್ದ ಮಲ್ಲರು ಯುದ್ಧ ಮಾಡಲಿಕ್ಕೆ ನಿಂತಿದ್ರಲ್ಲ, ಅವರಿಗೆಲ್ಲ ಕೃಷ್ಣ ವಜ್ರಾಯುಧ ಕಂಡಾಗ ಕಾಣಿಸ್ತಿದ್ದಂತೆ. ಮಲ್ಲಾನಾಂ ಅಶನಿ ನೃಣಾಂ ನರವರಃ. ಸಾಮಾನ್ಯ ಮನುಷ್ಯರು ಪ್ರೇಕ್ಷಕರಾಗಿ ಬಂದಿದ್ರು. ಅವರಿಗೆಲ್ಲ ನಮಗಿಂತ ಅತ್ಯಂತ ಶ್ರೇಷ್ಠನಿದ್ದಾನಲ್ಲ ಅಂತ ಕಾಣಿಸ್ತಿದ್ದಂತೆ. ನರೋತ್ತಮನಾಗಿದ್ದ. ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್. ಅಲ್ಲಿದ್ದ ಸ್ತ್ರೀಯರಿಗೆ ಕೃಷ್ಣ ಮನ್ಮಥ ಕಂಡಾಗ ಕಾಣಿಸ್ತಿದ್ದಂತೆ. ಗೋಪಾಲಾಂ ಸ್ವಜನೋ. ಗೋಪಾಲಕರು ಬಂದಿದ್ರಲ್ಲ, ಗೋಪಾಲಕರು, ಅವರಿಗೆಲ್ಲ ಕೃಷ್ಣ ನಮ್ಮ ಗೋಪಾಲಕರಲ್ಲಿ ಒಬ್ಬ, ನಮ್ಮವ ಇವತ್ತು ಮಲ್ಲ ಯುದ್ಧ ಮಾಡಲಿಕ್ಕೆ ಬಂದಿದ್ದಾನೆ ಅಂತ ನಮ್ಮವ ನಮ್ಮವ ಅಂತ ಕಾಣ್ತಾ ಇದ್ದಂತೆ. ಅಸತಾಂ ಕ್ಷಿತಿವೃತಾಂ. ಕಂಸನಿಗೆ ಸಹಾಯ ಮಾಡ್ತಾ ಇದ್ದ ಕೆಲವು ರಾಜರಿದ್ದರು, ದುರ್ಜನ ರಾಜರು. ಅವರಿಗೆಲ್ಲ ಶಾಸಕನಾಗ್ಕೊಂಡಂತೆ ಕೃಷ್ಣ. ನಿಮಗೆಲ್ಲ ಒಂದು ಶಾಸ್ತಿ ಮಾಡ್ತೀನಿ, ಕಂಸನಿಗೆ ಸಹಾಯ ಮಾಡ್ತಿದ್ದೀರಾ ನೀವೆಲ್ಲ, ಅದರ ಬಗ್ಗೆ ಶಾಸಕನಾಗಿ ಕಂಡ. ಶಾಸ್ತ ಸ್ವಪಿತ್ರೋಹೋ. ತನ್ನ ತಂದೆ ತಾಯಿಯರು ನಂದ, ಗೋಪ, ವಸುದೇವ ಅವರೆಲ್ಲ ಬಂದಿದ್ರು. ಅವರಿಗೆಲ್ಲ ಶಿಶುವು, ನನ್ನ ಮಗ ಅಂತ ಅವರಿಗೆ ಮಗನೆಂಬ ಭಾವ ಬಂದಿತ್ತಂತೆ. ಮೃತ್ಯುರ್ಭೋಜಪತೆ. ಪ್ರತಿಯಾಗಿ ಯಂತ್ರದ ಮಂಚದಲ್ಲಿ ಕಂಸ ಕೂತಿದ್ದ ಭೋಜಪತಿ, ಅವನಿಗೆ ಕೃಷ್ಣ ಆಗಲೇ ಮೃತ್ಯು ಕಂಡಾಗ ಕಂಡಂತೆ. ವಿಧಾತೃವಿಹಿತಃ ತತ್ವಂ ಪರಂ ಯೋಗಿನ. ಯಾವಾಗಲೂ ತಪಸ್ಸು ಮಾಡಿ ಕಾಮ ಕ್ರೋಧಗಳನ್ನು ನಿಗ್ರಹ ಮಾಡಿಕೊಂಡು ಇಂದ್ರಿಯಗಳನ್ನು ನಿಗ್ರಹಿಸಿದ ಯೋಗಿಗಳಾದವರಿಗೆಲ್ಲ ಕೃಷ್ಣ ಪರಂ ತತ್ವಂ, ವೇದಾಂತದ ಸಾರಭೂತವಾದ ತತ್ವದಂತೆ ಕೃಷ್ಣ ಕಂಡ. ವೃಷ್ಣೀನಾಂಚ ಪತಿ. ವೃಷ್ಣಿ ಅಂತ ಒಬ್ಬ ಯಾದವರ ಮೊದಲಿಗ ಮುಖಂಡ. ಹಾಗಾಗಿ ಯಾದವರಿಗೆಲ್ಲ ಕೃಷ್ಣ ಪತಿ, ಯಜಮಾನನೆನಿಸಿದವನಾಗಿ ಸದೈವ ಶುಶುಭೆ. ಎಲ್ಲಿವರೆಗೂ ರಂಗಮಂಟಪದಲ್ಲಿ ಇದ್ನೋ ಅಲ್ಲಿವರೆಗೂ ತನ್ನ ಅಣ್ಣನಿಂದ ಸಹಿತನಾಗಿ ಸೋಲಿಲ್ಲದೆ ಉತ್ಸಾಹ ಹೆಚ್ಚೆಚ್ಚು ಮಾಡಿಕೊಂಡು, ಯುದ್ಧದಲ್ಲಿ ಉತ್ಸಾಹ ಬಹಳ ಮುಖ್ಯ, ಉತ್ಸಾಹಿತನಾಗಿ ಶುಶುಭೆ ಶೋಭಿಸ್ತಾ ಇದ್ದ ಮಂಟಪದಲ್ಲಿ ಅಂತ ವರ್ಣನೆ ಮಾಡ್ತಾರೆ ರಂಗಭೂಮಿ. ಇದು ಭಾಗವತ ಹೇಳುವಂಥ ಮಾತು. ಕೋಲೆಯಾತ್ರಿಗಳ ಸತ್ತಾಗಿದೆ, ಇವರನ್ನು ಗೆಲ್ಲೋದಷ್ಟು ಸುಲಭ ಅಲ್ಲ ಅಂತ ಕಂಸನಲ್ಲಿ ಭಯ ಹುಟ್ಟುಕೊಂಡ್ಬಿಟ್ಟಿದೆ. ಭಯ ಹುಟ್ಟಿದೆ. ಮಲ್ಲರಿಗೆ ಆದೇಶ ಮಾಡ್ತಾನೆ, ಚಾಣೂರ ಮುಷ್ಟಿಕರಿಗೆ, ನೀವೇ ಹೋಗ್ರಿ, ಈಗಲೇ ಕಂಸ ಬಲರಾಮರನ್ನ ಕೊಲ್ರಿ ಅಂತ. ಅವರೊಟ್ಟಿಗೆ ಯುದ್ಧ ಮಾಡಿದ ಕೃಷ್ಣ ಬಲರಾಮರು. ಚಾಣೂರ ಮುಷ್ಟಿಕರ ಜೊತೆ ಯುದ್ಧ ಆಯಿತು. ಅವರಿಬ್ಬರನ್ನ ಸಂಹಾರ ಮಾಡಿದ್ದಾರೆ. ಅವರ ಜೊತೆಗೆ ಬಂದ ಕೆಲವು ಮಲ್ಲರ ಜೊತೆ ಯುದ್ಧ ಮಾಡಿದರು.
ಅವರನ್ನೂ ಕೊಂದು ಹಾಕಿದರು. ಭಗವಾನುವಾಚ ಪ್ರಜಾ ಭೋಜಪತೇರ್ಯೂಯಂ ವಯಂಚಾಪಿ ಮನೇಚರಾಃ ಕರವಾಮ ಪ್ರಿಯಂ ನಿತ್ಯಂ ತನ್ನ ಪರಮನುಗ್ರಹ. ಈ ಯುದ್ಧ ನಡೆಯುವ ಮುನ್ನ ಒಂದಿಷ್ಟು ಕೃಷ್ಣ ಹಾಗೂ ಕಂಸನ ಮಧ್ಯದಲ್ಲಿ ಮಾತುಗಳು ನಡೆದಿದೆ ಅಂತ ಪುರಾಣ ವರ್ಣನೆ ಮಾಡ್ತಾರೆ. ಇವತ್ತು ಮಂಗಳ ಆಗಬೇಕಾದ್ರಿಂದ ಬಹಳ ವಿಸ್ತಾರ ಮಾಡ್ತಾ ಇಲ್ಲ, ಅಲ್ಲಿರುವ ಕೆಲವು ಸಂಗತಿಗಳನ್ನು ನನ್ನ ಮುಂದೆ ಹಂಚಿಕೊಂಡು ಮುಂದೆ ಸಾಗ್ತಾ ಇದೆ. ಕೃಷ್ಣ ಹೇಳಿದಂತೆ, ಕಂಸ, ನಾವೆಲ್ಲ ವನೇಚರ, ಹಳ್ಳಿಗಳಲ್ಲಿ ಕಾಡಿನಲ್ಲಿ ಇರೋರು ನಾವು. ಕೃಷ್ಣನ ಮಾತು, ವಯಂ ವನೇಚರ, ಹಳ್ಳಿ ಕಾಡುಗಳಲ್ಲಿರೋರು. ನೀನು ನಮ್ಮೆಲ್ಲರಿಗೆ ರಾಜನಾಗಿದ್ದೀನಿ, ನಿನಗೇನು ಮಾಡಬೇಕು? ಕರವಾಮ ಪ್ರಿಯಂ ನಿತ್ಯಂ, ಯಾವಾಗಲೂ ನಿನಗೆ ಪ್ರಿಯವಾದದ್ದನ್ನು ಮಾಡಬೇಕಾಗುತ್ತದೆ. ತನ್ನ ಪರಮ ಅನುಗ್ರಹ, ಅದೇ ನಮಗೆ ದೊಡ್ಡ ಅನುಗ್ರಹ. ಬಾಲಾವಯಂ ತುಲ್ಯವಲೈ ಕ್ರೀಡಿಷ್ಯಾಮೋ ಯಥೋಚಿತಂ ಭವೇ ನಿಯುದ್ಧಂ ಮಾ ಅಧರ್ಮಃ ಸ್ಪೃಶೇ ಮಲ್ಲ ಸಭಾಸದಃ. ಎಂಥ ಮಾತು ಕೃಷ್ಣಂದು. ನಾವು ಹುಡುಗರು, ಬಾಲ ಸಣ್ಣವರು, ನಾವು ತುಲ್ಯವಲೈ ಕ್ರೀಡಿಷ್ಯಾಮ, ನಮಗೆ ಸಮಾನ ಬಲ ಇದ್ದವ್ರ ಜೊತೆ ಯುದ್ಧ ಮಾಡಬೇಕು. ಯುದ್ಧದ ನಿಯಮ ಮೀರದಂತೆ ಮಾಡಬೇಕು, ಮೀರದಂತೆ. ನಿಯುದ್ಧಂ ಅಂದರೆ ಇಬ್ಬಿಬ್ಬರೇ ಮಾಡುವಂಥ ಯುದ್ಧ, ನಿಯುದ್ಧ. ಸ್ಪೃಶೇನ್ಮಲ್ಲ, ಯುದ್ಧದ ನಿಯಮ ಮೀರಿರುವಂತೆ ಆಗಬಾರ್ದು. ಮಾಡಿದರೆ ಅಧರ್ಮ. ಯುದ್ಧದಲ್ಲಿ ನಿಯಮ ಅಂತ ಇರ್ತದೆ, ಮಲ್ಲ ಯುದ್ಧ ಮಾಡಬಾರ್ದು, ಹೀಗೀಗೆ ಇರಬೇಕು ಅಂತ. ಅದನ್ನು ಮೀರದಂತೆ ಆಗಬೇಕು ಅಂತ ಕೇಳ್ತಾ ಇದ್ದಾನೆ ಕೃಷ್ಣ. ಅಲ್ಲೇ ಈಗ ಚಾಣೂರ ಕೂಗಿಟ್ಟಂತೆ, ನ ಬಾಲೋ ನ ಕಿಶೋರತ್ವಂ, ನಿನ್ನನ್ನು ನೀನು ಬಾಲಕ ಅಂತೀಯಲ್ಲೋ ಕೃಷ್ಣ, ನೀ ಬಾಲಕ ಅಲ್ಲ ಚಾಣೂರ. ನೀನು ಕಿಶೋರನೂ ಅಲ್ಲ, ಬಲಶ್ಚ ಬಲಿರಾಂಬರಃ, ನಮಗೆ ಗೊತ್ತಿದೆ ನೀನು ಬಲಿಷ್ಠರಿಗೆ ಬಲಿಷ್ಠನಿದ್ದಿ. ಲೀಲೆಯೇ ಬೋಹತೋ ಏನ, ನೀನು ಬಾಲಕನಾಗಿದ್ದರೆ ಅನಾಯಾಸವಾಗಿ ಕೋಲೆಯಾಗಿ ಬಿಡುವುದೇ ಹಾಗಪ್ಪ ಕೊಂದಿ. ಸಹಸ್ರ ದ್ವಿಪ ಸತ್ವಭೃತ್, 1000 ಆನೆಗಳ ಬಲ, 1000 ಆನೆಗಳ ಬಲ ನಿನ್ನೊಬ್ಬನಲ್ಲೇ ಇದೆ. ಹಾಗಾಗಿ ನಿನ್ನನ್ನು ನೀನು ಬಾಲಕ ಅಂತ ಅಂದ್ಕೊಳ್ಬೇಡ, ಕಿಶೋರ ಅಂತ ಅಂದ್ಕೊಳ್ಬೇಡ. ಚಾಣೂರ ಕೂಗ್ತಾ ಇದ್ದಾನೆ, ತಸ್ಮಾತ್ ಭವದ್ಭ್ಯಾಂ ಬಲಿಭಿಃ ಯೋದ್ಧವ್ಯಂ ನ ಅನಯೋತ್ರವೈ. ನಿಮ್ಮಂಥವ್ರ ಜೊತೆಗೆ ನಾವು ಯುದ್ಧ ಮಾಡಬೇಕು ಅಂತ ಬಂದಿದ್ದೇವೆ, ಇದರಲ್ಲಿ ಅನ್ಯಾಯ ಅನ್ನೋ ಪ್ರಶ್ನೆನೇ ಇಲ್ಲ. ಮೈ ವಿಕ್ರಮ ವಾರ್ಷ್ಣೇಯ ಬಲೇನ ಸರಮೂರ್ತಿಕಃ ಅಂತ ಯುದ್ಧಕ್ಕೆ ಆಹ್ವಾನ ಕೊಟ್ಟ. ಶ್ರೀಕೃಷ್ಣ ಬಲರಾಮರು ಚಾಣೂರನ ಜೊತೆಗೆ, ಕೃಷ್ಣ ಬಲರಾಮ ಮುಷ್ಟಿಕನ ಜೊತೆಗೆ ತಮ್ಮ ತಮ್ಮ ಭುಜಗಳನ್ನು ಸ್ಫೋಟಗೊಳಿಸಿಕೊಂಡು ಮಲ್ಲ ಯುದ್ಧ ಮಾಡ್ತಾರೆ. ದೇವತೆಗಳು ಮೇಲುಗಡೆ ಬಂದು ನಿಂತಿದ್ದಾರಂತೆ ಮಲ್ಲ ಯುದ್ಧದಲ್ಲಿ. ಪರಸ್ಪರವಾಗಿ ಘಾತ ಪ್ರತಿಘಾತಗಳಾಗಿ ಆಮೇಲೆ ಚಾಣೂರನನ್ನ ಮುಷ್ಟಿಕರನ್ನ ಇಬ್ಬರು ಸಂಹಾರ ಮಾಡಿ ಹಾಕಿದರು. ಇಬ್ಬರೂ ಸತ್ತೋದು. ಇಬ್ಬರನ್ನು ಕೊಂದಾಗ ಕಂಸನಿಗೆ ಮತ್ತಷ್ಟು ಭಯ ಆಯಿತು. ತಥೈವ ಮುಷ್ಟಿಕ ಪೂರ್ವಂ ಸ್ವಮುಷ್ಟ್ಯಾಭಿಹಿತೇನ ವೈ ಬಲಭದ್ರೇಣ ಬಲಿನಾ ತಲೇನಾ ನಿಹಿತೋ ಭೃಶಂ. ಮುಷ್ಟಿಕನನ್ನ ಬಲರಾಮ ಮೊದಲು ಮುಷ್ಟಿಕ ಬಲರಾಮನ ಮೇಲೆ ಒಂದು ಏಟು ಹಾಕಿದ್ದ, ಬಲರಾಮ ಅವನಿಗೊಂದು ಏಟು ಹಾಕಿದ. ಪರಸ್ಪರ ಯುದ್ಧ ನಡೀತು. ಮೊದಲು ಹಾಕಿದಂಥ ಏಟಿಗೆ ಬಲರಾಮನು ಏಟು ಹಾಕಿದ ಮೇಲೆ ಒಂದು ಮುಷ್ಟಿಯಿಂದ ಆಮೇಲೆ ಮತ್ತೇನು ಏಟು ಹಾಕೋದು ಬೇಡ, ಸುಮ್ಮನೆ ಅಂಗೈಯಲ್ಲಿ ಹೊಡೆದು. ಮೊದಲು ಮುಷ್ಟಿಯಿಂದ ಹೊಡೆದ, ಮತ್ತು ಆಮೇಲೆ ಒಂದು ಅಂಗೈಯಲ್ಲಿ ಹೊಡೆದ, ಅದರಿಂದಲೇ ಬಿದ್ದು ಸತ್ತೋದ. ತತಃ ಕೂಟಮನುಪ್ರಾಪ್ತಂ ರಾಮಂ ಪ್ರಹರತಾಂಬರಃ. ಹೀಗೆ ಮುಷ್ಟಿಕನನ್ನು ಬಲರಾಮ ಕೊಂದ, ಚಾಣೂರನನ್ನು ಕೃಷ್ಣ ಕೊಂದ. ಚಾಣೂರೇ ಮುಷ್ಟಿಕೆ ಕೂಟೆ ಛಲೆ ಕೋಸಲಕ್ಕೆ ಹತೆ. ಛಲ ಅಂತ ಮತ್ತೊಬ್ಬ ಮಲ್ಲ, ಕೋಸಲಕ ಅಂತ ಮತ್ತೊಬ್ಬ ಮಲ್ಲ. ಅವರನ್ನೂ ಕೊಂದು ಹಾಕಿದ್ರು. ಛಲನನ್ನು ಕೊಂದು ಕೋಸಲನನ್ನು ಕೊಂದ ಮೇಲೆ ಗೋಪಾನ್ ವಯಸ್ಯಾನ್ ಆಕೃಷ್ಯ ಕೈ ಸಂಸೃಜ್ಯ ವಿಜಕ್ರತು. ಯುದ್ಧದ ಭೂಮಿಯ ಮಧ್ಯದಲ್ಲಿ ಗೋಪಾಲಕರು ಬಂದುಬಿಟ್ಟು ಕೃಷ್ಣನ ಸ್ನೇಹಿತರು. ಅವರನ್ನು ಆಲಿಂಗನ ಮಾಡಿಕೊಂಡು ಜೋರಾಗಿ ಜಯಘೋಷ ಮಾಡ್ತಾ ಕೂಗ್ತಾ ಸಂತೋಷಪಟ್ಟರಂತೆ. ಜನರೆಲ್ಲ ಸಂತೋಷ ಪಡ್ತಿದ್ದದನ್ನು ನೋಡಿ ಕಂಸ ಒಳಗೆ ಹಿಂಸೆ ಮಾಡ್ತಾ ಇದ್ದ.
ಹೇಳಿ ಕೇಳಿ ಕಂಸ ಹಿಂಸೆ ಪಡೆದಿದ್ರೆ ಅವನಿಗೆ ಆಗಲ್ಲ. ಇಬ್ರು ಬಾಲ ಮಲ್ಲರು ಬಂದು ನನ್ನ ಎಲ್ಲ ಕುಷ್ಟಿಕರನ್ನ, ಚಾಣೂರನನ್ನ, ಮಲ್ಲರನ್ನ ಕೊಂದಾಕ್ತಿದ್ದಾರಲ್ಲ ಅಂತ ಹಿಂಸೆ ಪಡ್ತಾ ಇದ್ದಾರೆ. ಹತೇಶು ಮಲ್ಲಮರೇಶು ವಿನೃತೇಶು ಚ ಗೋಚರಾಟ್. ಇಂಚಿಂಥ ಮಲ್ಲರನ್ನ ಕೃಷ್ಣ ಬಲರಾಮರು ಕೊಂದರು ಅಂದಾಗ ಬಹಳ ಮನಸ್ಸಿನಲ್ಲಿ ಖೇದಾಗಿ ಸೈನಿಕರನ್ನ, ಅಂದ್ರೆ ಅಮಾತ್ಯರನ್ನ, ಮಂತ್ರಿಗಳನ್ನು ಯುದ್ಧಕ್ಕೆ ಎಂದು ಕಳಿಸಿದ. ಅವರನ್ನೂ ಕೊಂದು ಹಾಕಿದ ಕೃಷ್ಣ. ತಮಾವಿಷಂತಮಾಲೋಕ್ಯ ಮೃತ್ಯುಮಾತ್ಮನಮಾಸನ. ಮಂತ್ರಿ ಪುತ್ರರಿಲ್ಲ, ಸೈನಿಕರು ಸತ್ತೋಗಿದ್ದಾರೆ, ಮಲ್ಲರು ಸತ್ತೋದ್ರು, ಇನ್ನು ಉಳಿದವ್ರು ಯಾರಾಗ? ಕಂಸ. ಅವನು ಇನ್ನು ಖಡ್ಗ ತೆಗೆದು ಕೃಷ್ಣನ ಮೇಲೆ ಯುದ್ಧಕ್ಕೆ ಬರಬೇಕು. ಅಷ್ಟರಲ್ಲಿ ಕೃಷ್ಣನೇ ಮಂಚದ ಮೇಲೆ ಹಾರಿ ನಿಂತ. ಕಂಸ ಕೃಷ್ಣರ ಯುದ್ಧ ಪ್ರಾರಂಭ ಆಯಿತು. ಅವರಿಬ್ಬರ ಯುದ್ಧ ನೋಡಬೇಕು ಅಂತ ದೇವತೆಗಳು ಬಂದಿದ್ದಾರೆ. ತಂ ಖಡ್ಗಪಾಣಿ ವಿಚರಂತಮಾಶು ಶೇನಂ ಯಥಾ ದಕ್ಷಿಣ ಸವ್ಯಮಂಬರೇ ಸಮಗ್ರಹೀತು ವಿಷಮೋಗ್ರತೇಜಾಯ ಪುರಗಂತಾಕ್ಷಸುತ ಪ್ರಗೃಹ್ಯ ಕೇಶೇಷು ಚಲತ್ಕಿರೀಟಂ ನಿಪಾತ್ಯ ರಂಗೋಪರಿ ತುಂಗಮಂಚ. ಯುದ್ಧ ಮಾಡುವಂತೆ ಮಾಡಿ ಮೊದಲು ಗಿಡಗಳಂತೆ ಬರ್ತಾ ಇದ್ದ ಆ ಕಂಸನನ್ನ ಇನ್ನು ಸಮಯ ಜಾಸ್ತಿ ತೋಡಬಾರ್ದು ಅಂತ ಹೇಳಿ ಅವನ ತಲೆ ಕೂದಲನ್ನು ಹಾರಿ ಹಿಡಿದಂತೆ ಕೃಷ್ಣ. ತಲೆ ಕೂದಲು ಹಿಡಿದು ಕಿರೀಟ ಕೆಳಗೆ ಉರುಳಿಸಿ ಆಮೇಲೆ ಅವನನ್ನು ರಂಗೋಪರಿ ತುಂಗಮಂಚ ಮೇಲಿನಿಂದ ಕೆಳಗೆ ಹಾಕಿದ, ನೆಲಕ್ಕೆ ಹಾಕಿದ. ನೆಲಕ್ಕೆ ಹಾಕಿದಾಗ ಪಪಾತ ವಿಶ್ವಾಶ್ರಯ ಆತ್ಮತಂತ್ರ. ಭೂಮಿ ಮೇಲೆ ಬಿದ್ದಂತೆ ಕಂಸ. ಕಂಸೋಪಿ ಕೃಷ್ಣೇನ ಜಗತ್ರಯೇಕ ನಿವಾಸಭೂತೇನ ನಿಪಾತ್ಯ ಸೋಧಃ. ತಲೆ ಹಿಡಿದು ನೆಲಕ್ಕೆ ಅಪ್ಪಳಿಸಿದ ಮೇಲೆ ಕಂಸನಲ್ಲಿ ಅರ್ಧ ಪ್ರಾಣ ಹೋಗೇ ಬಿಡ್ತು. ಇನ್ನೇನು ಮಾಡ್ತಾನೆ ಕೃಷ್ಣ ಅಂತ ನೋಡುವಷ್ಟರಲ್ಲಿ ಆ ಆದಿ ತನ್ನ ಮಂಡಿಯನ್ನು ಕಂಸನ ಮೇಲೆ ಊರಿ ಕಂಸನ ಸಂಹಾರ ಮಾಡ್ತಾನಂತೆ. ತೇನಾತ್ಮತಂತ್ರೇಣ ಚ ಪೀಡಿತೋ ಸುಂತತ್ಯಾಜ ರಾಜನ್ ನಿಮಿಷಾಂತರೇಣ. ಅರ್ಧ ನಿಮಿಷದಲ್ಲಿ ಸತ್ತೋಗ್ಬಿಟ್ಟಿದ್ದಾನೆ ಕಂಸ. ಕಂಸ ಸತ್ತ ಅಂತ ಎಲ್ಲೆಡೆಯಲ್ಲಿ ಸುದ್ದಿ ಹೋಗುತ್ತದೆ. ಹಾಹಾಕಾರ, ಹಾಹೇತಿ ಶಬ್ದ ಸುಮಹಾಸ್ತದಾಪೋ ಉದೀರಿತ ಸರ್ವಜನೈರ್ ನರೇಂದ್ರ. ಹಾಹಾ ಅಂತ ಶಬ್ದ, ಎಲ್ಲರಲ್ಲಿ ಒಂದು ರೀತಿ ಸಂತೋಷದ ಭಾವವೂ ಇದೆ. ಕಂಸ ಸತ್ತಪ್ಪ ಅಂತ. ಸನಿತ್ಯದೋ ವಿಗ್ರಹಿಯಾತಮೀಶ್ವರಂ ವಿಪನ್ನದನ್ವಾ ವಿಚರನ್ ಸ್ವಪಶ್ವಸನ್ ದದರ್ಶ ಚಕ್ರಾಯುಧಮಗ್ರತೋ ಯತಸ್ತದೇವ ರೂಪಂ ದುರವಾಪಮಾಪ. ಕೃಷ್ಣ ಯಾವಾಗ ಎಲ್ಲರ ಸಮಕ್ಷಮದೊಳಗೆ ತನ್ನದೇ ಪರಾಕ್ರಮದಿಂದ, ಯಾವ ವರಬಲೆಯಿಂದ, ಆಯುಧದ ಸಹಾಯ ತಗೊಳ್ಳಿಲ್ಲ, ಇನ್ನೊಬ್ಬರನ್ನ ಸಹಾಯಕ್ಕೆ ಅಂತ ಕರೀಲಿಲ್ಲ, ಒಬ್ಬಂಟಿಗನಾಗಿ ಕೃಷ್ಣ ಪರಮಾತ್ಮ ಕಂಸನ ಸಂಹಾರ ಮಾಡಿದ ರೂಪ ಇದೆಯಲ್ಲ, ಅದು ನೋಡ್ಲಿಕ್ಕೆ ಆನಂದ ಆಗಿರ್ತದೆ, ಅದ್ಭುತ ಆಗಿರ್ತದೆ. ಸನಿತ್ಯದೋದ್ವಿಗ್ನಧಿಯಾತಮೀಶ್ವರಂ ವಿಪನ್ನದನ್ವಾ ವಿಚರಂ ಸ್ವಪನ್ ಶ್ವಸಂತ ದರ್ಶನ. ಚಕ್ರಾಯುಧನಾದ ಕೃಷ್ಣ ಹೀಗೆ ಚಕ್ರಪಾಣಿ ಕಂಸನ ಸಂಹಾರ ಮಾಡಿದ್ದಕ್ಕೆ ದೇವತೆಗಳು ದುಂದುಬಿಗಳ ನಾದ ಮಾಡಿದ್ರು. ಆಕಾಶದಲ್ಲಿ ಬ್ರಹ್ಮರುದ್ರಾದಿಗಳನ್ನು ಸ್ತೋತ್ರ ಮಾಡಿದ್ರು. ಪುಷ್ಪವೃಷ್ಟಿಯನ್ನು ಕೃಷ್ಣನ ಮೇಲೆ ಸುರಿಸಿದ್ರು. ಪುಷ್ಪವೃಷ್ಟಿ ಮಾಡಿದ್ದಾರೆ. ದೇಶಾಸ್ತ್ರಿಯೋ ಮಹಾರಾಜ. ಕಂಸನ ಪತ್ನಿಯರು ದುಃಖಿತರಾದರು. ಕಣ್ತುಂಬ ನೀರು ತುಂಬಿಕೊಂಡಿದೆ, ಬಹಳ ದುಃಖ ಪಡುವಂತಾಯಿತು. ಶಯಾನ ವೀರಶಯ್ಯಾಯ ಪತೀನಾಲಿಗೆ ಶೋಚತಿ. ನೆಲದ ಮೇಲೆ ಕಂಸ ಬಿದ್ದುದನ್ನು ನೋಡಿ ಅವನ ಬಂಧುಗಳು ಸ್ತ್ರೀಯರು ಬಂದು ತಲೆ ಕೂದಲು ತೆಗೆದುಕೊಂಡು ಕಣ್ತುಂಬ ನೀರು ತೆಗೆದು ವಿಲಾಪ ಮಾಡ್ತಾ ಇದ್ದಾರೆ. ಈ ದೃಶ್ಯ ಎಲ್ಲ ಮಥುರಾ ಪಟ್ಟಣದವರಿಗೆ ಕಾಣಿಸ್ತಾ ಇದೆ. ಅಧರ್ಮ ಮಾಡಿದವನ ಗತಿ ಏನಾಗ್ತದೆ ನೋಡಿ. ಹಾ ನಾಥ ಪ್ರಿಯ ಧರ್ಮಕ್ಕೆ ಕರುಣಾನಾಥ ವತ್ಸಲ ತ್ವಯಾ ಹತೇನ ನಿಹತ ವಯಂ ತೇ ಸಗೃಹ ಪ್ರಜಾ ಅಂತ, ನಿನ್ನಿಂದ ನಾವು ಬದುಕಿದ್ವಿ, ನೀವೇ ಸತ್ತೋದಿ ಅಂತ ಕಂಸನ ಪತ್ನಿಯರು, ಕಂಸನ ಬಂಧುವರ್ಗ ದುಃಖ ಪಡ್ತಾ ಇದೆ. ದುಃಖಪಟ್ಟು ವಿಲಾಪ ಮಾಡ್ತಾ ಕೂಗ್ತಾ ಆಕ್ರೋಶ ಮಾಡ್ತಾ ಇದ್ದಾರೆ. ಈ ದೃಶ್ಯ ಎಲ್ಲರ ಕಣ್ಣಿಗೆ ಬೀಳೋ ಹಾಗಾಯಿತು ಅಂತ ವರ್ಣನೆ ಮಾಡ್ತದೆ ಭಾಗವತ. ರಾಜಯೋಷಿತ ಆಶ್ವಾಸ್ಯ ಭಗವಾನ್ ಲೋಕಭಾವನಃ. ಶ್ರೀಕೃಷ್ಣ
ಅಷ್ಟು ವಿಲಾಪ ಮಾಡ್ತಾ ಇದ್ದ ಕಂಸನ ಪತ್ನಿಯರನ್ನು ಕೂಡ ಸಾಂತ್ವನ ಮಾಡಿದ ಅಂತದೆ ಭಾಗವತದಲ್ಲಿ. ಎಂಥ ಅದ್ಭುತಗಳು! ರಾಜಯೋಷಿತ ಆಶ್ವಾಸ್ಯ ಭಗವಾನ್ ಲೋಕಭಾವನಃ ಯಾಮಾವು ಅಲೌಕಿಕೀಂ ಸಂಸ್ಥಾ ಮತಾಮಹ ಸಮಕಾರಯತ್. ಸಾಮಾನ್ಯ ಶತ್ರುಗಳು ಕೊಂದ ಮೇಲೆ ಈ ಕಡೆ ತಿರುಗಿ ನೋಡಲ್ಲ, ಆಮೇಲೆ ಅವ್ರಿಗೇನಾದರೂ ಆಗಲಿ. ಶ್ರೀಕೃಷ್ಣ ಹಾಗೆ ಮಾಡಲಿಲ್ಲ. ಕಂಸನ ಪತ್ನಿಯರೆಲ್ಲ ಅಲ್ಲಿ ಅಳ್ತಾ ಇದ್ದರು, ಅವರನ್ನು ಸಮಾಧಾನ ಮಾಡಿದ್ದಾರೆ. ಸಮಾಶ್ವಾಸ್ಯ, ಹುಟ್ಟು ಸಾವು ಯಾರಿಗೂ ತಪ್ಪಿದ್ದಲ್ಲ. ವೀರಸ್ವರ್ಗ ಹಬ್ಬಿದಂತೆ ಯುದ್ಧ ಮಾಡ್ತಾ ನಿನ್ನ ಯಜಮಾನ ಪಡೆದಿದ್ದಾನೆ ಅಂತ ಹೇಳಿ ಸಮಾಶ್ವಾಸ್ಯ ಅಲೌಕಿಕೀ ಸಂಸ್ಥಾ ಮತಾನಾಂ ಸಮಕಾಲಯತ್. ಅಲೌಕಿಕವಾದ ರೀತಿಯಲ್ಲಿ ಭಗವಂತ ಅವರಿಗೆ ಬೇಕಾದ ಪದವಿಯನ್ನು ಕೊಟ್ಬಿಟ್ಟಂತೆ. ಇದನ್ನು ಯೋಚಿಸಿದರೆ ಆಶ್ಚರ್ಯ ಆಗ್ತದೆ. ಕಂಸ ದ್ವೇಷ ಮಾಡಿರ್ಬೋದು, ಕಂಸನ ಪತ್ನಿಯರಲ್ಲಲ್ಲ ಅಂತ ಭಾಗವತ. ಇದು ಕೃಷ್ಣನ ದೃಷ್ಟಿ. ಹಾಗಾಗಿ ಕಂಸ ಪತ್ನಿಯರನ್ನು ಭಗವಂತ ಅಲೌಕಿಕವಾದಂಥ ರೀತಿಯಲ್ಲಿ ಅವರಿಗೆ ಕೊಡಬೇಕಾದ ಸ್ಥಾನವನ್ನು ಕೊಟ್ಟಿದ್ದಾನೆ. ಮಾತರಂ ಪಿತರಂ ಚೈವ ಮೋಚಯಿತ್ವಾಥ ಬಾಂಧವಾನ್. ಯಾರ್ಯಾರನ್ನ ಬಂಧನ ಮಾಡಿದ್ದ ಕಂಸ, ತನ್ನ ತಂದೆ ವಸುದೇವನನ್ನ, ತಾಯಿ ದೇವಕಿಯನ್ನ, ಅವಳನ್ನು ಬಿಡಿಸಿದ. ಅವರಿಬ್ಬರಿಗೆ ಶಿರಸ ಪಾದಗಳಿಗೆ ನಮಸ್ಕಾರ ಮಾಡಿದ. ಇದೇ ಲೋಕ ವಿಡಂಬನ. ಜಗತ್ತಿಗೆ ತಾನೇ ತಂದೆ, ತಾನೇ ತಾಯಿಯಾದರೂ ತನ್ನ ತಂದೆ ತಾಯಿಯರು ಅಂತ ವಸುದೇವ ದೇವಕಿಯರನ್ನ ಬಂಧನದಿಂದ ಮೋಚಿಸಿ ಲೋಕಕ್ಕೆ ಶಿಕ್ಷಣ ಕೊಡಲಿಕ್ಕೆ ರಾಮಕೃಷ್ಣವು ವವಂದಾತೆ ಶಿರಸ ಅಸ್ಪೃಶ್ಯ ಪಾದಯೋಗೋ, ತಲೆಬಾಗಿ ತಂದೆ ತಾಯಿಯರಿಗೆ ನಮಸ್ಕಾರ ಮಾಡಿದ. ದೇವಕಿ ವಸುದೇವಶ್ಚ ವಿಜ್ಞಾಯ ಜಗದೀಶ್ವರೌ ಕೃತ ಸಂವಂದನೌ ಪುತ್ರೌ ಸಸ್ವಜಾತೆ ನ ಶಂಕಿತೋ. ದೇವಕಿ ವಸುದೇವಶ್ಚ ವಿಜ್ಞಾಯ ಜಗದೀಶ್ವರ. ದೇವಕಿಗೂ ಅರ್ಥ ಆಯಿತು, ಇವ ನನ್ನ ಮಗನಲ್ಲ, ಆದರೆ ನನಗೆ ಕೀರ್ತಿ ಬರಲಿ ಅಂತ ಮಗನಂತೆ ಆಗಿದ್ದಾನೆ. ವಸುದೇವನಿಗೂ ಅರ್ಥ ಆಯಿತು. ಕೃತ ಸಂಬಂಧನೋ ಪುತ್ರವು, ನಮಸ್ಕಾರ ಮಾಡ್ತಾ ಇದ್ದ ನನ್ನ ಮಕ್ಕಳಿಬ್ಬರನ್ನ ಸಸ್ವಜಾತೆ, ಇವರು ನಮ್ಮಿಂದ ಹುಟ್ಟಿದವರಂತೆ ನಟಿಸ್ತಾರೆ ಅಂತ ತಿಳಿದು ಅವರನ್ನು ಅನುಗ್ರಹಿಸುವಂತೆ ಅವರು ನಟನೆ ಮಾಡ್ತಾರೆ. ಅಲ್ಲಿಗೆ ಮತ್ತೊಂದು ಅಧ್ಯಾಯ ಮುಕ್ತಾಯ ಆಯಿತು. ಇದರ ಮುಂದಿನ ಅಧ್ಯಾಯ ಪಿತರ ಉಪಲಬ್ಧಾರ್ಥೋ ವಿದಿತ್ವಾ ಪುರುಷೋತ್ತಮ. ಇಷ್ಟು ದಿನ ನಮ್ಮ ತಂದೆ ತಾಯಿದ್ರು ಅಂತ ನಾವು ನಂದಗೋಕುಲದಲ್ಲಿ ಗೋಪನನ್ನ ಯಶೋದೆಯನ್ನು ತಿಳಿದಿದ್ವಿ. ಈಗ ನಮ್ಮ ತಂದೆ ತಾಯಿಯರು ನಿಜವಾಗೂ ವಸುದೇವ ದೇವಕಿಯರು. ಹಾಗಾಗಿ ಮಾಭೂದಿತಿ ನಿಜಾಂ ಮಾಯಾಂ ತಥಾನ ಜನಮೋಹಿನಿ ಉವಾಚ ಪಿತರಾವೇತ್ಯ. ಅವರಿಬ್ಬರಿಗೆ ಹೇಗೆ ಭಾವನೆ ಇರಬೇಕು ಹಾಗೆ ಮಾಡಿರ್ತಾರೆ. ಇದೆಲ್ಲ ಬಹಳ ಕಷ್ಟ. ಮಾಭೂದಿತಿ ಪುರುಷೋತ್ತಮ ವಿಧಿತ್ವಾ ಪಿತರೋ ಉಪಲಬ್ಧಾರ್ಥೋ ನಿಜಾಂ ಮಾಯಾಂ ತಥಾನ ಜನಮೋಹಿನಿ. ತನ್ನ ಮಾಯಾಶಕ್ತಿಯಿಂದ ಯಾವಾಗ ಯಾವ ಭಾವನೆ ಎಲ್ಲಿ ಹುಟ್ಟಬೇಕೋ ಹಾಗೆ ಮಾಡ್ತಾನೆ ಭಗವಂತ. ನಿಮಗೆ ಅರ್ಥ ಆಗಲ್ಲ. ಯಶೋದೆ ಅವಳು ಕೃಷ್ಣನನ್ನು ತಾನು ಹಡಿದೇ ಇದ್ದರೂ ನನ್ನ ಮಗ ಅಂತ ಭಾವಿಸೋ ಹಾಗೆ ಅವಳಿಗೆ ಮಾಡಿದ್ರು. ದೇವಕಿ ಅವಳೇ ನಿಜವಾಗ್ಲೂ ಹಡದಿದ್ರು ಅಷ್ಟು ದಿವಸ ಅವಳಿಗೆ ಬರೋ ಹಾಗೆ ಮಾಡಿದ್ದ. ಆಮೇಲೆ ಪುನಃ ಬಂಧನ ಮೋಚನೆ ಮಾಡಿ ಅವಳಿಗೆ ಕೃಷ್ಣನೇ ನನ್ನ ಮಗ ಅನ್ನೋ ಭಾವನೆ ಬರೋ ಹಾಗೆ ಮಾಡಿದ್ದ. ಅವನ ಮಾಯೆಯನ್ನು ಯಾರಾದರೂ ಗೆಲ್ಲಲಿಕ್ಕೆ ಸಾಧ್ಯನ? ಆಮೇಲೆ ತಂದೆ ತಾಯಿಯರ ಹತ್ರ ಬಂದ ವಸುದೇವ ದೇವಕಿಯರ ಹತ್ರ. ಕೃಷ್ಣ ನಮಸ್ಕಾರ ಮಾಡಿ ಅವರಿಬ್ಬರಿಂದ ಉಪನಯನ ಮಾಡಿಸಿಕೊಂಡ ಅಂತ ಪುರಾಣದ ಕಥೆ ಮುಂದುವರಿಯುತ್ತದೆ. ಉವಾಚ ಪಿತರಾವೇತ್ಯ ಸಾಗ್ರಜ ಸಾತ್ವತರ್ಷಭ ಕಶ್ರಯಾವನತ ಪ್ರೀಣನ್ನ ಅಂಬ ತಾತೇತಿ ಸಾಧನ. ಹುಟ್ಟು ಯಾವಾಗ ಆಗಿತ್ತೋ ಆಗಲೇ ಕೃಷ್ಣ ನಂದಗೋಕುಲಕ್ಕೆ ಹೋಗಿದ್ದ. ಅಮ್ಮ ಅಂತ ದೇವಕಿಯನ್ನು ಕರೆದೇ ಇರಲಿಲ್ಲ. ಆಗ ಕರೆದ ಅಂತ ಹೇಳ್ತಾರೆ. ಯಾವಾಗ ಬಂಧನ ಮೋಚನೆ ಮಾಡಿದ ಆವಾಗ ಅಮ್ಮನನ್ನು ದೇವಕಿಯನ್ನು ಅಂಬಾ ಅಂತ ಕರೆದಂತೆ, ವಸುದೇವನನ್ನು ತಾತ ಅಂತ ಕರೆದ ಅಂತ ಭಾಗವತ ಹೇಳ್ತಾರೆ. ಅದು ಬಹಳ ಮುಖ್ಯ. ಮಕ್ಕಳು ಹುಟ್ಟಿದ ಮೇಲೆ ತಾಯಿ ಆಸೆ ಪಡೋದೇ ಅದನ್ನು. ನನ್ನ ಮಗು ನನ್ನನ್ನು ಅಮ್ಮ ಅಂತ ಯಾವಾಗ ಕರೀತದೆ, ನನ್ನ ಮಗ ನನ್ನನ್ನು ಅಮ್ಮ ಅಂತ ಯಾವಾಗ ಕರೀತಾನೆ ಅಂತ ಅಪೇಕ್ಷೆ ಪಡ್ತಾನೆ. ಶ್ರೀಕೃಷ್ಣ ಆಗ ಕರೆದ ಅಂತ ಹೇಳ್ತಾರೆ.
ಆ ಭಾವನೆಯಲ್ಲಿ ಕೃಷ್ಣ ಕರೆದಾಗ ಅವರಿಬ್ಬರಿಗೆ ಇಷ್ಟು ವರ್ಷ ಬಿಟ್ಟಿದ್ದನ್ನ ನಮ್ಮ ಮಗನಲ್ಲ ಅಂತ ಅನಿಸ್ಲಿಲ್ಲ. ಇದೇ ಕೃಷ್ಣನ ಮಾಯೆ ಅಂತ ಹೇಳ್ತಾರೆ. ಬೇರೆಯವರಿಗೆ ಆ ಮಾಯೆಯನ್ನ ಹಾಗೆ ಹಾಕ್ತಾನೆ ಕೃಷ್ಣ ಅಂತ. ನಾಸ್ಮತ್ತೋ ಯುವಯೋಸ್ತಾತ ನಿತ್ಯೋತ್ಕಂಠಿತಯೋರಪಿ ಬಾಲ್ಯ ಮೌಗಂಡ ಕೈಶೋರಾ ಪುತ್ರಾಭ್ಯಾಮಗಮನ್ ಕ್ವಚಿತ್. ಕೃಷ್ಣ ಹೇಳ್ತಾನೆ, ನಾಸ್ಮತ್ತೋ ಯುವಯೋಸ್ತಾತ ನಿತ್ಯೋತ್ಕಂಠಿತಯೋರಪಿ. ನಮ್ಮಿಬ್ಬರನ್ನ ನೀವೇ ಪಡೆದವರಾದರೂ ಕೂಡ ನಿಮ್ಮ ಮಕ್ಕಳೇ ನಾವಾದರೂ ಬಾಲ್ಯ ಮೌಗಂಡ ಕೈಶೋರದೊಳಗಿದ್ದಾಗಲೂ ಪುತ್ರಾಭ್ಯಾಮ್ ಅಗಮತ್ ಕ್ವಚಿತ್ ನಿಮ್ಮ ಬಳಿಗೆ ಬರುವಂತಾಗಲಿಲ್ಲ. ನಲಬ್ಧ ದೈವಹತಯೋ ವಾಸೋನೋ ಭವದಂತಿಕೆ. ಬಹುಶಃ ಅದೃಷ್ಟ ಇಲ್ಲ ಅಮ್ಮ ಅಂತ ಕೃಷ್ಣ. ಏನು ಅದೃಷ್ಟ? ನಿನ್ನ ಬಳಿಗೆ ಬೆಳೆಯುವ ಅದೃಷ್ಟ ನನಗಿಲ್ಲ. ಇಂಥವೆಲ್ಲ ಮಾತನಾಡ. ದೈವಹತರು ನಾವಿಬ್ಬರು. ಯಾಂ ಬಾಲಾಹ ಪಿತೃಗೇಹಸ್ಥ ವಿಂದತೆ ಲಾಲಿತಾ ಪುನಃ. ಹಡದ ಮಕ್ಕಳನ್ನು ಯಾವುದಾದ್ರೂ ತಾಯಿ ಬೆಳೆಸದೇ ಇರಲಿಕ್ಕಾಗ್ತದ? ಆ ಬಾಲಲೀಲೆಯನ್ನು ಅಪೇಕ್ಷೆ ಪಡ್ತಾಳೆ. ಆದರೆ ನಿಮ್ಮಿಬ್ಬರಿಗೆ ಆ ರೀತಿ ನಾವು ನಿಮ್ಮೊಟ್ಟಿಗೆ ಇದ್ದು ಬೆಳೆಯುವಂತ ಆಗಲಿಲ್ಲ. ಸರ್ವಾರ್ಥ ಸಂಭವೋ ದೇಹೋ ಜನಿತ ಪೋಷಿತೋ ಯತಃ ನತಯೋರ್ಯಾತಿ ನಿರ್ವೇಶಂ ಪಿತ್ರೋರ್ಮರ್ತ್ಯಶತಾಯುಷ ಯಸ್ತಯೋರಾತ್ಮಜಂಕಲ್ಪ ಆತ್ಮನಾ ಚ ಧನೇನ ಚ ವೃತ್ತಿಂ ನ ದದ್ಯಾತ್ ತಂ ಪ್ರೇತ್ಯ ಸ್ವಮಾಂಸಂ ಖಾದಯಂತಿ. ಬಹಳ ಮಾತುಗಳನ್ನು ಹೇಳ್ತಾನೆಲ್ಲ ನೀತಿಯನ್ನು ಬೋಧಿಸುವಂಥ ಮಾತು. ಸರ್ವಾರ್ಥ ಸಂಭವೋ ದೇಹ ಜನಿತಃ ಪೋಷಿತೋ ಯತಃ ನತಯೋರ್ಯಾತಿ ನಿರ್ವೇಶಂ ಪಿತ್ರೋಃ ಮರ್ತ್ಯಃ ಶತಾಯುಷ. ನೂರಾರು ಆಯುಷ್ಯ ಪಡೆದು ಮನುಷ್ಯ ಭೂಮಿಗೆ ಹುಟ್ಟಿದರೂ ಏನೇ ಮಾಡಿದರೂ ತಂದೆ ತಾಯಿಯರು ಮಾಡಿದ ಉಪಕಾರವನ್ನು ಮಾತ್ರ ಪೂರ್ಣವಾಗಿ ತೀರಿಸಲಿಕ್ಕೆ ಸಾಧ್ಯ ಇರಲ್ಲ. ಯಾಕಂದ್ರೆ ಹಾಗೆ ಬೆಳೆಸಿರ್ತಾನಂತ ಅಪ್ಪ ಅಮ್ಮ. ಯಸ್ತಯೋರ್ ಆತ್ಮಜಃ ಕಲ್ಪಃ ಆತ್ಮನಾ ಚ ಧನೇನ ಚ ವೃತ್ತಿಂ ನ ದದ್ಯಾತ್ ತಂ ಪ್ರೇತ್ಯ ಸ್ವಮಾಂಸಂ ಖಾದಯಂತಿ. ಯಾರು ಅದಕ್ಕೆ ಮಾಡಬೇಕಾದಂತಹ ಕೃತಜ್ಞತೆಯನ್ನು ಸಲ್ಲಿಸಲ್ಲ ಅವನಿಗೆ ಬಹಳ ದೊಡ್ಡ ದುರ್ಗತಿ ಇದೆ ಅಂತ ಹೇಳ್ತಾನೆ ಕೃಷ್ಣ. ಅದಕ್ಕೆ ತಂದೆ ತಾಯಿಯರಿಗೆ ಯಾವಾಗಲೂ ವಶರಾಗಿರಬೇಕು, ಕೃತಜ್ಞರಾಗಿರಬೇಕು ಮಕ್ಕಳಾದವರು ಅಂತ ಹೀಗೆ ಕೃಷ್ಣ ಬಲರಾಮರು ತಂದೆ ತಾಯಿಗಳ ಮುಂದೆ ಹೇಳ್ಕೊಳ್ತಾ ಇದ್ದಾರೆ. ಮಾತರಂ ಪಿತರಂ ವೃದ್ಧಂ ಭಾಗ್ಯಾನ್ ಸಾಧ್ವೀಂ ಸುತಂ ಶಿಶುಂ ಗುರುಂ ವಿಪ್ರನ್ ಪ್ರಪನ್ನಂಚ ಕಲ್ಪೋ ವಿಪ್ರನ್ ಶ್ವಸನ್ಮೃತಃ. ಮಕ್ಕಳ ಕರ್ತವ್ಯ ತಂದೆಯನ್ನು ತಾಯಿಯನ್ನು ವೃದ್ಧರಾದ ಮೇಲೂ, ತಂದೆ ತಾಯಿ ವೃದ್ಧರಾದ ಮೇಲೂ ಹೆಂಡತಿ ಸಾಧ್ವಿ ಹೆಂಡತಿ ಶಿಶುವನ್ನು ಗುರುಗಳನ್ನು ಹಾಗೂ ವಿಪ್ರನನ್ನು ಪ್ರಪನ್ನಂಚ ವಿಪ್ರನನ್ನು ಕಲ್ಪೋ ಅಭಿಪ್ರತ್ ಶ್ವಸನ್ಮೃತಃ ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಲೇಬೇಕು. ಇಲ್ಲದಿದ್ದರೆ ಅವನು ಬದುಕಿದ್ರು ಮೃತನಂತೆ ಅಂತ ಆಗ್ತಾನೆ. ತನ್ನಾಮಕಲ್ಪಯೋ ಕಂಸಾತ ನಿತ್ಯ ಉದ್ವಿಗ್ನ ಚೇತಸೋ ಮೋಘಮೇತೆ ವ್ಯತಿಕ್ರಾಂತ ದಿವಸ ವಾಮನರ್ಚಂದ್ರೋ. ತನ್ನಾಮಕಲ್ಪಯೋ ನಾವಿಬ್ರು ನಿಮ್ಮ ಬಳಿಗೆ ಬಂದು ಕಂಸ ಇಷ್ಟು ತೊಂದರೆ ಕೊಡ್ತಿದ್ದಾನೆ ಅಂತಾದಾಗಲೂ ನಿಮ್ಮನ್ನು ಮೋಚನೆ ಮಾಡಬೇಕಾಗಿತ್ತು. ನಾವು ಹಾಗೆ ಮಾಡಲಿಲ್ಲ, ನಮ್ಮದು ಅಪರಾಧ ಅಂತನೋ ಹಾಗೆ ಕೃಷ್ಣ ಮಾತನಾಡಿದ. ತತ್ ಶಂತುಮರ್ಹತ. ಇಷ್ಟು ದಿನವಾದರೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಮೋಚನೆ ಮಾಡದೆ ನಿಮ್ಮನ್ನು ರಕ್ಷಿಸದೇ ಇದ್ದಂಥ ನಮ್ಮನ್ನ ಅಪ್ಪ ಅಮ್ಮನಾಗಿ ನೀವು ಕ್ಷಮಿಸ್ರಿ ಅಂತ ಕೇಳ್ಕೊಂಡಂತೆ ಕೃಷ್ಣ. ಎಂಥ ಲೋಕ ವಿಡಂಬನೆಯ ಮಾತು. ಮಾತನ್ನೋ ಪರತಂತ್ರಯೋ ಅಪೂರ್ವತೋರ್ವಾಂ ಶುಶ್ರೂಷಾಂ ಕೃಷ್ಣಯೋ ದುರ್ಹೃದಾದೃಶಂ. ಮಾಡದೇ ಇದ್ದಂತಹ ಶುಶ್ರೂಷಾಂ ಅಪೂರ್ವತೋ ಸೇವೆಯನ್ನು ಮಾಡದೇ ಇದ್ದಂತಹ ನಮ್ಮಿಬ್ಬರನ್ನ ಕ್ಷಮಿಸ್ರಿ, ತಪ್ಪಾಗಿದೆ ಅಂತ ಕೇಳಿಕೊಂಡ. ಈ ಮಾತು ಕೇಳಿದ ಕೂಡಲೇ ದೇವಕಿ ವಸುದೇವರ ಕಣ್ಣಲ್ಲಿ ಮತ್ತೆ ನೀರು ಬರ್ತಾ ಇದೆ. ಇತಿ ಮಾಯಾ ಮನುಷ್ಯಸ್ಯ ಹರೇ ವಿಶ್ವಾತ್ಮನೋ ಗಿರ ಮೋಹಿತ ವರ್ತಮಾಲೋಕ್ಯ ಪರಿಶ್ವಜ್ಯಾಮತೋದಂ. ಹೀಗೆಲ್ಲ ಮಾತನಾಡಿದರೆ ಮಕ್ಕಳು ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ಬರಬೇಕೇನಾಗಿದೆ. ಕೃಷ್ಣನನ್ನ ಹತ್ರ ಕರೆದು ಗಟ್ಟಿ ಆಲಿಪಿಸಿಕೊಂಡು ತೊಡೆ ಮೇಲೆ ಕೂಡಿಸಿಕೊಂಡಂತೆ
ದೇವಕಿ ಸಿಂಚಂತಾವ ಅಶ್ರುಧಾರಾಮಿ, ಕಣ್ಣಲ್ಲಿ ಬರ್ತಿದ್ದ ನೀರು ಕೃಷ್ಣನನ್ನು ಸ್ನಾನ ಮಾಡಿಸಿಬಿಟ್ಟಂತೆ. ಅಷ್ಟು ಅವಳಿಗೆ ಆನಂದ ಆಗಿದೆ ಕೃಷ್ಣನ ಮಾತು. ಎಂಥ ಅದ್ಭುತ! ಆ ಮಾಯಾ ಮನುಷ್ಯಸ್ಯ, ಲೋಕ ವಿಡಂಬನೆ ಮಾಡುವ ಕೃಷ್ಣನ ಮಾತೇ ಆಗಿರ್ತದೆ. ಎಂಥ ವ್ಯಕ್ತಿಯ ಮನಸ್ಸನ್ನು ಕರಗಿಸುತ್ತದೆ. ಇನ್ನು ಹಡದ ತಾಯಿಯ ಮನಸ್ಸನ್ನು ಕರಗಿಸದೇ ಇರ್ತದೆ. ಕರಗಿಸಿತು, ಕಣ್ತುಂಬ ನೀರಿನ ಧಾರೆ ಬಂತು ಆನಂದ ಬಾಷ್ಪ. ಸ್ನೇಹ ಪಾಶೇನ ಸಮೃತೋ ನಕೀಚಿ ಊಚತು ರಾಜನ್ ಬಾಷ್ಪ ಕಂಠೌ ವಿಮೋಹಿತೌ ಏವ ಮಾಶ್ವಾಸ್ಯ ಪಿತರೌ ಭಗವನ್ ದೇವಕೀ ಸುತಃ. ಇಷ್ಟೆಲ್ಲ ಆಶ್ವಾಸನೆ ಮಾಡಿದ ಶ್ರೀಕೃಷ್ಣ ಮಾತಾಮಹಂತು ಉಗ್ರಸೇನಂ ಯದೂನಾ, ಉಗ್ರಸೇನ ಅಂತ ಮಾತಾಮಹ, ಅವನನ್ನು ಬಂದೀಖಾನೆಯಲ್ಲಿಟ್ಟಿದ್ದ ಕಂಸ ಬಿಡಿಸಿ ರಾಜರು ಯಾರೆಲ್ಲ ಇನ್ನು ಅಂತ ಹೇಳಿದ್ದಕ್ಕೆ ಮಥುರಾ ಪಟ್ಟಣದ ರಾಜನನ್ನಾಗಿ ಅವನನ್ನು ಮಾಡಿದ. ತಾನು ರಾಜನಾಗಲಿಲ್ಲ, ಅವನನ್ನು ರಾಜನನ್ನು ಮಾಡಿದ. ಅವನಿಗೆ ಹೇಳ್ತಾನೆ, ಆಹ ಚ ಅಸ್ಮಾನ್ ಮಹಾರಾಜ ಪ್ರಜಾ ಸ್ವಾದ್ಯಪ್ತು ಮನಸ್ಸಿ ಉಗ್ರಸೇನ, ನಮ್ಮ ಮಾತಾಮಹ ನೀನೇ ಯದುಕುಲದ ರಾಜ. ಈಗ ನಮ್ಮ ಮೇಲೆ ನೀನು ಏನಾದರೂ ಆದೇಶ ಮಾಡು, ನಾವು ಆ ಆಜ್ಞೆ ಪರಿಪಾಲನೆ ಮಾಡಿಕೊಂಡಿರ್ತೇವೆ ಎಂದು ಕೃಷ್ಣ ಹೇಳಿದ ಅಂತ ಬರ್ತದೆ. ಜಗತ್ತಿಗೆಲ್ಲ ರಾಜನಾದ ಕೃಷ್ಣ ಉಗ್ರಸೇನನನ್ನು ಆ ಪಟ್ಟದಲ್ಲಿ ಕೂಡಿಸಿ ನೀನು ರಾಜ, ನೀನು ಆದೇಶ ಮಾಡು ಅಂತ ಹೇಳ್ತಾನೆ ಅಂದರೆ ಇದಲ್ಲೇ ಲೋಕ ವಿಡಂಬನೆ. ಯಾಕೆ ಕೃಷ್ಣ ರಾಜನಾಗಲಿಲ್ಲ? ಅವಕಾಶ ಇತ್ತಲ್ಲ ಅಲ್ಲಿ. ಅದಕ್ಕೆ ವಿವರಣೆ ಕೊಡ್ತದೆ ಭಾಗವತ. ನಾನು ರಾಜನಾಗೋ ಹಾಗಿಲ್ಲ ಅನ್ನಂತ. ಯಯಾತಿ ಶಾಪಾತ್ ಯದುಭಿಹಿ ನಾಸಿತವ್ಯಂ ಕೃಪಾಸನೆ. ಹಿಂದೆ ನಮ್ಮ ಹಿರಿಯ ಯಯಾತಿ ಕೃಷ್ಣ ಹೇಳುವ ಮಾತು, ಅವನು ಶಾಪ ಹಾಕಿದ್ದಂತೆ. ಯದು ಕುರು ತುರ್ವಸು ಅಂತ ಅವನಿಗೆ ಮಕ್ಕಳು ಹುಟ್ಟಿದ್ರು. ಯಯಾತಿ ರಾಜನಿಗೆ ಅವನಿಗೊಂದು ಸಂದರ್ಭ ಬಂದಿತ್ತು. ತನ್ನ ಯೌವನವನ್ನು ಮಕ್ಕಳಿಗೆ ಕೊಟ್ಟು, ಅಲ್ಲ, ತನ್ನ ವೃದ್ಧಾಪ್ಯವನ್ನು ಮಕ್ಕಳಿಗೆ ಕೊಟ್ಟು, ಮಕ್ಕಳ ವೃದ್ಧಾಪ್ಯವನ್ನು ಯೌವನವನ್ನು ತಾನು ತಗೊಳ್ಬಹುದು ಅಂತ ಶುಕ್ರಾಚಾರ್ಯರು ಹೇಳಿದ್ರಂತೆ. ಸಂದರ್ಭ ಮಾಡಿ ವಿಸ್ತಾರವಾಗಿದೆ, ಮಹಾಭಾರತದಲ್ಲಿ ಬರ್ತದೆ. ಮಕ್ಕಳು ಎಲ್ಲರನ್ನ ಕೇಳ್ಕೊಂಡು ಬಂದ. ಕುರುವಿ ಕೇಳ್ದ, ತುರ್ವಸು ಕೇಳ್ದ, ಯದು ಕೇಳ್ದ. ಯದುವಿಗೆ ಕೇಳಿದರೆ ನಾನು ಕೊಡಲಾರೆ ಅಂತ ಹೇಳಿಬಿಟ್ಟು, ಏನೋ ಬೇರೆ ಕಾರಣ ಇದೆ, ಈಗ ನಿನಗೆ ನನ್ನ ಯೌವನ ಕೊಡಲಿಕ್ಕೆ ಅವಕಾಶ ಇಲ್ಲ. ಆಗ ಯಯಾತಿ ಶಾಪ ಹಾಕಿದ, ನಿನ್ನ ವಂಶದಲ್ಲಿ ಮುಂದೆ ಬರುವವರು ರಾಜನ ಆಸನದಲ್ಲಿ ಕೂಡದೇ ಹೋಗಲಿ ಅಂತ ಶಾಪ ಹಾಕಿದ. ಕೃಷ್ಣ ಅದನ್ನು ನೆನಪಿಸ್ಕೊಂಡ. ನಮ್ಮ ಹಿರಿಯ ಯಯಾತಿ ಶಾಪ ಕೊಟ್ಟದ್ದಕ್ಕೆ ನೃಪಾಸನದಲ್ಲಿ ನಾವು ಕೂಡೋ ಹಾಗಿರಲಿಲ್ಲ, ಅದೇ ನಿನ್ನನ್ನು ಕೂಡಿಸಿದ್ದಾಗಿದೆ ಅಂತ ಅವನನ್ನು ಕೂಡಿಸಿದ. ಯಯಾತಿ ಶಾಪಾತ್ ಯದುಭಿಹಿ ನಾಸಿತವ್ಯಂ ಕೃಪಾಸನೆ ಮೈ ಭೃತ್ಯ ಉಪಾಸೀನೆ ಭವತೋ ವಿಬುಧಾದಯ. ನಾನು ಹೇಳಿದಂತೆ ನೀನು ಸಿಂಹಾಸನದಲ್ಲಿ ಕೂತಿದ್ದಿ, ದೇವತೆಗಳೆಲ್ಲ ಬಂದು ನಿನಗೆ ಬಲಿ ಉಪಾಹಾರದ, ಎಲ್ಲರೂ ಬಂದು ನಿನಗೆ ಆಸನದಲ್ಲಿ ಬೇಕಾದಂತಹ ಬಲಿಯನ್ನು ಕೊಡ್ತಾರೆ, ಅಂದರೆ ಕಪ್ಪ ಒಪ್ಪಿಸ್ತಾರೆ, ಬೇರೆ ರಾಜರೂ ಕಪ್ಪ ಒಪ್ಪಿಸ್ತಾರೆ ಅಂತ ಹೀಗೆ ಕೃಷ್ಣ ಜಗದೊಡೆಯನಾದ ಶ್ರೀಹರಿ ಉಗ್ರಸೇನನನ್ನು ರಾಜನನ್ನಾಗಿಸಿದ ಅನ್ನೋ ಕಥೆ ಪುರಾಣದಲ್ಲಿ ಬರ್ತದೆ. ಅದನ್ನು ಚಿಂತಿಸಬೇಕು. ತಂದೆ ತಾಯಿಯರನ್ನು ಮೋಚನೆ ಮಾಡಿದ ಕೃಷ್ಣ, ತಂದೆ ತಾಯಿಯರನ್ನು ಸಾಂತ್ವನಗೊಳಿಸಿದ ಕೃಷ್ಣ, ಅವರ ಆನಂದ ಬಾಷ್ಪದಿಂದ ಸಿಂಚನಗೊಂಡ ಕೃಷ್ಣ, ತನ್ನ ಕರ್ತವ್ಯ ಏನು ಅಂತ ಮಕ್ಕಳಿಗೆ ಬೋಧಿಸಿದ ಕೃಷ್ಣ, ಮಕ್ಕಳು ತಾವರಿಗೆ ತಂದೆ ತಾಯಿಯರನ್ನು ಹೇಗೆ ರಕ್ಷಿಸಬೇಕು ಅಂತ ಬೋಧಿಸಿದ ಕೃಷ್ಣ, ತಾನು ಸಿಂಹಾಸನದಲ್ಲಿ ಕೂಡದೆ ಉಗ್ರಸೇನನನ್ನು ಪದವಿಯನ್ನು ಕೂಡಿಸಿದ ಕೃಷ್ಣ. ಯಾಕೆಂದರೆ ಹಿರಿಯರ ಮಾತನ್ನು ಮೀರಿ ನಡಿಬಾರ್ದು, ಕುಲ ಹಿರಿಯರ ಮಾತನ್ನು ಮೀರಬಾರ್ದು ಅಂತ ಸರ್ವಶಕ್ತನಾದರೂ ಯಯಾತಿಯ ಮಾತನ್ನು ನಡೆಸಿ ಸ್ವಾರ್ಥ ಮೆರೆಯದೆ ಸಿಂಹಾಸನ ಏರದೆ ಉಗ್ರಸೇನನನ್ನು ರಾಜನನ್ನಾಗಿ ಮಾಡಿದ ಕೃಷ್ಣ. ಎಷ್ಟು ಗುಣಗಳಿದ್ದಾವೆ ಕೃಷ್ಣನ ಕಥೆಯಲ್ಲಿ ಅಂತ ಭಾಗವತದ ಕಥೆ ಶ್ಲೋಕ ನೋಡ್ತಾನೆ ನಮಗೆ ಅರ್ಥ ಆಗ್ತಾ ಬರ್ತದೆ ಸಂದೇಶ. ಆಮೇಲೆ ಕೃಷ್ಣ ದೇವಕಿ ಮತ್ತು ವಸುದೇವನಿಗೆ ಹೇಳಿದ್ದಂತೆ, ನಮ್ಮಿಬ್ಬರಿಗೆ ಉಪನಯನ ಮಾಡಿರಿ, ನಂದಗೋಪಾದಿಗಳನ್ನೆಲ್ಲ ಸಾಂತ್ವನ ಮಾಡಿ ಗೋಕುಲಕ್ಕೆ ಅಂತ ಕೊಟ್ಟು ಕಳಿಸ್ತಾನೆ. ಆಮೇಲೆ ಉಪನಯನ ಅಂತ ಮಾಡಿಸ್ಕೊಳ್ತಾನೆ.
ಗರ್ಗಾಚಾರ್ಯರಿಂದ ಉಪನಯನ ಆಯಿತು ಅಂತದೆ ಪುರಾಣ. ಯಾಕೆ ಉಪನಯನ ಬೇಕಿತ್ತ ಕೃಷ್ಣನಿಗೆ? ತನಗೇನು ಉಪನಯನ ಸಂಸ್ಕಾರ ಬೇಡ. ನಾಹಂ ಕರ್ಮಫಲೇ ಸ್ಪೃಹ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹ. ದೇವರಿಗೆ ಯಾವುದೇ ಕರ್ಮದ ಲೇಪ ಇಲ್ಲ, ಕರ್ಮದ ಫಲವೂ ಬೇಕಿಲ್ಲ, ಕರ್ಮದ ಲೇಪವೂ ಇಲ್ಲ, ಕರ್ಮ ಫಲವೂ ಬೇಕಿಲ್ಲ. ಇನ್ನು ಉಪನಯನದ ಕರ್ಮ ಯಾಕೆ ಬೇಕು? ಅದೇನಿದ್ರು ನಮಗೆ. ಆದರೆ ಕೃಷ್ಣ ಮಾಡಿಸಿಕೊಂಡ ಅಂತ ಭಾಗವತ ಹೇಳ್ತಾರೆ. ಯಾಕೆ? ತತಶ್ಚಲಬ್ಧ ಸಂಸ್ಕಾರೋ ದ್ವಿಜತ್ವಂ ಪ್ರಾಪ್ಯ ಸುಮ್ರತೋ ಗರ್ಗಾತ್ ಯದು ಕುಲಾಚಾರ್ಯಾತ್ ಗಾಯತ್ರಂ ವ್ರತಮಾಸ್ಥಿತೋ. ಗರ್ಗಾಚಾರ್ಯ ಯದುಕುಲದ ಪುರೋಹಿತರು ಅವರನ್ನು ಕರೆಸಿ ದ್ವಿಜತ್ವಂ ಸಂಪ್ರಾಪ್ಯ ಉಪನಯನವನ್ನು ಮಾಡಿಸಿಕೊಂಡ ಅಂತ ಭಾಗವತ. ಲಾಭ ಏನು? ತಾನು ಮಾಡಿಸಿಕೊಂಡದ್ದಕ್ಕೆ ತನಗಲ್ಲ, ತನ್ನನ್ನು ನೋಡುವವರಿಗೆ ಶಿಕ್ಷಣ ಕೊಟ್ಟದ್ದೇ ಲಾಭ ಅಂತ ಹೇಳ್ತಾರೆ. ಇದೇ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ಯಾವ್ಯಾವ ಯುಗಗಳಲ್ಲಿ ಸಜ್ಜನರು ಹೇಗಿರಬೇಕು, ಯಾವುದನ್ನು ಮಾಡಲೇಬೇಕು, ಯಾವುದನ್ನು ಮಾಡದೇ ಹೋಗಿ ಬಿಡಬಹುದು, ಅದನ್ನೆಲ್ಲ ತಾನೇ ಸ್ಥಾಪನೆ ಮಾಡಿದ. ಉಪನಯನ ಕಡ್ಡಾಯ ಅಂತ ಸಮಾಜಕ್ಕೆ ತೋರಿಸಲಿಕ್ಕೆ ತಾನು ಉಪನಯನವನ್ನು ಮಾಡಿಸಿಕೊಂಡ. ಗುರುಕುಲ ವಾಸವೂ ಕಡ್ಡಾಯ, ಅದಕ್ಕೆ ಗುರುಕುಲಕ್ಕೆ ಹೊರಟ. ಅಥೋ ಗುರುಕುಲೇ ವಾಸಂ ಇಚ್ಛಂತ ಉಪಜನ್ಮತು. ಗುರುಕುಲ ವಾಸ ಮಾಡಲಿಕ್ಕೆ ಹೊರಟರು ಇಬ್ಬರು. ಸಾಂದೀಪಿನಿ ಅಂತ ಅವಂತಿಪುರ ನಿವಾಸಿಗಳು. ಕಾಶ್ಯಂ ಸಾಂದೀಪಿನಿಂ ನಾಮ ಅವಂತಿಪುರ ವಾಸಿಗಳು. ಅವರನ್ನು ಉಪಸತಿ ಮಾಡ್ತೇವೆ ಅಂತ ಮಥುರಾ ಪಟ್ಟಣದಿಂದ ಅವಂತಿಪುರಕ್ಕೆ ಬಂದು ಸಾಂದೀಪಿನಿ ಆಚಾರ್ಯರನ್ನು ಉಪಸತಿ ಮಾಡಿದ್ದಾರೆ ಬಲರಾಮಕೃಷ್ಣರು. ಅವರು ಹೇಳಿದಂತೆ ಇಂದ್ರಿಯ ನಿಗ್ರಹ ಮಾಡಿಕೊಂಡು ಗುರುಗಳ ಸೇವೆ ಮಾಡ್ತಾ ಗುರುಭಕ್ತಿಯಿಂದ ದೇವಭಕ್ತಿಯಿಂದ ವಿದ್ಯೆಯನ್ನು ಕಲಿತಿದ್ದಾರೆ. ಏನೇನು ಕಲಿತರು? ಕೃಷ್ಣ ಬಲರಾಮರು ಬಹಳ ಸಂತೋಷದಿಂದ ಪಾಠ ಮಾಡಿದ್ದವರು. ವೇದ, ಉಪನಿಷತ್ತು, ಷಡಂಗಗಳು, ರಹಸ್ಯ ತತ್ವ ಅಥವಾ ಪಂಚರಾತ್ರ, ಧನುರ್ವೇದ, ನ್ಯಾಯ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಆನ್ವೀಕ್ಷಕಿ, ರಾಜವಿದ್ಯಾ, 6 ವಿಧವಾದ ರಾಜನೀತಿ, ಇವನ್ನೆಲ್ಲವನ್ನು ಕಲಿತಿದ್ದಾನೆ ಕೃಷ್ಣ. ವೇದಾನ್ ಅಖಿಲಾನ್ ಸಾಂಗೋಪನಿಷದೋ ಗುರು ಸರಹಸ್ಯಂ ಧನುರ್ವೇದಂ ಧರ್ಮನ್ಯಾಯ ಪಥಾಸ್ತಥಾ ತಥಾ ಚಾನ್ವೀಕ್ಷಿಕಿ ವಿದ್ಯಾ ರಾಜನೀತಿಂಚ ಷಡ್ವಿಧ ಸರ್ವಂ ತದವರ ಶ್ರೇಷ್ಠೌ ಸರ್ವವಿದ್ಯಾ ಪ್ರವರ್ತಕೌ. ಸಕಲ ವಿದ್ಯೆಗಳ ಪ್ರವರ್ತಕರಾದ ಕೃಷ್ಣ ಬಲರಾಮರು ಸಾಂದೀಪಿನಿ ಆಚಾರ್ಯನ ಉಪದೇಶವನ್ನು ಪಡೆದು ವಿದ್ಯಾಗ್ರಹಣವನ್ನು ಮಾಡಿದ್ದಾರೆ. ಎಷ್ಟು ದಿನ ಇದ್ರು? 64 ದಿನ ಇದ್ರು ಅಂತ. ಅಹೋರಾತ್ರೈಶ್ಚತುಷ್ಷಷ್ಟ್ಯ 64 ಹಗಲು ರಾತ್ರಿಗಳನ್ನು ಗುರುಗಳ ಮನೆಯಲ್ಲಿ ಕಳೆದಿದ್ದಾರೆ. ವಿದ್ಯೆಗಳಿರೋದು 64 ಅಂತ ಹೇಳ್ತಾರಲ್ಲ, 64 ವಿದ್ಯೆಯನ್ನು ಬಲ್ಲವರು ವಿಜಯೇಂದ್ರ ತೀರ್ಥರು ಅಂತ ಪ್ರಸಿದ್ಧಿ. ಚತುಷ್ಷಷ್ಟಿ ಕಲಾ ವಿದ್ಯಾ ದಿಶೆ ವಿದ್ವನ್ ಮಹೋದಿಶೆ ಅಂತ ಹೇಳ್ತಾರೆ. ಕೃಷ್ಣ 64 ದಿನಗಳ ಕಾಲ ಸಾಂದೀಪಿನಿಗಳ ಸನ್ನಿಧಿಯಲ್ಲಿದ್ದು ವಿದ್ಯಾಗ್ರಹಣವನ್ನು ಮಾಡಿದ್ದಾರೆ. ಗುರುಪದೇಶ ಮಾಡಿಸಿಕೊಂಡ ಶಿಷ್ಯರು ಗುರುಗಳಿಗೆ ಏನಾದರೂ ದಕ್ಷಿಣೆಯ ರೂಪದಲ್ಲಿ ಕೊಡಲೇಬೇಕು. ಅವರನ್ನೇ ಪ್ರಾರ್ಥನೆ ಮಾಡಿದ್ದಾರೆ. ಗುರುದಕ್ಷಿಣಾಯ ಆಚಾರ್ಯ ಚಂದಯಾಮಾಸತು ಕೃಪಾ. ಇಬ್ಬರೂ ಕೇಳ್ತಾರೆ, ಗುರುಗಳೇ ನಮ್ಮಿಬ್ಬರಿಂದ ನಿಮಗೆ ಏನು ದಕ್ಷಿಣೆ ಬೇಕು ಹೇಳಿ. ಆಗ ಸಾಂದೀಪಿನಿ ಆಚಾರ್ಯರು ಸ್ವಲ್ಪ ಹೊತ್ತು ಕೃಷ್ಣ ಬಲರಾಮರು ಗುರುದಕ್ಷಿಣೆ ಕೇಳಲಿಕ್ಕೆ ಬಂದಿದ್ದಾರೆ, ಏನು ಕೊಡಲಿ ಅಂತ. ನಾನೇನು ಹೇಳೋದು? ವಿದ್ಯಾದಾನ ಮಾಡಿ ಇದು ಬೇಕು ಅಂತ ಕೇಳಬಾರದೆ. ಅಂಥ ಮನಸ್ಥಿತಿಯವರು ಅಲ್ಲ ಅವರು. ಆಗ ಅವರ ಪತ್ನಿ ಪ್ರಾರ್ಥನೆ ಮಾಡ್ತಾಳೆ, ನಮಗೆ ಒಬ್ಬ ಮಗ ಇದ್ದ, ಆ ಮಗನನ್ನು ಕರೆತಂದರೆ ಆಯಿತು, ಅದೇ ಗುರುದಕ್ಷಿಣೆ. ಅವರ ಮಗ ಸ್ನಾನಕ್ಕೆ ಹೋಗಿದ್ದಾನೆ, ಮತ್ತೆ ಬರಲೇ ಇಲ್ಲ. ಯಾರೋ ಒಬ್ಬ ಅಸುರ ಕೊಂದ ಅಂತ ವಿಷಯ ಬಂದ್ಬಿಟ್ಟಿದೆ. ಹಾಗಾಗಿ ಪುತ್ರ ಶೋಕ. ಜೀವನದಲ್ಲಿ ಮಕ್ಕಳು ಕಣ್ಮುಂದೆ ತೀರ್ಕೊಂಡ್ರು ಅಂದರೆ
ಆ ಶೋಕ ಎಂದೂ ಪರಿಹಾರ ಆಗುತ್ತೆ. ಪುತ್ರ ಶೋಕ ಯಾವತ್ತೂ ಇರ್ತದೆ. ಅರ್ಜುನನಿಗಾಗಿತ್ತು ಅಂತ ಮಹಾಭಾರತದಲ್ಲಿ ಕೇಳ್ತೀವಿ. ಯುದ್ಧ ಭೂಮಿಯಲ್ಲಿ ಅಭಿಮನ್ಯುವನ್ನು ಸಂಹಾರ ಮಾಡಿದ ಅರ್ಜುನ ಯಾವಾಗಲೂ ಕೊರತಿದ್ದಂತೆ, ನನ್ನ ಮಗನನ್ನು ಕಳ್ಕೊಂಡೇ ನನ್ನ ಮಗನನ್ನು ಕಳ್ಕೊಂಡು. ಅರ್ಜುನನಂಥವನಿಗೆ ಆ ಶೋಕ ತಪ್ಪಲಿಲ್ಲ ಅಂತ ಹೇಳ್ತಾರೆ. ಇನ್ನು ಸಾಮಾನ್ಯರಿಗೆ ಸಾಂದೀಪಿನಿ ಆಚಾರ್ಯರಿಗೆ ಪುತ್ರ ಶೋಕ. ಬಹುಶಿಷ್ಯರನ್ನು ಪಾಠ ಮಾಡಿ ಮಾಡಿ ವಿದ್ಯಾವಂತರನ್ನು ಮಾಡ್ತಾ ಇದ್ದ ಗುರುಗಳಿಗೆ ಮಗನಿಲ್ಲ ಅನ್ನೋ ಕೊರತೆ ಇತ್ತಂತೆ. ಅದನ್ನೇ ನಿಮಿತ್ತ ಮಾಡಿಕೊಂಡೇ ಕೃಷ್ಣ ಬಂದ. ಹಾಗೆ ಮಗನನ್ನು ಕೊಟ್ಟೆ ತಾಗಬಾರದು, ಅವರಿಂದ ವಿದ್ಯಾರ್ಜನೆ ಆಗಿರಬೇಕು, ವಿದ್ಯೆ ಪಡೆದದ್ದಕ್ಕೆ ಗುರುದಕ್ಷಿಣೆ ಏನು ಕೊಡಲಿ ಅಂತ ಕೇಳಿರಬೇಕು. ಅವರ ಪತ್ನಿ ಮಗನ ಮೇಲಿರುವ ಅಂತಃಕರಣದಿಂದ ಅದನ್ನೇ ಗುರುದಕ್ಷಿಣೆಯಾಗಿ ಕೇಳುತ್ತಾಳೆ. ನಾನು ಅದನ್ನು ಕೊಟ್ಟು ಆ ಶೋಕ ಪರಿಹಾರ ಮಾಡಬೇಕು ಅಂತ ಹೇಳಿ ಕೃಷ್ಣ ಬಂದಿದ್ದ. ಇದು ಅವನ ಮಹಿಮೆ. ಅದನ್ನು ಕೇಳಿದಾಗ ದ್ವಿಜಸ್ತಯೋಸ್ತಂ ಮಹಿಮಾನಮದ್ಭುತಂ ಸಂಲಕ್ಷ್ಯ ರಾಜನ್ನತಿಮಾರು ಶ್ರೀಮತಿ ತಯೋ ಮಹಿಮಾನಮದ್ಭುತಂ ಸಂಲಕ್ಷ್ಯ. ಸಾಮಾನ್ಯ ಶಿಷ್ಯರ ಹತ್ರ ಇಂಥ ಗುರುದಕ್ಷಿಣೆ ಕೊಡು, ನನ್ನ ಮಗ ಸತ್ತೋಗಿದ್ದಾನೆ ಅಂದರೆ ಅವ ಏನು ಕೊಡಲಿಕ್ಕಿಲ್ಲ. ಸಾಮಾನ್ಯ ಶಿಷ್ಯರಿಂದ ಇಂಥ ಗುರುದಕ್ಷಿಣೆಯನ್ನು ಅಪೇಕ್ಷೆ ಪಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಕೃಷ್ಣ ಬಲರಾಮರ ಮಹಿಮೆ ಏನು ಅಂತ ಗೊತ್ತಿತ್ತು, ಅದಕ್ಕೆ ಅವರನ್ನು ಪ್ರಾರ್ಥನೆ ಮಾಡಿಕೊಂಡ್ರು. ಸಮ್ಮಂತ್ರ್ಯ ಪತ್ನ್ಯ ಸಮಹಾರ್ಣವೇ ಮೃತಂ ಬಾಲಂ ಪ್ರಭಾಸೆ ವರಯಾ ಬಭೂವ. ಪ್ರಭಾಸೆ ಮೃತಂ ಬಾಲಂ, ಪ್ರಭಾಸ ಕ್ಷೇತ್ರದಲ್ಲಿ ಸತ್ತೋಗಿದ್ದಾನೆ ನನ್ನ ಮಗ, ನೀನು ಅವನನ್ನು ಕರೆದುಕೊಂಡು ಬಾ ಅಂತ ಹೇಳ್ತಾ ಇದ್ದಾನೆ. ಆಯಿತು ಅಂತ ಕೃಷ್ಣ, ನಿಮ್ಮ ಮಗನನ್ನು ತಂದು ಕೊಡ್ತೇನೆ. ಆಯಿತು ಅಂತ ಹೇಳಿ ಇಬ್ಬರು ಒಂದು ರಥದಲ್ಲಿ ಕುಳಿತು ಗುರುದಕ್ಷಿಣೆ ತರಲಿಕ್ಕೆ ಅಂತ ಅವಂತಿಪುರದಿಂದ ಹೊರಟಿದ್ದಾರೆ ಪ್ರಭಾಸ ಕ್ಷೇತ್ರ. ಸಮುದ್ರ ತೀರ. ಪ್ರಭಾಸ ಅಂದರೆ ಇವತ್ತು ಸೋಮನಾಥ ಅಂತ ಹೆಸರು, ಪಶ್ಚಿಮ ಸಮುದ್ರ, ಭಾರತದ ಪಶ್ಚಿಮ ಸಮುದ್ರ. ಅಲ್ಲಿಗೆ ಬಂದರು. ಸಮುದ್ರ ರಾಜನನ್ನೇ ಕೃಷ್ಣ ಕೇಳಿದ, ಎಲ್ಲೋ ನಮ್ಮ ಗುರುಪುತ್ರ ಸ್ನಾನಕ್ಕೆ ಬಂದಿದ್ದಂತಲ್ಲ. ಸಮುದ್ರ ರಾಜ ನಮಸ್ಕಾರ ಮಾಡಿದ. ಕೃಷ್ಣ, ನನಗಂತೂ ಗೊತ್ತಿಲ್ಲ, ನಾನು ಅವನನ್ನು ಏನು ಮಾಡಲಿಲ್ಲ, ಆದರೆ ನನ್ನಲ್ಲೇ ಒಬ್ಬ ಸೇರಿಕೊಂಡಿದ್ದಾನೆ ಸಮುದ್ರದಲ್ಲಿ, ರಾಕ್ಷಸ ಅಸುರ, ಅವನನ್ನು ಕೊಂದಿದ್ದಾನೆ ಅಂತ ದೂರ್ಕೊಂಡು ವಿವರಣೆ ಕೊಟ್ಟು. ತಮಾಲ ವರುಣೋ ದೇವೋ ವಿನಯಾಮನತ ಸ್ಥಿತ ನಚಾಹಾರ್ಷ ಮದಂ ದೇವ ದೈತ್ಯ ಪಂಚಜನೋಹರತ್. ನನ್ನ ಮೇಲೆ ಸಿಟ್ಟಾಗಬೇಡ ಕೃಷ್ಣ, ನಾನೇನು ಮಾಡಲಿಲ್ಲ ನಿಮ್ಮ ಗುರುಪುತ್ರನನ್ನು, ಆದರೆ ಇಲ್ಲೇ ಇದ್ದ ಪಂಚಜನ ಅನ್ನೋ ಅಸುರ ಅವನನ್ನು ಕೊಂದಿದ್ದಾನೆ ಅಂತ ಹೇಳಿದೆ. ಆ ಪಂಚಜನ ಕೊಂದಿದ್ದಾನೆ ಅಂತ ಕೂಡಲೇ ಕೃಷ್ಣ ಸಮುದ್ರದ ಒಳಗೆ ಪ್ರವೇಶ ಮಾಡಿ ಪಂಚಜನನ ಗುಹೆ ಒಳಗೋದ. ಅದೊಂದು ಗುಹೆ ಮಾಡಿಕೊಂಡಿದ್ದಾಗ ಯಾರ್ಯಾರು ಪ್ರಭಾಸ ಕ್ಷೇತ್ರಕ್ಕೆ ಸ್ನಾನಕ್ಕೆ ಬರ್ತಾರೆ ಅವರನ್ನೆಲ್ಲ ಕೊಂದು ಹಾಕ್ತಾರೆ. ಕೆಲವರು ಕ್ಷೇತ್ರದಲ್ಲಿ ಸೇರಿಕೊಂಡಿರ್ತಾರೆ, ಬೇರೆಯವರು ಯಾತ್ರಿಕರನ್ನು ಅವರು ಹೊರಗೊಡ್ತಿರಲ್ಲ. ಈತ ಹಾಗೆ. ಅದಕ್ಕೆ ಕೃಷ್ಣ ಒಳಗೆ ಪ್ರವೇಶ ಮಾಡಿದ. ಪಂಚಜನನನ್ನು ಹೊರಗೆ ತಂದ. ಯುದ್ಧ ಮಾಡುವಂತ ಯುದ್ಧ ಮಾಡಿದ. ಯುದ್ಧ ಮಾಡಿ ಅವನನ್ನು ಕೊಂದು ಹಾಕಿದ. ವಿದಾರ್ಯ ಜಠರಂ ತಸ್ಯ ನಾಪಶ್ಯ ರುದರೇರ್ಭಕಂ. ಅವನನ್ನು ಕೊಂದ ಮೇಲೂ ಕೂಡ ಅಲ್ಲಿ ಮಗ ಸಿಗಲಿಲ್ಲ, ಗುರುಪುತ್ರ ಸಿಗಲಿಲ್ಲ. ಆದರೆ ಅವರ ಮನೆಯಲ್ಲೊಂದು ಶಂಖ ಇತ್ತಂತೆ. ಶ್ರೀಕೃಷ್ಣ ಆ ಶಂಖ ತೆಗೆದು ಕೈಯಲ್ಲಿ ಹಿಡಿದುಕೊಂಡ. ಅದನ್ನೇ ಪಾಂಚಜನ್ಯ ಅಂತ ಕರೀತಾರೆ. ಇಷ್ಟು ವಿವರಣೆ ಕೊಡ್ತು. ತತಸ್ಸ ಜಲಮಾವಿಶ್ಯ ಹತ್ವಾಂತರ್ಜಲವಾಸಿನಂ ವಿದಾರ್ಯ ಜಠರಂ ತಸ್ಯ ನಾಪಶ್ಯ ರುದರೇರ್ಭಕಂ ತದಂಗಂ ಪ್ರಭವಂ ಶಂಖಂ ಆದಾಯ ರಥಮಾಗಮತ್. ಆ ಪಂಚಜನನನ್ನು ಕೊಂದರೂ ಸಿಗಲಿಲ್ಲ ಗುರುಪುತ್ರ ಅಂದಾಗ ಅವನಿಂದಲೇ ಬಂದಂತಹ ಶಂಖವನ್ನು ಕೃಷ್ಣ ಸ್ವೀಕರಿಸಿ ಯಮಲೋಕಕ್ಕೆ ಹೋದ. ಯಮಲೋಕದ ಹತ್ತಿರ ಬಂದಾಗಲೇ ಶಂಖನಾದವನ್ನು ಮಾಡಿದಂತೆ ಆ ಪಾಂಚಜನ್ಯರ ಶಂಖದ ಧ್ವನಿಗೆ ಯಮಲೋಕಕ್ಕೂ ನಡೀತಂತೆ. ಅಂಥ ಧ್ವನಿ, ಪಾಂಚಜನ್ಯದ ಧ್ವನಿ. ಯಮಪಟ್ಟಣದ ಯಮದೇವರು ಕೂಡ ಗದಗದ ನಡಿ ಕೃಷ್ಣ ಬಂದಿದ್ದಾನೆ ಅಂತ ಹೊರಬಂದು ಆಹ್ವಾನ ಮಾಡಿದ ಒಳಗೆ. ಕೃಷ್ಣನನ್ನು ಬರಮಾಡಿಕೊಂಡ. ಆಸನ ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ಕೃಷ್ಣನಿಗೆ
ವಿನಯದಿಂದ ಕೈ ಮುಗಿದು ನಿಂತಿದ್ದಾನೆ ಯಮ. ಏನು ಕೃಷ್ಣ, ನನ್ನ ಮನೆ ತನಕ ಬಂದಿದ್ದಿ, ನನ್ನನ್ನು ಅನುಗ್ರಹಿಸ್ತಾ ಇದ್ದಿ, ನನ್ನಿಂದ ಏನಾಗಲಿ ಅಂತ ಕೇಳಿದ್ದಕ್ಕೆ ಗುರುಪುತ್ರ ನನ್ನ ತಗೊಂಡು ಬಾ ಅಂತ ಸತ್ತೋದ ಮಗನನ್ನ ಯಮಪಟ್ಟಣದಲ್ಲಿ ಕೃಷ್ಣ ಕೇಳ್ತಾ ಇದ್ದಾನೆ, ಕೊಡು ಅವನನ್ನು. ಉವಾಚಾವನತ ಕೃಷ್ಣಂ ಸರ್ವಭೂತಾಶಯಾಲಯಂ ಲೀಲಾಮಾನುಷ್ಯತೆ ಕೃಷ್ಣೋ ವಿಷ್ಣೋ ಯುವಯೋ ಕರವಾಮಕಿಂ ಇತ್ಯುಕ್ತಸ್ತೇನ ದೇವೇಶೋ ದೇವಕೀ ನಂದನೋ ಬ್ರವೀತ್. ಏನು ಮಾಡಲಿ ಅಂತ ಕೇಳಿದಾಗ ಕೃಷ್ಣ ಹೇಳಿದ, ಗುರುಪುತ್ರನನ್ನು ತಗೊಂಡು ಬಾ. ಗುರುಪುತ್ರ ಮಿಹಾನೀತಂ ನಿಜಕರ್ಮ ನಿಬಂಧನಂ ಆನಯಸ್ವ ಮಹಾರಾಜ ಮಚ್ಚಾಸನ ಪುರಸ್ಕೃತಃ. ನಾನು ಆದೇಶ ಮಾಡ್ತಾ ಇದ್ದೇನೆ, ಈಗಲೇ ಕರ್ಕೊಂಡು ಬಾ ಅಂತ. ಯಮನಿಗೆ ಕೃಷ್ಣ ಹೇಳಿದ ಮೇಲೆ ಹಿಂದೆ ಹಾಕೋ ಪ್ರಶ್ನೆನೇ ಇಲ್ಲ. ತಥೇತಿ ತೇನೋ ಉಪನೀತಃ. ಆಯ್ತು ಕೃಷ್ಣ, ನೀನು ಹೇಳಿದ ಮೇಲೆ ಇನ್ನೇನು ಅಂತ ಗುರುಪುತ್ರನನ್ನು ತನ್ನ ಮುಂದೆ ನಿಲ್ಲಿಸಿದ್ದ. ಗುರುಪುತ್ರಂ ಯಥೋತ್ತಮಂ. ಅವನನ್ನು ರಥದಲ್ಲಿ ಕೂರಿಸಿಕೊಂಡು ಕೃಷ್ಣ ಬಲರಾಮರು ಯಮಪಟ್ಟಣದಿಂದ ಹೊರಟು ಪುನಃ ಅವಂತಿಪುರಕ್ಕೆ ಬಂದು ಸಾಂದೀಪಿನಿ ದಂಪತಿಗಳಿಗೆ ಗುರುಪುತ್ರನನ್ನು ಗುರುದಕ್ಷಿಣೆಯಾಗಿ ಒಪ್ಪಿಸಿ, ನಾನು ಯಾವತ್ತೂ ನನ್ನ ಭಕ್ತರಿಗೆ ಇಂಥ ಶೋಕದಿಂದ ಯಾವಾಗಲೂ ಬಳಲಿ ಅಂತ ಅಪೇಕ್ಷೆ ಪಡಲ್ಲ, ಸಂತೋಷದಿಂದ ಇರಲಿ ಅಂತ ಅನುಗ್ರಹ ಮಾಡಿದ್ದಾರೆ. ಹೀಗೆ ದತ್ವಾ ಸ್ವಗುರವೇ ಭೂಯೋ ವೃಣೀಶ್ವೇತಿ ತಮೋಚನು ತತಃ ಪ್ರೀತಮನಾರಾಜಮಿನಂ ವಚನಮಬ್ರವೀತ್. ಸಾಂದೀಪಿನಿರ್ಮಹಾಭಾಗೋ ರಾಮಕೃಷ್ಣಾವರಿತ್ತಮೋ ಸಮ್ಯಕ್ ಸಂಪಾದಿತಾವತ್ಸೋ ಭವದ್ಯಾಂ ಗುರುನಿಷ್ಕ್ರಿಯ. ನೀವು ಹೇಳಬೇಕು ಇನ್ನೇನಾದರೂ ಅಂತಂದಾಗ ಗುರುಪುತ್ರನನ್ನು ಕೊಟ್ಟ ಆನಂದದಲ್ಲಿ ಸಂದೀಪಿನಿ ಆಚಾರ್ಯರು ಇನ್ನೇನು ಹೇಳಬೇಕು ಅಂತ ಬಾಯೇ ಬರಲಿಲ್ಲ. ನೀವು ಚೆನ್ನಾಗಿ ವಿದ್ಯೆಯನ್ನು ಕಲಿತಿದ್ದೀರಿ, ಗುರುದಕ್ಷಿಣೆಯನ್ನು ಕೂಡ ಚೆನ್ನಾಗಿ ತಂದು ಕೊಟ್ಟಿದ್ದೀರಿ, ಒಪ್ಪಿಸಿದಿರಿ. ಕೋನೋ ಯುಷ್ಮತ್ ವಿಧೋ ಗುರೋ ಕಾಮಾನ ಅವಶಿಷ್ಯತೆ ಗಚ್ಚತಂ ಸ್ವಗೃಹಂ ವೀರೌ ಕೀರ್ತಿರ್ಗಿ ವಾ ವಸ್ತು ಪಾವನಿ. ನಿಮ್ಮಿಬ್ಬರನ್ನ ಶಿಷ್ಯರನ್ನಾಗಿ ಪಡೆದ ನಾನೇ ಧನ್ಯ ಅಂತ ಭಾವಿಸಿ ಎಷ್ಟೆಷ್ಟು ಕೇಳು ಕೇಳು ಅಂತಂತ ಇದ್ದಿ ಕೃಷ್ಣ. ಈ ಬೇಕು ಬೇಕು ಅನ್ನೋದು ಎಂದೂ ಮುಗಿಯುವಂಥದ್ದೇನಲ್ಲ. ನಾನು ಬೇಕು ಬೇಕು ಅಂತ ಯಾವುದನ್ನು ಮತ್ತೆ ಅಪೇಕ್ಷಿಸಲ್ಲ ಅಂತ ಹೇಳಿ ನೀವು ನಿಮ್ಮ ಮನೆಗೆ ತೆರಳಿರಿ ಎನ್ನುವಂತ ಹೊರಟು ಅವರಿಗೆ ಅನುಮತಿ ಕೊಟ್ಟರಂತೆ. ಕೀರ್ತಿವಂತರಾಗಲಿ ಅಂತ ಅವರಿಗೆ ಆಶೀರ್ವದಿಸಿ ಅನುಮತಿ ಕೊಟ್ಟರು. ಗುರುಗಳ ಅನುಜ್ಞೆಯನ್ನು ಪಡೆದು ರಥದಲ್ಲಿ ಕುಳಿತಂತಹ ಕೃಷ್ಣ ಬಲರಾಮರು ಮಥುರಾ ಪಟ್ಟಣಕ್ಕೆ ಅಂತ ಬಂದಿದ್ದಾರೆ. ಆಯಾತೋ ಸ್ವಪುರಂ ತಾತ ಪರ್ಜನ್ಯ ನಿಜದೇನವೈ ಸಮನಂದನ್ ಪ್ರಜಾ ಸರ್ವಾ ದೃಷ್ಟ್ವಾ ರಾಮಜನಾರ್ದನೋ ಅಪಶ್ಯಂತೋ ಬಹು ಅಹಾನಿ ನಷ್ಟ ಲಬ್ಧಧನಾಯುಧ. ಹೀಗೆ ಕೃಷ್ಣ ಬಲರಾಮರು ಗುರುದಕ್ಷಿಣೆಯನ್ನು ಕೊಟ್ಟು ರಥದಲ್ಲಿ ಕುಳಿತು ಮಥುರಾ ಪಟ್ಟಣಕ್ಕೆ ಮರಳಿ ಬಂದು ಅಲ್ಲಿಂದ ಪ್ರಜೆಗಳನ್ನು ಆನಂದಪಡಿಸಿದರು ಅನ್ನುವ ಕಥೆ ಪುರಾಣದಲ್ಲಿ ಬರುತ್ತದೆ. ಏನು ಈ ಚರಿತ್ರೆಯ ಸಂದೇಶ? ನಾವು ಹೇಗೆ ಅನುಸಂಧಾನ ಮಾಡಬಹುದು? ಗುರುಕುಲ ವಾಸ ಮಾಡಬೇಕು ಅನ್ನೋದು ಒಂದು ಶಿಕ್ಷಣ. ಗುರುಗಳಿಂದ ವಿದ್ಯೆ ಪಡೆದ ಮೇಲೆ ಗುರುಗಳಿಗೆ ಕೃತಜ್ಞರಾಗಿ ಗುರುದಕ್ಷಿಣೆಯನ್ನು ಒಪ್ಪಿಸಲೇಬೇಕು ಅಂತನ್ನೋದು ಮತ್ತೊಂದು ಶಿಕ್ಷಣ. ಗುರುದಕ್ಷಿಣೆ ಕೊಡುವಾಗ ಗುರುಗಳಿಗೆ ಪ್ರೀತಿಯಾಗುವ ದಕ್ಷಿಣೆ ಕೊಡಬೇಕು. ಅವರಿಗೆ ಬೇಕಾದದ್ದನ್ನು ಅವರಿಂದಲೇ ಕೇಳಿ ಅವರಿಗೆ ಕೊಡಬೇಕು. ಅದು ಮತ್ತೊಂದು ಸಂದೇಶ. ಇನ್ನು ಶ್ರೀಕೃಷ್ಣನ ದೂರದೃಷ್ಟಿ, ಕೃಷ್ಣನಲ್ಲಿ ಯಾವಾಗಲೂ ಸರ್ವೋತ್ತಮ ಅಂತ ಕೊಂಡಾಡಿ ವೇದ ವೇದಾಂತಗಳು ಅವುಗಳನ್ನು ಶಿಷ್ಯರಿಗೆ ಉಪದೇಶ ಮಾಡಿ ಶಿಷ್ಯರನ್ನೆಲ್ಲ ಜ್ಞಾನಿಗಳನ್ನಾಗಿ ತಯಾರು ಮಾಡ್ತಿದ್ದವರು ಗುರುಗಳಿಗೆ ನನ್ನ ಮಗನಿಲ್ಲ ಅನ್ನೋ ಶೋಕ ಇತ್ತು ಅಂದರೆ ಸಾಧನೆ ಮಾಡಲಿಕ್ಕಾಗ್ತದ? ಯಾವತ್ತು ಸಾಧನೆ ಮಾಡೋದ್ರಲ್ಲಿ ಕುಂಠಿತನಾಗಿಬಿಡ್ತಾನೆ ಮನುಷ್ಯ. ಇವತ್ತು ನಮ್ಮ ಸ್ಥಿತಿ ಎಲ್ಲ ಹಾಗೆ, ಸಾಧನೆ ಮಾಡು ಮನೆ ಒಳಗೆ ದೊಡ್ಡ ಸಮಸ್ಯೆ, ಕುಟುಂಬ ಸಮಸ್ಯೆ, ಸಮಾಜದಲ್ಲಿ ಎಲ್ಲಾದರೂ ಹೋಗೋಣ ಅಂತ ಅದು ಸಮಸ್ಯೆ. ಒಂದೊಳ್ಳೆ ಕೆಲಸ ಮಾಡಲಿಕ್ಕೆ ಹೋಗೋಣ ಅಂದರೆ ನೌಕರಿಯಲ್ಲಿ ಅಲ್ಲೊಂದು ಸಮಸ್ಯೆ, ಎಲ್ಲ ಟಾರ್ಗೆಟ್ ಕೊಡ್ತಾರೆ, ನೌಕರಿಯಲ್ಲಿ ಸಮಸ್ಯೆ. ಹಾಗಾಗಿ ಮನುಷ್ಯನಿಗೆ ಪದೇ ಪದೇ ಸಮಸ್ಯೆಗಳು ಎದುರಾದ ಮೇಲೆ ಸಾಧನೆ ಮಾಡೋದೇ ಸಾಧನೆ. ಆರ್ಥಿಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಜರ್ಜರಿತನಾದ ಮನುಷ್ಯ
ಸಾಧನೆ ಉತ್ಸಾಹದಿಂದ ಹ್ಯಾಕ್ ಮಾಡಲಿಕ್ಕೆ ಅಲ್ಪ ಸ್ವಲ್ಪ ಮಾಡ್ತಿರ್ತಾನೆ. ಮಾಡುವಾಗ ಇಂಥ ಅನಾಹುತಗಳೇನಾದರೂ ಮನೆಯಲ್ಲಿ ಆಗಿಬಿಟ್ರೆ ಮಾಡೋದ್ರ ಮೇಲೂ ಅವಿಶ್ವಾಸ ಬರ್ತದೆ. ಎಷ್ಟು ಜನರಿಗೆ ಪಾಠ ಮಾಡಿದೆ, ಎಷ್ಟು ಜನರಿಗೆ ವಿದ್ಯಾದಾನ ಮಾಡಿದೆ, ಆದರೆ ದೇವರು ನನಗೆ ಮಾತ್ರ ಕೊಟ್ಟ ಮನವನ್ನೇ ಕಸ್ಕೊಂಡ ಅಂತ ಅನಿಸ್ಬೋದು ಇತ್ತು. ಈಗ ಅನಿಸಿದಾಗ ಅದನ್ನು ಕೇಳದವರು ಕೂಡ ಅವಿಶ್ವಾಸ ಮಾಡ್ತಾರೆ. ಅದಕ್ಕೆ ಕೃಷ್ಣ ಅಂತ ನಿಮ್ಮಂತಹ ಶಾಸ್ತ್ರಗಳ ಉಪದೇಶ ಮಾಡುವ ಗುರು ಸ್ಥಾನದಲ್ಲಿರೋರಿಗೆ ಶೋಕ ಇರಬಾರ್ದು. ಅಂತಃಸ್ಥಾಪ ಇತ್ತು ಅಂದರೆ ಸಾಧನೆ ಕುಂಠಿತ ಆಗ್ತದೆ. ಅದಕ್ಕೆ ಮೊದಲು ಅದನ್ನು ಪರಿಹಾರ ಮಾಡ್ತೀನಿ ಅಂತ ಹೇಳಿ ಶ್ರೀಕೃಷ್ಣ ಅವರ ಮನೆಯಲ್ಲಿದ್ದು ನೆಪ ಮಾಡಿ ಅವರ ಜೊತೆಯಲ್ಲೇ ಇದ್ದು ಕಾಲ ಕಳೆದು ತಾನು ಪಾಠ ಮಾಡಿಸಿಕೊಳ್ಳುವ ನೆಪದಿಂದ ಗುರುದಕ್ಷಿಣೆ ಕೊಟ್ಟು ಅವರ ಅಂತಃಸ್ಥಾಪವನ್ನು ಪರಿಹಾರ ಮಾಡಿ. ಹಾಗಾದರೆ ಯಾರು ಕೃಷ್ಣನ ಈ ಚರಿತ್ರೆಯನ್ನು ಶ್ರವಣ ಮಾಡ್ತಾರೆ ಅವರ ಸಾಧನದ ದಾರಿಯಲ್ಲಿ ಅವರಿಗೆ ಮನಸ್ಸಿನೊಳಗಿರುವ ಅಂತಃಸ್ಥಾಪಗಳು ಕಳೀತದೆ ಅಂತ. ಅವರಿಗೆ ಬೇಕಾದ ಅಭಿಷ್ಟಗಳು ಪೂರ್ಣ ಆಗ್ತವೆ. ಅವರಿಂದ ಕಳೆದೋದ ವಸ್ತು ಪುನಃ ಅವರಿಗೆ ಸಿಗುವಂತಾಗ್ತದೆ. ಎಲ್ಲಿ ಯಮಲೋಕ, ಎಲ್ಲಿ ಮನುಷ್ಯ ಲೋಕ. ಯಮಲೋಕಕ್ಕೆ ಹೋಗಿ ಆದರೂ ನನ್ನ ಭಕ್ತರಿಗೆ ಬೇಡಿದ ಅಭಿಷ್ಟೆಯನ್ನು ನಾನು ಪೂರೈಸ್ತೇನೆ. ಈ ಒಂದು ಅದ್ಭುತವಾದ ಕಾರುಣ್ಯವನ್ನು ಕೃಷ್ಣ ತೋರಿಸಿದ. ಅಷ್ಟೇ ಭಕ್ತಿಯನ್ನು ಮಾಡಿ ಜ್ಞಾನಿಗಳಾದ ಸಾಂದೀಪಿನಿಗಳು ಕೃಷ್ಣರನ್ನು ಒಲಿಸ್ಕೊಂಡಿದ್ರು ಅನ್ನೋದು ಚಿಂತನೆ ಮಾಡಬೇಕು. ಹಾಗಾಗಿ ನಾವೆಲ್ಲ ಸಾಂದೀಪಿನಿಗಳಂತೆ. ಕೃಷ್ಣ ಪರದೈವ, ಬೇಡಿದ್ದನ್ನು ಕೊಟ್ಟೇ ಕೊಡ್ತಾನೆ. ಅದಕ್ಕೆ ಪ್ರಾದಾತ್ ಸಾಂದೀಪನಗೆ ಮೃತಪುತ್ರಂ ಜ್ಞಾನದೀಪ ಸಾಂದೀಪನಗೆ ಜಾಯೇ ಪರಮಾನಂದಂ ಯನ್ಮಾತಾ ಪತಿಮಯದ ಪರಮಾನಂದಂ. ಯಮಕ ಭಾರತ ಅಂತ ಭಗವತ್ಪಾದ ಮಾಡಿದ್ರು. ಅಲ್ಲಿ ಈ ಚರಿತ್ರೆಯನ್ನು ಸಂದೇಶವಾಗಿ ತಿಳಿಸ್ತಾರೆ. ಪ್ರಾದಾತ್ ಸಾಂದೀಪನಗೆ ಮೃತಪುತ್ರಂ, ಮೃತಪುತ್ರನನ್ನು ಸಾಂದೀಪನಿಗಳಿಗೆ ರಕ್ಷಣೆಯಾಗಿ ಕೊಟ್ಟ ಕೃಷ್ಣ ನನ್ನನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಎಂಥ ಅದ್ಭುತ ಚರಿತ್ರೆ, ಬಹಳ ಅರ್ಥಗರ್ಭಿತ ಈ ಚರಿತ್ರೆಗಳು. ಅದನ್ನು ಅನುಸಂಧಾನ ಮಾಡಿಸ್ತಾ ಇದ್ದಾರೆ. ಹಾಗೆ ಶ್ರೀಕೃಷ್ಣನ ಅಪಾರವಾದ ಸಾಮರ್ಥ್ಯ. ವರುಣನೇ ಬಂದು ನಮಸ್ಕಾರ ಮಾಡಿದ, ವರುಣನೇ ನಮಸ್ಕಾರ ಮಾಡಿದ. ಯಮದೇವರು ಮೃತ್ಯು ಅವನೇ ಬಂದು ನಮಸ್ಕಾರ ಮಾಡಿದ. ಅಂದರೆ ದೇವೋತ್ತಮ ಅಂತ ಈ ಚರಿತ್ರೆಯಿಂದ ಸಿದ್ಧ ಆಗ್ತದೆ. ಅದನ್ನು ಚಿಂತನೆ ಮಾಡಿದ. ಇನ್ನು ಪಾಂಚಜನ್ಯ ಶಂಖದ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ ವಾದರಾಜರು. ಶಂಖ ಅವರ ಮನೆಯಲ್ಲಿ ಕೆಸರಿನಲ್ಲಿ ಹೂತೋಗಿದೆ. ಅದನ್ನು ಕೃಷ್ಣ ಎತ್ತಿ ತೊಳೆದು ತನ್ನ ಕೈಯಲ್ಲಿ ಹಿಡ್ಕೊಂಡು ತನ್ನ ಆಯುಧ ಅಂತ ಮಾಡಿಕೊಂಡ, ಉದ್ಧಾರ ಮಾಡಿದ. ಅದಕ್ಕೆ ಇವತ್ತು ಶಂಖೋದ್ಧಾರ ಅಂತ ಕ್ಷೇತ್ರ. ಪಾಂಚಜನ್ಯ ಶಂಖವನ್ನು ಎಲ್ಲಿ ಉದ್ಧಾರ ಮಾಡಿದ್ನೋ ಆ ಕ್ಷೇತ್ರದ ಹೆಸರೇ ಶಂಖೋದ್ಧಾರ ಅಂತ ವಾದರಾಜರು ತೀರ್ಥ ಪ್ರಬಂಧದಲ್ಲಿ ವರ್ಣನೆ ಮಾಡಿದ್ದಾರೆ ಆ ಕ್ಷೇತ್ರವನ್ನು. ಇವತ್ತು ಸ್ವಲ್ಪ ಅದು ಕಣ್ಣಿಗೆ ಬೀಳ್ತಾ ಇಲ್ಲ, ಆದರೆ ಮೊದಲು ಆ ಕ್ಷೇತ್ರ ಇತ್ತು. ಅದರ ಸಂದೇಶವನ್ನು ತಿಳಿಸ್ತಾರೆ. ಎಷ್ಟೇ ಪಾಪಿಷ್ಟನಾದರೂ ಪಾಂಚಜನ್ಯ ಅಸುರ ದುಷ್ಟ ಪಂಚಜನ್ಯ ಅವರಿಂದ ಬಂಧಿತವಾಗಿತ್ತು ಶಂಖ. ಕೆಸರಿನಲ್ಲಿ ಕೂತ್ಕೋಗಿತ್ತು. ಆದರೆ ಸ್ವಭಾವದಿಂದ ಪರಿಶುದ್ಧ ಶಂಖ. ಹುಟ್ಟಿದ್ದು ಕೆಸರಿನಲ್ಲಿ, ಬಂಧಿತವಾಗಿತ್ತು ಪಂಚಜನ ಅನ್ನೋ ಅಸುರನಿಂದ. ಸ್ವಭಾವದಿಂದ ನೋಡಿದರೆ ಪರಿಶುದ್ಧ. ಅದಕ್ಕೆ ಕೃಷ್ಣ ತೋರಿಸಿದ, ಎಷ್ಟೇ ಅಸುರರ ಸಂಪರ್ಕ ಇರಲಿ, ಎಷ್ಟೇ ಕೆಸರಿನಲ್ಲಿ ಬಿದ್ದಿರಲಿ, ಸ್ವಭಾವದಿಂದ ಪರಿಶುದ್ಧನಾಗಿದ್ದರೆ ನಾನು ಅವನನ್ನು ನಾನೇ ಬಂದು ಉದ್ಧಾರ ಮಾಡ್ತೀನಿ ಅಂತ ತೋರಿಸಲಿಕ್ಕೆ ಶಂಖೋದ್ಧಾರ ಅಂತ ಎಂಥ ಚರಿತ್ರೆ ನೋಡಿ. ಹಾಗಾಗಿ ಶಂಖೋದ್ಧಾರದ ಚರಿತ್ರೆಯನ್ನು ಸ್ಮರಣೆ ಮಾಡಬೇಕು. ನಾವು ಯಾವುದೇ ಊರಿನಲ್ಲಿ ಇರಲಿ, ಯಾವುದೇ ಕೇರಿಯಲ್ಲಿ ಇರಲಿ, ಎಲ್ಲೇ ಕೆಲಸ ಮಾಡ್ತಿರಲಿ, ಎಲ್ಲೇ ಸಂಬಳ ತಗೊಳ್ತಿರಲಿ, ಯಾರದೋ ಮನೆಯಲ್ಲಿ ಸದಸ್ಯರಾಗಿರಲಿ, ಯಾವ ಕುಟುಂಬದಲ್ಲೇ ಸದಸ್ಯರಾಗಿರಲಿ, ಅಂತೂ ನಾವೆಲ್ಲಿದ್ದರೂ ಒಳಗೆ ನಮ್ಮ ಸ್ವಭಾವ ಪರಿಶುದ್ಧವಾಗಿದೆ ಅಂದರೆ ಶಂಖದಂತೆ ಕೃಷ್ಣನೇ ಬಂದು ನಮ್ಮ ವಿಘ್ನಗಳನ್ನು ಕಳೆದು ತನ್ನ ಕೈಯಿಂದ ಶಂಖದಂತೆ ಉದ್ಧಾರ ಮಾಡ್ತಾನೆ ಎನ್ನುವ ಚರಿತ್ರೆಯನ್ನು ಸಂದೇಶವನ್ನು ಈ ಚರಿತ್ರೆಯಲ್ಲಿ ತಿಳಿಸ್ತಾರೆ. ಈ ಶಂಖೋದ್ಧಾರ ಚರಿತ್ರೆಯ ಸ್ಮರಣೆಯನ್ನು ಮಾಡಬೇಕು. ಆಮೇಲೆ ಕೃಷ್ಣ ಉದ್ಧವನನ್ನು ಗೋಕುಲಕ್ಕೆ ಅಂತ ಕಳಿಸಿದ.
ಯಾಕಂದರೆ ಬಹಳ ದುಃಖಿತರಾಗಿರ್ತಾರೆ, ಅವರಿಗೆ ಸಾಂತ್ವನ ಹೇಳಿ ಬಾ ಅಂತ. ಇಂಥವೆಲ್ಲ ಕೃಷ್ಣ ಚೆನ್ನಾಗಿ ಮಾಡ್ತಾ ಇದ್ದ, ಎಲ್ಲವೂ ಚೆನ್ನಾಗಿ ಮಾಡಿದ್ದಾನೆ, ಸಾಂತ್ವನ ಹೇಳ್ತಾನೆ. ಉದ್ಧವ ಬಂದಾಗ ಕೃಷ್ಣನೇ ಬಂದ ಅಂತ ಅಂದ್ಕೊಂಡಿದ್ರಂತೆ ಪಾಪ. ಗೋಪಾಲಕರು, ವಲ್ಲಭಾಲಕರು, ಗೋಪಿಕಾಸ್ತ್ರೀಯರು ಅವರಿಗೆಲ್ಲ ಉದ್ಧವನ ಮೂಲಕವಾಗಿ ಸಾಂತ್ವನ ಹೇಳಿಸಿದ ಚರಿತ್ರೆ ಭಾಗವತದಲ್ಲಿ ಮುಂದುವರಿಯುತ್ತದೆ. ಉದ್ಧವ ಬಂದು ಕೃಷ್ಣನ ಮಹಿಮೆಯನ್ನು ಹೇಳಿ, ಕೃಷ್ಣ ಬಲರಾಮನು ಸಾಮಾನ್ಯ ಮನುಷ್ಯರು ಅಂತ ಭಾವಿಸಬೇಡಿ, ಅವನು ಯಾವತ್ತಿದ್ರೂ ನಮ್ಮೆಲ್ಲರ ಸರ್ವಾಂತರ್ಯಾಮಿಯಾದ ಪರಬ್ರಹ್ಮ ಅಂತ ಉಪದೇಶ ಮಾಡಿದ. ಅವ ಹೇಳಿ ಕಳಿಸಿದಾನೆ, ನೀವು ಯಾರೂ ಕೂಡ ಅವನ ಬಗ್ಗೆ ಪರಬ್ರಹ್ಮ ಅನ್ನೋ ಭಾವನೆ ಬಿಟ್ಟು ಬೇರೆ ಮಾಡ್ಕೊಳ್ಬೇಡ ಅಂತಲ್ಲ. ಈ ಉದ್ಧವನ ಮೂಲಕ ಕೃಷ್ಣ ಎಲ್ಲರನ್ನ ಕರ್ತವ್ಯ ನಿರತರಾಗಿರಲಿ, ಕರ್ತವ್ಯ ವಿಮುಖರಾಗಿರಬೇಡ್ರಿ ಅಂತ ಕೃಷ್ಣ ಹೇಳಿ ಕಳಿಸಿದ್ದಾನೆ. ಉದ್ಧವ ಉವಾಚ ಅಂತ ವಿವರಣೆ ಕೊಟ್ಟು ಬಹಳ ವಿಸ್ತಾರವಾಗಿದೆ ಆ ಶ್ಲೋಕಗಳು. ಶ್ರೀಕೃಷ್ಣನ ಚರಿತ್ರೆಗಳನ್ನು ಸ್ಮರಣೆ ಮಾಡಿಸಿ ಗೋಪಿಕಾ ಸ್ತ್ರೀಯರನ್ನ ಮತ್ತೆ ತಮ್ಮ ಕರ್ತವ್ಯದಲ್ಲಿ ತೊಡಗು ಹಾಗೆ ಮಾಡಿಸಿದ್ರು. ಬಹಳ ಹಚ್ಚಿಕೊಂಡಿದ್ರು ಕೃಷ್ಣನನ್ನ, ಊಟ ಬಿಟ್ಟಿದ್ರು, ನೀರು ಬಿಟ್ಟಿದ್ರು, ಆಮರಣಾತ್ಮ ಉಪವಾಸ ಇಟ್ಟು ಸತ್ತೋಗ್ತೇವೆ ಕೂತಿದ್ರು. ಅದಕ್ಕೆ ಕೃಷ್ಣ ಅಂತ ನನ್ನನ್ನು ಈ ಪರಿ ಹಚ್ಚಿಕೊಂಡ ಗೋಪಿಕಾ ಸ್ತ್ರೀಯರಿಗೆ ಉದ್ಧವ ನೀನೇ ಹೋಗಿ ಹೇಳಿ, ಮಾತಿನಿಂದ ಸಾಂತ್ವನ ಹೇಳಿ ಅವರನ್ನು ಕರ್ತವ್ಯ ಮುಖರನ್ನಾಗಿ ಮಾಡುವಂತ ಪುನಃ ಕರ್ತವ್ಯವನ್ನು ಮುಖರನ್ನಾಗಿ ಮಾಡಿದ ಕಥೆ ಭಾಗವತದಲ್ಲಿ ಬರುತ್ತದೆ. ನೋಡಿ, ಇದು ಒಂದು ದೊಡ್ಡ ಸಂದೇಶ. ನಮ್ಮ ಬದುಕಿನಲ್ಲಿ ನಾವು ಕರ್ತವ್ಯದಿಂದ ವಿಮುಖರಾಗಿಬಿಡ್ತೀವಿ. ಏನೇನೋ ಕಾರಣ, ಯಾರೋ ಏನೋ ಪಾಪ ದುಡ್ಡು ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡಿರ್ತಾರೆ, ಕೊಟ್ಟಿರೋದೇ ಇಲ್ಲ. ಅದನ್ನು ಭಾರಿ ತಲೆ ಹಚ್ಚಿಕೊಂಡು ಮಾಡಬೇಕಾದ ಕರ್ತವ್ಯವನ್ನೇ ಬಿಟ್ಟುಕೊಡ್ಬೇಕು. ಗೋಪಿಕಾ ಸ್ತ್ರೀಯರು ಮಾಡಬೇಕಾದ ಕರ್ತವ್ಯದಿಂದ ವಿಮುಖರಾಗಿದ್ದಾರೆ ಎಂದಾಗ ಅವರನ್ನು ಸಾಂತ್ವನ ಹೇಳಿ ಸಮಾಧಾನ ಪಡಿಸಿ ಪುನಃ ಅವರನ್ನು ಕರ್ತವ್ಯದಲ್ಲಿ ಸುಮುಖರನ್ನಾಗಿ ಮಾಡಿದ್ದಾರೆ. ಇದು ನಮಗೆ ಕೊಡುವ ಸಂದೇಶ. ನಾವು ಯಾರಾದರೂ ಒಬ್ಬರು ಯಾವುದೋ ಒಂದು ಕಾರಣಕ್ಕೆ ವಿಮುಖರಾಗಿ ಕೂತಿರ್ತಾರೆ ಮನೆಯೊಳಗೆ. ನಾನು ಕೆಲಸಕ್ಕೆ ಹೋಗಲ್ಲ ಅಂತಾರೆ, ನಾನು ದುಡಿಯಲ್ಲ ಅಂತಾರೆ, ಕೆಲವರು ವಿವಾಹನೆ ಮಾಡಿಕೊಳ್ಳೋದಿಲ್ಲ ಅಂತಾರೆ. ಏನೇನೋ ಇದೆ ಇವತ್ತು ಸಮಾಜದಲ್ಲಿ ನೋಡ್ತಿದ್ದೇವಲ್ಲ, ಒಂದಲ್ಲ ಒಂದು ರೀತಿ ಕಾರಣ ಹೇಳಿ ತಮ್ಮ ಕೆಲಸ ಜವಾಬ್ದಾರಿಗಳಿಂದ ವಿಮುಖರಾಗ್ತಾರೆ. ಕೃಷ್ಣನೇ ಮಾಡಿ ತೋರಿಸಿದ, ಉದ್ಧವನನ್ನು ಕಳಿಸಿ ಸಾಮೋಪಾಯದಿಂದ ಅವರಿಗೆ ಹೇಳಬೇಕಾದದನ್ನು ಹೇಳಿ ಪುನಃ ಅವರನ್ನು ದಾರಿಗೆ ತರಬೇಕು. ಗೋಪಿಕಾ ಸ್ತ್ರೀಯರೆಲ್ಲ ವರ ಪಡೆದವರು, ದೇವಲೋಕದಲ್ಲಿ ಇರಬೇಕಾದವರು, ಭೂಮಿಯಲ್ಲಿ ಬಂದು ನಕಲೆ ಮಾಡ್ತಿರ್ತಾರೆ. ಅಂಥವರನ್ನು ಎಬ್ಬಿಸೋದು ಬಹಳ ಸುಲಭ. ಈ ಭೂಮಿಯಲ್ಲಿದ್ದವ್ರನ್ನ ಎಬ್ಬಿಸೋದಿದೆ ಅಲ್ಲ, ಅವರೇ ಕಷ್ಟ. ಆದರೆ ಕೃಷ್ಣ ಜಗತ್ತಿಗೆ ಸಂದೇಶ ಕೊಡ್ತಾನೆ. ಭಾಗವತಾದಿ ಪುರಾಣಗಳನ್ನು ಕೇಳುವ ಉದ್ದೇಶನೇ ಅದು. ಪ್ರವೃತ್ತಿ, ಇನ್ನೊಂದು ನಿವೃತ್ತಿ ಅಂತ ಹೇಳ್ತಾರೆ ಹಿರಿಯರು. ಒಳ್ಳೆಯ ಮಾರ್ಗದಲ್ಲಿ ಮನುಷ್ಯ ಹೋಗಬೇಕು, ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಅದರಿಂದ ನಿವೃತ್ತನಾಗಬೇಕು, ಅಂದರೆ ದೂರ ಆಗಬೇಕು. ಇವೆರಡನ್ನೂ ಮಾಡಿಸೋದೇ ಭಾಗವತದ ಪುರಾಣದ ಲಾಭ. ಅದಕ್ಕೆ ಉದ್ಧವನ ಮೂಲಕ ಕೃಷ್ಣನೇ ಗೋಪಿಕಾ ಸ್ತ್ರೀಯರಿಗೆ ತನ್ನದೇ ಆದ ಮಹಿಮೆಗಳನ್ನು ನೆನಪಿಸಿ, ಸರ್ವಾಂತರ್ಯಾಮಿ ನಾನು, ಅವರವರು ಮಾಡುವಂತಹ ಕರ್ತವ್ಯ ಕರ್ಮದಿಂದ ಪ್ರೀತನಾಗ್ತೇನೆ, ಭಕ್ತಿಯಿಂದ ಪ್ರೀತನಾಗ್ತೇನೆ ಅಂತ ಅವರಿಗೆ ಉಪದೇಶ ಮಾಡಿಸಿ ಅವರನ್ನು ಪುನಃ ಕರ್ತವ್ಯೋನ್ಮುಖರನ್ನಾಗಿ ಮಾಡಿಸಿದ ಅನ್ನೋ ಚರಿತ್ರೆ ಪುರಾಣದಲ್ಲಿ ಬರುತ್ತದೆ. ಮಾ ಕಿದ್ದೇ ತಾಂ ಮಹಾಭಾಗೋ ರಕ್ಷತಃ ಕೃಷ್ಣವಂತಿಕೆ ಅಂತ ನಂದಗೋಕುಲದಲ್ಲಿದ್ದ ನಂದಗೋಪನನ್ನ, ಯಶೋದೆಯನ್ನ, ಇನ್ನಿತರ ಗೋಪಿಕಾ ಸ್ತ್ರೀಯರನ್ನೆಲ್ಲ ಸಾಂತ್ವನ ಮಾಡಿ ಶ್ರೀಕೃಷ್ಣನ ಒಳ್ಳೆಯ ಸೇವೆಯನ್ನು ಮಾಡಿ ಬಂದ ಉದ್ಧವ. ಅಕ್ರೂರನನ್ನು ಹಸ್ತಿನಾವತಿಗೆ ಅಂತ ಕಳಿಸಿದ. ಕಾರಣ, ಪಾಂಡವರ ಬಗ್ಗೆ ಎಲ್ಲರ ಅಭಿಪ್ರಾಯ ಏನಿದೆ, ಧೃತರಾಷ್ಟ್ರನ ಇಬ್ಬಗೆಯ ನೀತಿ ಹೇಗಿದೆ ಅಂತ ಕೆಲವು ದಿವಸ ಅಲ್ಲೇ ಇದ್ದು ವಾಸ ಮಾಡಿ ನನಗೆ ಮಾಹಿತಿ ಹೋಗಿಸುವಂಥದ್ದಿಲ್ಲ. ಅಷ್ಟೇ ಅಲ್ಲ, ಧೃತರಾಷ್ಟ್ರನಿಗೆ ಉಪದೇಶ ಮಾಡಿ, ಅಪ್ಪಿ ತಪ್ಪಿಯು ಧೃತರಾಷ್ಟ್ರ ದುರ್ಯೋಧನಾದಿಗಳ ಮೇಲೆ ಮಾತ್ರ ಅಭಿಮಾನ ತೋರಿಸಿ ಪಾಂಡವರನ್ನು ನೀನು ತಿರಸ್ಕಾರ ಮಾಡಬೇಕು ಅಂತ ಮಾಡ್ತಾ ಇದ್ದಿ, ಹಾಗೆ ಮಾಡಬೇಡ ಅಂತ ಉಪದೇಶ ಮಾಡಿ. ಇದೆಲ್ಲ ಕೃಷ್ಣ ಮಾಡಿದ ಕೆಲಸ, ಭಾಗವತದಲ್ಲಿ ಮಾಡಲೇ ಇದೆ. ಹಾಗಾಗಿ ಹಸ್ತಿನಾವತಿಗೆ ಹೋದವನು ಅಕ್ರೂರ.
ಗೋಕುಲಕ್ಕೆ ಅಂತ ಸಮಾಧಾನ ಮಾಡಲಿಕ್ಕೆ ಹೋದವನು ಉದ್ಧವ. ಆ ಪ್ರಸಂಗವನ್ನು ಭಾಗವತದಲ್ಲಿ ನಾವಿಲ್ಲಿ ನೋಡ್ತೇವೆ. ಇದು 53 ಮತ್ತು 54ನೇ ಅಧ್ಯಾಯದಲ್ಲಿ ಬರ್ತಾ ಇರುವಂತಹ ಅಂಶಗಳನ್ನು ಚಿಂತನೆ ಮಾಡಬೇಕು. ಗೋಪಿಕಾಸ್ತ್ರೀಯರು ಕೃಷ್ಣನಿಗೆ ಏನು ಹೇಳಿ ಕಳಿಸಿದ್ರು ಉದ್ಧವನ ಮೂಲಕ ಅಂತ ಅದೊಂದು ಭಾಗ ಇಲ್ಲಿ ಬರ್ತದೆ. ಅದೇ 54ನೇ ಅಧ್ಯಾಯ. 54ನೇ ಅಧ್ಯಾಯದಲ್ಲಿ ಗೋಪಿಕೆಯರು ಹೇಳಿ ಕಳಿಸಿದ್ದಾರೆ, ಯಾವತ್ತೂ ಕೃಷ್ಣ ನಮ್ಮನ್ನು ಬಿಡಬಾರದು ಅಂತ ಹೇಳಿ ಕಳಿಸಿದ್ರಂತೆ. ಚೆನ್ನಾಗಿದೆ, ಅದೆಲ್ಲ ಬಹಳ ಪ್ರಸಿದ್ಧವಾದಂತಹ ಮಾತುಗಳು. ಅದನ್ನು ಕೂಡ ವರ್ಣನೆ ಮಾಡ್ತಾರೆ. ಉದ್ಧವ ಅದನ್ನು ಕೇಳಿ ಕೃಷ್ಣನಿಗೆ ಬಂದು ತಿಳಿಸಿದ. ಕೃಷ್ಣನ ಸಮೀಪಕ್ಕೆ ಬಂದು ತಿಳಿಸಿ ಅವರೆಲ್ಲ ಹೇಗಿದ್ರು ಅಂತ ಅದನ್ನು ವರ್ಣನೆ ಮಾಡಿ ಉದ್ಧವ ಕೃಷ್ಣನ ಹತ್ರ ಅರಿಕೆ ಮಾಡಿಕೊಂಡ. ಗೋಪಿಕಾ ಸ್ತ್ರೀಯರು ಮಾಡಿದ ಸ್ತೋತ್ರವನ್ನೆಲ್ಲ ಉದ್ಧವ ಹೇಳಿ ಪ್ರಾರಂಭ ಮಾಡ್ತಾರೆ. ಹೇಗಿತ್ತು ಆ ಸ್ತೋತ್ರ? ಉದ್ಧವ ಉವಾಚ, ಅದೇ ಕೊನೆ ಮುಂದಿನ 56ನೇ ಅಧ್ಯಾಯಕ್ಕೆ ಬರ್ತದೆ. ಅಂದರೆ ಮುಂದಿನ ಪ್ರವಚನಕಾರರು ಪ್ರಾಯ 56, 57ನೇ ಅಧ್ಯಾಯದಿಂದ ಹೇಳಬೇಕು. ನನಗೆ ಪ್ರವಚನಕ್ಕೆ ಅಂತ ಕೊಟ್ಟದ್ದು 55 ಅಲ್ವಾ? 55ನೇ ಅಧ್ಯಾಯವನ್ನು ಇಲ್ಲಿ ಪ್ರವಚನ ಅಂತದ್ದಕ್ಕೆ ಅಷ್ಟನ್ನೇ ನಾನು ಇಲ್ಲಿ ಪ್ರವಚನ ಮಾಡಿ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ಲೋಕಗಳಲ್ಲಿ ಕೆಲವೊಂದನ್ನು ಮಾತ್ರ ಶ್ಲೋಕ ಹೇಳಿದ್ದೇನೆ. 37ನೇ ಅಧ್ಯಾಯದಿಂದ ಆರಂಭ ಮಾಡಿ 55ನೇ ಅಧ್ಯಾಯವನ್ನು ಪ್ರವಚನಕ್ಕೆ ಅಂತ ತಿಳಿಸಿದ್ರು. ಅದರಲ್ಲಿ 55ನೇ ಅಧ್ಯಾಯ ಅಂದರೆ ಅದೇ ಗೋಪಿಕಾ ಸ್ತ್ರೀಯರನ್ನು ಉದ್ಧವ ಕಂಡದ್ದು. ಉದ್ಧವನಿಗೆ ಗೋಪಿಕೆಯರು ಮಾತನಾಡಿದ್ರು. ಉದ್ಧವ ಭಗವಂತನ ಸಂದೇಶ ಏನು ಅಂತ ಗೋಪಿಕೆಯರಿಗೆ ತಿಳಿಸಿದ್ರು. ಅಲ್ಲಿ ಮುಕ್ತಾಯ ಆಗ್ತದೆ. ಅದರ ಕೊನೆ ಮಾತುಗಳನ್ನು ತಿಳಿದು ಮುಕ್ತಾಯ ಮಾಡೋಣ. ಗೋಪಿಕೆಯರು ಕೃಷ್ಣನನ್ನು ಮಾಡಿದ ಸ್ತೋತ್ರಕ್ಕೆ ಮುಕ್ತಾಯ ಆಗ್ತದೆ. 55ನೇ ಅಧ್ಯಾಯ. ಹೇ ನಾಥ ಹೇ ರಮಾನಾಥ ವ್ರಜನಾಥಾರ್ತಿನಾಶನ ಮಗ್ನ ಉದ್ಧರ ಗೋವಿಂದ ಗೋಕುಲಂ ರಚಿನಾರಣವಾತ್. ಇದು ಕೊನೆ ಮಾತು. ಗೋಪಿಕೆಯನ್ನು ಹೇಳ್ತಾರೆ ಉದ್ಧವನ ಹತ್ರ, ಹೇ ನಾಥ, ಹೇ ರಮಾನಾಥ, ಹೇ ವ್ರಜನಾಥ, ಹೇ ಆರ್ತಿನಾಶನ, ಹೇ ಗೋವಿಂದ, ಇಷ್ಟು ಪ್ರಾರ್ಥನೆ ಮಾಡಿ. ಹೇ ನಾಥ, ರಮಾನಾಥ, ವ್ರಜನಾಥ, ಆರ್ತಿನಾಶನ, ದುಃಖವನ್ನು ಪರಿಹಾರ ಮಾಡುವವನೇ ಗೋವಿಂದ. ಹೇ ಗೋವಿಂದ, ವ್ರಜಿನಾರಣವಾತ್, ವ್ರಜಿನಾರಣವಾತ್, ಪಾಪದ ಸಾಗರದಿಂದ ಗೋಕುಲವನ್ನು ಉದ್ಧರ, ನೀವೇ ಉದ್ಧಾರ ಮಾಡು. ಮಗ್ನ ಉದ್ಧರ ಗೋವಿಂದ ಗೋಕುಲಂ ರಚಿನಾರಣವಾತ್, ಪಾಪದ ಸಾಗರದಿಂದ ಪರಿಹಾರ ಮಾಡು, ವಿಘ್ನದ ಪರಿಹಾರ ಸಾಗರದಿಂದ ಪರಿಹಾರ ಮಾಡು. ಇಷ್ಟನ್ನು ಹೇಳಿ 55ನೇ ಅಧ್ಯಾಯದ ಕೊನೆಯ ಶ್ಲೋಕ ಗೋಪಿಕೆಯರು ಉದ್ಧವನ ಮುಂದೆ ಹೇಳಿಕೊಂಡ್ರು ಅಂತ ಅಲ್ಲಿ ಮುಕ್ತಾಯ ಆಗ್ತದೆ. ಅದರ ಮುಂದಿನ ಭಾಗ ಉದ್ಧವ ಕೃಷ್ಣನ ಬಳಿಗೆ ಬಂದು ಗೋಪಿಕೆಯರು ಹೇಳಿದ್ದನ್ನು ತಿಳಿಸಿದ ಅಂತ 56ನೇ ಅಧ್ಯಾಯ. ಅದನ್ನು ಮುಂದಿನ ಉಪನ್ಯಾಸಕಾರರು ಚಿಂತನೆ ಮಾಡಿಸ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಭಾಗವತದ ದಶಮ ಸ್ಕಂದದ ಪ್ರವಚನ ಯಥಾಮತಿ ಯಥಾಕಾಲ ವ್ಯಾಸರಾಜ ಮಠಾಧೀಶರಾದ ಶ್ರೀ ವಿದ್ಯಾಶ್ರೀಶತೀರ್ಥ ಶ್ರೀಪಾದಂಗಳವರ ಆದೇಶದಂತೆ ಹೇಳೋ ಪ್ರಯತ್ನ ಮಾಡಿದ್ದೇನೆ. ನಮ್ಮ ಗುರುಗಳು ಶ್ರೀ ಸುರಿದೇವ ತೀರ್ಥ ಶ್ರೀಪಾದಂಗಳವರು, ಅವರ ಅನುಗ್ರಹದಿಂದ ನಾನು ಮಾತುಗಳನ್ನು ಆಡಿದ್ದೇನೆ. ಅವರ ಚರಣಾರವಿಂದಗಳಲ್ಲಿ ವ್ಯಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ವಿಜಯೇಂದ್ರ ತೀರ್ಥರ ಸನ್ನಿಧಾನ ಕುಂಭಕೋಣ ಕ್ಷೇತ್ರ, ವಿದ್ಯಾನಾಥ ತೀರ್ಥರು, ವಿದ್ಯಾಪತಿ ತೀರ್ಥರು, ಜಗನ್ನಾಥ ಯತಿಗಳು, ಇಂಥ ತಪಸ್ವಿಗಳ ತಾಣ ಕುಂಭೇಶ್ವರ, ಶಾರ್ಗಪಾಣಿ, ಚಕ್ರಪಾಣಿ, ಗೋಪಾಲಕೃಷ್ಣನ ಸನ್ನಿಧಾನ. ಇಲ್ಲಿ ನೀವೆಲ್ಲ ವಾಸ ಮಾಡ್ತಾ ಇದ್ದೀರಿ. ಭಾಗವತದ ಜ್ಞಾನಯಜ್ಞ ವ್ಯಾಸರಾಜ ಮಠದಲ್ಲಿ ಅಧಿಕ ಮಾಸದ ಪ್ರಾರಂಭದ ದಿನದಿಂದ ನಡೀತಾ ಇದೆ. ನನ್ನನ್ನು
ದೂರವಾಣಿ ಮೂಲಕ ಕೆಲವು ತಿಂಗಳ ಹಿಂದೆ ನಮ್ಮ ಮಠದ ಇಲ್ಲಿಯ ಮಠದ ಗುರು ಆಚಾರ್ಯರು ಸಂಪರ್ಕ ಮಾಡಿ ಕೇಳಿಕೊಂಡ್ರು. ಅವರ ದೂರವಾಣಿ ಕರೆ ಬಂದಾಗಲೇ ನಾನು ಒಪ್ಕೊಂಡ್ಬಿಟ್ಟೆ. ಯಾಕೆ ಅಂದರೆ ಕುಂಭಕ್ಕೆ ಕೋಣ ಕ್ಷೇತ್ರದಲ್ಲಿ ಭಾಗವತ ಹೇಳೋ ಭಾಗ್ಯ ಇದೆಯಲ್ಲ ಅಂತ. ಈ ಕ್ಷೇತ್ರ ಬಹಳ ದೊಡ್ಡದು. ಮೇಲ್ಮೇಲೆ ಏನೇನೋ ಕಾಣಿಸ್ತಿರ್ತದೆ, ಬೇಡವಾದದ್ದೆಲ್ಲ ಮೇಲ್ಮೇಲೆ ಕಂಡು ಕೂಡಲೇ ಒಳಗಡೆಯಲ್ಲಿ ಏನಿಲ್ಲ ಅಂತ ಭಾವಿಸುವ ಹಾಗೆ. ಒಂದು ದೊಡ್ಡ ಕೆರೆಯಲ್ಲಿ ಕೆಸರು ಬಹಳ ಇದೆ ಅಂತ ಕೆಸರೆಲ್ಲ ತೆಗಿಲಿಕ್ಕೆ ಹೋದರೆ ಕಮಲ ಹುಟ್ಟಲ್ಲ. ಕಮಲವೇ ಇಲ್ಲ ಅಂದರೆ ದೇವರ ಪೂಜೆಗೆ ಅರ್ಪಣೆ ಯಾವುದನ್ನು ಮಾಡಿ. ಹಾಗೆ ಕುಂಭಕೋಣ ಬಹಳ ದೊಡ್ಡ ಕೆರೆ, ಕೆಸರಿದೆ ಅಂದರೆ ಇರಲಿ, ಕೆಸರು ಇರಲಿ, ಆದರೆ ಇಲ್ಲೇ ತಾನೇ ಕಮಲ ಹುಟ್ಟೋದು. ಹಾಗಾಗಿ ಕಮಲದಂತೆ ಇಲ್ಲಿ ಸಾಕಷ್ಟು ತಪಸ್ವಿಗಳು ತಪಸ್ಸು ಮಾಡಿ ಕ್ಷೇತ್ರದಲ್ಲಿ ತಪಸ್ಸನ್ನು ಮುಡುಪಾಗಿಟ್ಟಿರ್ತಾರೆ. ನಾವು ಅದನ್ನು ಸ್ವೀಕರಿಸಿ ನಮ್ಮ ಸಾಧನದ ದಾರಿಯಲ್ಲಿ ಹೋಗಬೇಕಾಗುತ್ತೆ ಕರ್ತವ್ಯ. ಆ ಕಾರಣದಿಂದ ಈ ಕ್ಷೇತ್ರದಲ್ಲಿ ಭಾಗವತ ಪುರಾಣಕ್ಕೆ ಎಂದಾಗ ಬಹಳ ಸಂತೋಷದಿಂದ ನನಗೆ ಹೇಳಬೇಕು ಅನ್ನೋ ಉತ್ಸಾಹ. ಅಧಿಕ ಮಾಸ, ಮೇಲಾಗಿ ಪುರುಷೋತ್ತಮ ಮಾಸ ಅಂತ ಹೆಸರು. 12 ಮಾಸಗಳಲ್ಲಿ ಇಲ್ಲದೇ ಇರುವ ಶಕ್ತಿ ಈ ಮಾಸದಲ್ಲಿ ಬಂದಿದೆ. ಕಾರಣ ಈ ಮಾಸದ ದೇವತೆ, ಅವನ ಹೆಸರು ಅಧಿಕ ಮಾಸ ಅಂತ ಹೇಳಿ ಅವರಿಗೆ. ಇನ್ನೊಂದು ಹೆಸರು ಮಲ ಅಂತೇಳಿ ಕರೀತಿದ್ರಂತೆ. ಒಂದೇ ಓಣಿಯಲ್ಲಿ, ಒಂದೇ ಕೇರಿಯಲ್ಲಿ 5-6 ಜನ ಇದ್ದಾಗ ಒಬ್ಬನನ್ನು ಮಾತ್ರ ಒಂದು ಮೂಲೆಗೆ ಹಾಕಿರ್ತಾರೆ. ಇವನೇನು ಉಪಯೋಗ ಇಲ್ಲ ಅಂತ. ಹಾಗೆ 12 ಮಾಸಗಳ ಕೋಣೆಯಲ್ಲಿ ಒಂದು ಮಾಸವನ್ನು ಮಾತ್ರ ಸ್ವಲ್ಪ ಮೂಲೆಗೆ ಸರಿಸಿದ್ರಂತೆ. ಎಲ್ಲ ಮಾಸಾಭಿಮಾನಿಗಳು ಸೇರಿಕೊಂಡು ಇವನು ಉಪಯೋಗ ಇಲ್ಲ ಇವ ಅಂತ. ಕಾರಣ ಹೇಳ್ತಾರೆ, ಬಹಳ ಸಿಂಪಲ್ ಆಗಿದೆ ಕಾರಣ. ಯಾವ ಮಾಸದಲ್ಲಿ ಸಂಕ್ರಮಣ ನಡೆಯಲ್ಲ ಆ ಮಾಸ ದೈವ ಕಾರ್ಯಕ್ಕೆ ಉಚಿತವಲ್ಲ ಅಂತ ಒಂದು ವ್ಯವಸ್ಥೆ. ಈ ಮಾಸದೊಳಗೆ ಸಂಕ್ರಮಣ ಇಲ್ಲ. ಎಲ್ಲ ಮಾಸಗಳಲ್ಲೂ ಪಂಚಾಂಗದಲ್ಲಿ ನೋಡ್ಬೋದು, ಇಂಥ ದಿವಸ ಇಂಥ ಸಂಕ್ರಮಣ ಅಂತ ಸಂಕ್ರಮಣವನ್ನು ನಿಗದಿಪಡಿಸ್ತಾರೆ. ಈ ಮಾಸದಲ್ಲಿ ಸಂಕ್ರಮಣ ಇರಲಿಲ್ಲ. ಅದಕ್ಕೆ ಉಳಿದ ಮಾಸಾಭಿಮಾನಿಗಳೆಲ್ಲ ಸೇರಿಕೊಂಡು ನಮ್ಮಲ್ಲೆಲ್ಲ ಸಂಕ್ರಮಣ ಇದೆ, ನಾವು ಶ್ರೇಷ್ಠ, ಸಂಕ್ರಮಣವೇ ಇಲ್ಲದೆ ಇದ್ದಕ್ಕೆ ಈ ಮಾಸ ಕನಿಷ್ಠ ಅಂತ ಮಾಡಿದ್ರು. ಎಷ್ಟು ದುಃಖ ಆಗಬೇಡ ಅವರಿಗೆ. ಯೋಚನೆ ಮಾಡಿ, ನಮ್ಮ ಬದುಕಿನೊಳಗೆ ಇಂಥ ಸ್ಥಿತಿ ಬರ್ತದೆ ನಮಗೆ. ಒಂದೇ ಕೇರಿಯಲ್ಲಿ ಓಣಿಯಲ್ಲಿ ಇದ್ದು ಎಲ್ಲರಿಗೂ ಒಂದು ರೀತಿಯಾಗಿ ಒಬ್ಬನಿಗೆ ಮಾತ್ರ ದೂರ ಸರಿಸಿಬಿಟ್ರೆ ಅವನಿಗೆ ಮನಸ್ಸಿಗೆ ಕೇಳಾಗಬೇಕು. ಹಾಗೆ ಈ ಮಾಸಾಭಿಮಾನಿ ದೇವತೆ ಎಲ್ಲ ಮಾಸಗಳ ಕಕ್ಷೆಯಲ್ಲಿದ್ದು ನನ್ನನ್ನು ಮಾತ್ರ ದೂರ ಸರಿಸಿದ್ರಲ್ಲ ಅಂತ ಬಹಳ ವ್ಯಥೆಪಟ್ಟ. ಯೋಚನೆ ಮಾಡಿ ದುಃಖಿತನಾಗಿ ಮೂರ್ಛೆನೇ ಬಿದ್ದ. ದೇವರನ್ನು ಪ್ರಾರ್ಥನೆ ಮಾಡ್ತಾ ಮೂರ್ಛೆ ಬಿದ್ದಾಗ ಭಗವಂತನ ಬಳಿಗೆ ಬಂದ. ಅದು ವೈಕುಂಠದಲ್ಲಿ ಗೋಲೋಕ ಅಂತ ಒಂದಿದೆ. ವೈಕುಂಠದಲ್ಲೇ ಇರುವ ಒಂದು ಪ್ರದೇಶ ವಿಶೇಷ, ಅದಕ್ಕೆ ಗೋಲೋಕ ಅಂತ ಹೆಸರು. ಆ ಗೋಲೋಕದೊಳಗೆ ಭಗವಂತ ಪುರುಷೋತ್ತಮ ಅನ್ನುವ ಹೆಸರಿನಿಂದ ಕೃಷ್ಣನೇ ಗೋಲೋಕದ ಅಧಿಪತಿಯಾಗಿ ಇವತ್ತು ನೆಲೆಸಿದ್ದಾನೆ. ಆ ಕೃಷ್ಣ ಈ ಬಂದಂಥ ಮಾಸಾಭಿಮಾನಿಯ ಇವನ ಪಾಡು, ಇವನ ದುಃಖವನ್ನು ಕೇಳಿ ಅವನ ಮೇಲೆ ಅಪಾರವಾದ ಕರುಣೆ ತೋರಿಸಿ ಭಕ್ತವತ್ಸಲ ವರ ಕೊಟ್ಟಂತೆ. ಸಂಕ್ರಮಣ ಇದ್ದ ಮಾಸಗಳಲ್ಲಿ ಏನೆಲ್ಲ ಮಹತ್ವ ಇದೆ ಅಂತ ತಿಳಿಸ್ತಾರೋ, ಇನ್ನು ಮೇಲೆ ನಾನು ವರ ಕೊಡ್ತೇನೆ, ಸಂಕ್ರಮಣ ಇಲ್ಲದ ನಿನ್ನನ್ನೇ ಎಲ್ಲರೂ ಆರಾಧನೆ ಮಾಡಬೇಕು, ಎಲ್ಲ ಮಾಸಗಳಿಗಿಂತ ನೀನು ಶ್ರೇಷ್ಠ ಅಂತ ಮಾಡಬೇಕು. ಇದು ವಿಶೇಷ ವರ. ಇದಕ್ಕೆ ಅಚಿಂತ್ಯ ಶಕ್ತಿ ಅಂತ ಕರೀತಾರೆ. ಭಗವಂತನ ವಿಶೇಷ ಸಾಮರ್ಥ್ಯ. ಧರ್ಮಶಾಸ್ತ್ರ ತಲೆಗಿಡಾಗೋಯ್ತು. ಯಾಕೆ ಅಂದರೆ ಅಷ್ಟು ದಿವಸ ಧರ್ಮಶಾಸ್ತ್ರಕಾರರೆಲ್ಲ ಭಾವಿಸಿದ್ದೇನು, ಸಂಕ್ರಮಣ ಇಲ್ಲದ ಮಾಸಗಳನ್ನು ಮಲ ಮಲ ಅನ್ನೋ ಹೆಸರಿನಿಂದ ಕರೆದಿದ್ದು. ಭಗವಂತ ಮೊದಲು ಹೆಸರು ಚೇಂಜ್ ಮಾಡಿದ. ಈಗ ಮೊದಲು ಬಂದವರೆಲ್ಲ ನಮ್ಮ ರೈಲ್ವೆ ಸ್ಟೇಷನ್ಗಳಿಗೆ ಹೆಸರು ಚೇಂಜ್ ಮಾಡಿದ್ರಲ್ಲ, ಆಡಳಿತ ಮಾಡೋರು, ಟ್ರೈನಿಗೆ ಹೆಸರು ಚೇಂಜ್ ಮಾಡ್ತಾ ಇದ್ರು. ಹಾಗೆ ದೇವ್ರ ಹೆಸರು ಚೇಂಜ್ ಮಾಡಿದ ಮೊದಲು. ಇನ್ನು ಮೇಲಿಂದ ಅಧಿಕ ಮಲ ಅನ್ನೋ ಹೆಸರು ನಿನಗಲ್ಲ, ಅಲ್ಲ ಅಂತ ಹೇಳಲಿಲ್ಲ. ಆ ಹೆಸರಿಗಿಂತ ಒಂದು ಹೊಸ ಹೆಸರು ಕೊಡ್ತೇನೆ, ನಿನ್ನನ್ನು ಬೇರೆ ಮಾಸಾಭಿಮಾನಿಗಳೆಲ್ಲ ಪುರುಷರು,
ನೀನವರಿಗಿಂತ ಉತ್ತಮನಾದ್ದರಿಂದ ನಿನ್ನನ್ನು ಪುರುಷೋತ್ತಮ ಅಂತ ಕರೆಯಲಾಯಿತು. ಸಜಾತಿಯರಲ್ಲಿ ಭಗವಂತ ತನ್ನ ಸನ್ನಿಧಾನವನ್ನಿಟ್ಟು ಇವನಲ್ಲಿ ಉತ್ತಮ ಅಂತ ಮಾಡಿಸ. ಯಾರು ದಿನನಿತ್ಯ ನಿನ್ನನ್ನು ಬೈತಿದ್ರೋ ಬೈಗಳಿಂದ ಅವರೇ ನಿನ್ನ ಹೊಗಳೋ ಹಾಗೆ ಮಾಡ್ತೇನೆ ಅಂತ. ಇದು ಅಚಿಂತ್ಯ ಶಕ್ತಿ ಭಗವಂತನಿಗೆ. ಕಾಲವನ್ನು, ಕ್ಷಣವನ್ನು, ಮುಹೂರ್ತವನ್ನು, ಯಾಮವನ್ನು, ಗಳಿಗೆಗಳನ್ನು ಎಲ್ಲ ತಾನೇ ನಿಯಂತ್ರಣ ಮಾಡೋದು. ಅವುಗಳಿಗೇನು ಶಕ್ತಿ ಇಲ್ಲ. ತನ್ನ ಸನ್ನಿಧಾನದಿಂದ ಎಲ್ಲ ಮಹಿಮೆ ತೋರಿಸ್ತಾರೆ. ಹಾಗೆ ಮಾಸಾಭಿಮಾನಿಯ ದೇವತೆ ಒಳಗೆ ತನ್ನದೇ ಒಂದು ರೂಪವನ್ನು ಇರಿಸಿ ಮಾಸಕ್ಕೆ ಇಲ್ಲದೇ ಇರುವ ಶಕ್ತಿಯನ್ನು ತುಂಬಿ ಇನ್ಮೇಲಿಂದ ಮಾಸಗಳಿಗೆಲ್ಲ ನೀನು ಶ್ರೇಷ್ಠ ಅಂತ ಮಾಡಿದೆ. ಇದು ನಮಗೊಂಡ ಸಂದೇಶ. ಏನು ಸಂದೇಶ ಅಂದರೆ ನಾವೆಲ್ಲ ಎಲ್ಲರ ಕಡೆ ಬಯಸ್ಕೊಳ್ತಾ ಇರ್ತೇವೆ. ಏನು ಉಪಯೋಗ ಇಲ್ಲ, ಏನು ಮಾಡಲ್ಲ, ಸಂಧ್ಯಾ ವಂದನೆ ಮಾಡಲ್ಲ, ಏಕಾದಶಿ ಮಾಡಲ್ಲ, ಧರ್ಮ ಮಾಡಲ್ಲ, ದಾನ ಮಾಡಲ್ಲ ಅಂತ ಬಯಸ್ಕೊಂಡು ನಾವೆಲ್ಲ ಮಲ. ಬರೀ ಮಲಮಾಸ ಅಷ್ಟೇ ಮಲ ಅಲ್ಲ, ನಾವು ಎಲ್ಲ ಮಲಮಾಸ. ಅವನು ಮಲಮಾಸ, ನಾವು ಮಲವಾಸ. ನಮ್ಮ ವಸ್ತ್ರ ಯಾವಾಗಲೂ ಮಲವಾಗಿ ಅಂತದಕ್ಕೆ ನಾವು ಮಲವಾಸ. ವಸ್ತ್ರ ಸರಿ ಇಲ್ಲ, ಧನ ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ, ಯಾವುದು ಸರಿ ಇಲ್ಲ, ನಾವೆಲ್ಲ ಮಲ. ಅಂತಹ ನಮ್ಮನ್ನು ಆ ಮಾಸಾಭಿಮಾನಿ ದೇವರನ್ನು ಪ್ರಾರ್ಥಿಸಿ ಪುರುಷೋತ್ತಮನ ಅನುಗ್ರಹದಿಂದ ಉತ್ತಮನಾದ, ಪುರುಷೋತ್ತಮನಾದ. ಹಾಗೆ ಈ ಮಾಸದೊಳಗೆ ಅದೇ ಮಾಸಾಭಿಮಾನಿಯನ್ನು ಸ್ಫೂರ್ತಿಯಾಗಿಟ್ಟುಕೊಂಡು ನಾವು ಕೂಡ ಪುರುಷೋತ್ತಮನನ್ನು ಆರಾಧನೆ ಮಾಡಿದರೆ ಅವನಂತೆ ನಮ್ಮನ್ನು ಪುರುಷೋತ್ತಮನನ್ನಾಗಿ ಮಾಡ್ತಾನೆ ಭಗವಂತ ಅಂತ ಸಂದೇಶವನ್ನು ಈ ಚರಿತ್ರೆ ಕೊಡ್ತದೆ. ಇದು ಮಾಸ ಮಹಾತ್ಮೆಯಲ್ಲಿ ಬಂದ ಪ್ರಾರಂಭ. ದ್ರೌಪದಿಯ ಚರಿತ್ರೆಯಲ್ಲಿ ಕೇಳಬೇಕು ಅಂತ ಈ ಮಾಸ ಮಹಾತ್ಮೆಯಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಈ ಮಾಸ ಮಹಾತ್ಮೆಯನ್ನು ಶ್ರವಣ ಮಾಡಿದಾಗ ಬರ್ತದೆ. ಸ್ಪಷ್ಟವಾಗಿ ತಿಳಿದುತ್ತೇನು ಅಂದರೆ ಈ ಮಾಸ ಪುರುಷೋತ್ತಮ. ಆನಂದ ಅಂತ ಲಕ್ಷ್ಮಿಯ ರೂಪ. ಲಕ್ಷ್ಮಿಯ ಅನೇಕ ರೂಪಗಳಲ್ಲಿ ಆನಂದ ಅಂತ ಒಂದಿದೆ, ಸ್ತ್ರೀಲಿಂಗ ಶಬ್ದ. ಆನಂದಾಪತಿ ಪುರುಷೋತ್ತಮ ಈ ಮಾಸದ ದೇವತೆ ಆದ. ದಿನಗಳು 30, ಹೆಚ್ಚಿದ್ದು 3 ಸೇರಿಸ್ತಾರೆ. ಅದಕ್ಕೆಲ್ಲ ಕಾರಣ ಮಾಸ ಮಹಾತ್ಮೆಯಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಯಾವ್ಯಾವ ನಾಮಗಳಿಂದ ಆರಾಧನೆ ಮಾಡಬೇಕು, ಒಂದೊಂದು ದಿನಗಳಲ್ಲಿ ಭಗವಂತನ ಸನ್ನಿಧಾನ ಯಾವ ರೂಪದಿಂದ ಇರ್ತದೆ ಅಂತ ಅದನ್ನು ಚಿಂತನೆ ಮಾಡ್ತಾರೆ. ಹೀಗೆ ಈ ಮಾಸದ ವೈಶಿಷ್ಟ್ಯವನ್ನು ಅನುಸಂಧಾನ ಮಾಡಬೇಕು. ಅದರಲ್ಲಿ ತಿಳಿದದ್ದು ಪುರುಷೋತ್ತಮನ ನಾಮ. ಭಗವದ್ಗೀತೆಯಲ್ಲಿ ಅದೇ ಪುರುಷೋತ್ತಮನೇ ನಾನು ಅಂತ ಕೃಷ್ಣ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಅದೇ ಕೃಷ್ಣನೇ ಭಾಗವತದೊಳಗೂ ಪುರುಷೋತ್ತಮ, ಅವನೇ ಕೃಷ್ಣ. ಮಾಸ ಪುರುಷೋತ್ತಮ ಮಾಸ. ಗೀತೆಯಲ್ಲಿ ಕೃಷ್ಣ ತನ್ನನ್ನು ಪುರುಷೋತ್ತಮ ಅಂತ ಹೇಳಿದ. ಅದೇ ಕೃಷ್ಣನ ಮಹಿಮೆಯನ್ನು ಭಾಗವತ ಹೇಳ್ತು. ಹಾಗಾಗಿ ಈ ಮಾಸದ ಈ ದಿನಗಳ ಕಾಲ ಭಾಗವತದಲ್ಲಿ ಬಂದ ಕೃಷ್ಣನ ಚರಿತ್ರೆ ಅಂದರೆ ಅದು ಪುರುಷೋತ್ತಮನ ಚರಿತ್ರೆ ಅಂತ ಭಾವಿಸಬೇಕು. ಪುರುಷೋತ್ತಮ ಚರಿತ್ರೆಯನ್ನು ಯಾರು ತಿಳಿತಾರೋ ಅವರಿಗೆ ಲಾಭ ಏನು? ಅದಕ್ಕೆ ಲಾಭ ಕೃಷ್ಣನೇ ಹೇಳ್ತಾನೆ. ಬಿಭಕ್ತಿ ಅಂತ ಹೇಳ್ತಾರೆ. ಕ್ಷರಶ್ಚ ಅಕ್ಷರ ಏವಚ ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಸರ್ವಾಣಿ ಭೂತಾನಿ ಕುಟಸ್ಥೋ ಅಕ್ಷರ ಉಚ್ಯತೆ ಅಂತ ಹೇಳಿ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇ ತ್ಯುದಾನತಃ ಯೋ ಲೋಕತ್ರಯಮಾನುಷ್ಯ ವಿಭಕ್ತವೇ ಈಶ್ವರ. 3 ಲೋಕವನ್ನು ಪ್ರವೇಶಿಸಿ ನಾನೇ ಈ ಭೂಮಿಯನ್ನು ರಕ್ಷಣೆ ಮಾಡ್ತಾ ಇದ್ದೇನೆ, ಬಾಲನ ಪೋಷಣೆ ಅಂತ ಕೃಷ್ಣ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಅಧಿಕ ಮಾಸದಲ್ಲಿ ಅವನ ಚರಿತ್ರೆಯನ್ನು ಶ್ರವಣ ಮಾಡಿದ ಫಲ ಏನು ಅಂದರೆ 3 ಲೋಕವನ್ನು ರಕ್ಷಿಸುವ ಶ್ರೀಕೃಷ್ಣ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋದೇ ಫಲ ಅಂತ ನಾವು ಭಾವಿಸಬೇಕು. ಅಧಿಕ ಫಲವೂ ಸರಿ, ರಕ್ಷಣೆ ಭಗವಂತ ನಮ್ಮನ್ನು ಭಗವಂತ ಮಾಡ್ತಾನೆ ಅಂತ ತಿಳಿಬೇಕು. ಅಂಥ ಪುರುಷೋತ್ತಮ ಮಾಸದ ಪರ್ವಕಾಲದಲ್ಲಿ ನನ್ನ ಭಾಗವತದ ಕಥಾ ಶ್ರವಣ ನನಗೂ ನಿಮಗೂ ಶ್ರೇಯಸ್ಸನ್ನು ಉಂಟು ಮಾಡಲಿ ಎಂದು ಪ್ರಾರ್ಥನೆ ಮಾಡ್ತಾ, ಪರಮ ಪೂಜ್ಯ ವಿದ್ಯಾಶ್ರೀ ತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ, ಶ್ರೀಮಠದ ಇಲ್ಲಿರುವ ಎಲ್ಲ ವ್ಯವಸ್ಥೆಯಲ್ಲಿ ನಮ್ಮ ಅರ್ಚಕರಾದ ಶ್ರೀನಿವಾಸಾಚಾರ್ಯರು ಮತ್ತು ಗುರು ಅವರನ್ನು ಕೂಡ ನಮಸ್ಕರಿಸಿ, ಶ್ರೋತೃಗಳಾಗಿ ಬಂದಂಥ ತಮ್ಮನ್ನೆಲ್ಲ ಅಭಿನಂದಿಸಿ, ಭಗವಂತ ಈ ವಾಕುಶುಭಗಳಿಂದ ಪ್ರೀತನಾಗಿ ಗೋಪಾಲಕೃಷ್ಣ ಕ್ಷೇಮ ಸ್ಥೈರ್ಯ ವಿಜಯಗಿರಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ, ಸನ್ಮಾರ್ಗದಲ್ಲಿ ಪ್ರೇರಣೆ ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು
ಅಸ್ಮದ್ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ನಿರ್ಣಯಕ ಹನುಮತ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹೈಗ್ರೀವಾತ್ಮಕ ವಾಸನಿಯಾಮಕ ಪುರುಷೋತ್ತಮ ಅಭಿನ್ನ ಕ್ಷೇತ್ರಮೂರ್ತಿ ಕುಂಭೇಶ್ವರ ಅಂತರ್ಗತನಾದ ಚಕ್ರಪಾಣಿ ಶಾರ್ಗಪಾಣಿ ಅಭಿನ್ನನಾದ ವಿಜಯೇಂದ್ರಾದಿ ಯತಿವಂದ್ಯನಾದ ಜಗನ್ನಾಥಾದಿ ಯತಿವಂದ್ಯನಾದ ಗೋಪಾಲಕೃಷ್ಣಾತ್ಮಕ ಬಿಂಬರೂಪಿ ಭಗವಂತನ ಪಾದಗಳಲ್ಲಿ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ